ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ಈ ವಿಡಿಯೋದ ಮುಖಾಂತರ SPUC ಕೋಚಿಂಗ್ ಸೆಂಟರ್ಗೆ ಯಾವ ತರ ಬಂದು ರೀಚ್ ಆಗ್ಬೇಕು ಅನ್ನೋದದ್ದು ರೋಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡ್ತದೆ. ಗಾಂಧಿ ಚೌಕ್ ತಮ್ಗೆಲ್ಲರಿಗೆ ಗೊತ್ತೇ ಇದೆಯಲ್ಲ. ಸೊ ಗಾಂಧಿ ಚೌಕ್ ದಿಂದ ಏನಪ್ಪಾ ಅಂದ್ರೆ ಜಸ್ಟ್ 100 ಮೀಟರ್ ದಷ್ಟು ನೀವು ಕಡೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಗೊಂಟ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಎಲ್ಲರಿಗೂ ಗೊತ್ತಿದೆಯಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಥವಾ LBS ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅದ್ರ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಅದ್ರ ಮೇಲ್ಗಡೆ SPUC ಕೋಚಿಂಗ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಸೊ ಜಸ್ಟ್ ಗಾಂಧಿ ಚೌಕ್ ದಿಂದ 100 ಮೀಟರ್ ದಷ್ಟು ಅಥವಾ 1 ಮಿನಿಟ್ ದಷ್ಟು ವಾಕ್ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಕೋಚಿಂಗ್ ಸೆಂಟರ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಇಲ್ಲಿ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, KCET, ನೀಟ್, JEE, IIT ಎಲ್ಲಾ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಫಾರ್ 2026 PUC to PCMB ಮತ್ತೆ ಇಂಟಿಗ್ರೇಟೆಡ್ ಕ್ಲಾಸಸ್ ಗೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಡಿಟೇಲ್ ಅಬೌಟ್ ಯಾವ್ದ್ರ ಇರ್ತಂದ್ರೆ PUC to 2026 ದ ವೆಕೇಶನ್ ಕ್ಲಾಸಸ್ ಇನ್ಫಾರ್ಮೇಶನ್. ಸೊ 2026 PUC to PCMB ವೆಕೇಶನ್ ಕ್ಲಾಸಸ್ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತಾವೆ ಸರ್ ಅಂತಂದ್ರೆ 19th ಫೆಬ್ರವರಿ ಹಿಡಿದು ಫಸ್ಟ್ 15 ಡೇಸ್ ಡೆಮೋ ಕ್ಲಾಸಸ್ ಇರ್ತಾವ, ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ತಗೋತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ತಗೊಂಗಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ಅಗ್ದಿ ಬೆಸ್ಟ್ ವೇದೊಳಗಡೆ ಲೋವೆಸ್ಟ್ ಪ್ರೈಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ತಿಳಿಯಂಗ. ಸೊ ಇಲ್ಲೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4000 rupees ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ 10th ಇಯರ್ ಸೆಲಿಬ್ರೇಷನ್ ಆನಿವರ್ಸರಿ ಇದೆ. ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ದಲ್ಲಿ. ಈ ವರ್ಷ 10th ಇಯರ್ ಸ್ಪೆಷಲ್ ಆಫರ್ ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲತ್ತೇಳಿ ಜಸ್ಟ್ PCMB ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಕ ಸೊ 4000 ಒಳಗಡೆ ಇದೆ. ಸೊ ಹೂ ಆರ್ ಗೋಯಿಂಗ್ ಟು ಟೇಕ್ ದಿ ಸೊ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February. ಯಾರು 20th of February ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಜಸ್ಟ್ ಅಟ್ 4000 ಒಳಗಡೆ. ಸರ್ ನಮ್ಗೆ ಇಂಟಿಗ್ರೇಟೆಡ್ ಬೇಕು, 1 ಇಯರ್ ಫುಲ್ ಕ್ಲಾಸಸ್ ಬೇಕು, KCET, ನೀಟ್, PCMB ಅಂತಂದ್ರೆ ಅಂತದನ್ನ ಎಷ್ಟದ್ರಾಗಿದೆ ಸರ್ ಅಂತಂದ್ರೆ 10,000 ಒಳಗಡೆ. ಸೊ 10,000 ಒಳಗಡೆ ಫಸ್ಟ್ 50 ಸೀಟ್ಸ್ ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದ್ರೊಳಗಡೆ PCMB, KCET, ನೀಟ್, JEE, IIT ಎಲ್ಲಾನು 1 ಇಯರ್ ನ ಕಂಪ್ಲೀಟ್ ಡೈಲಿ 6 o'clock to 8 o'clock ತನಕ 2 hours ದಷ್ಟು 1 ಇಯರ್ ಫುಲ್ ತಗೊಂಡು ನಿಮಗೆ ಪರ್ಫೆಕ್ಟ್ ಮಾಡಿಸಿ ಕೊಡ್ತದ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಸೊ ಆಲ್ರೆಡಿ ಅಡ್ರೆಸ್ ಹೇಳಿದವಲ್ಲ, ಎಲ್ಲಂದ್ರೆ ಗಾಂಧಿ ಚೌಕ್ ತಮ್ಗೆಲ್ಲರಿಗೂ ಗೊತ್ತಿದೆ. ಗಾಂಧಿ ಚೌಕ್ ದಿಂದ ಜಸ್ಟ್ 100 ಮೀಟರ್ ದಷ್ಟು ಟುವರ್ಡ್ಸ್ ದಿ ಸಿದ್ದೇಶ್ವರ ಟೆಂಪಲ್ ಅಂದ್ರೆ ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೊಂಟ್ರಿ ಅಂದ್ರೆ SS ರೋಡ್ ಗೊಂಟ ಇದೇನ್ ಶಾಸ್ತ್ರಿ ಮಾರ್ಕೆಟ್ ಇದೆಯಲ್ಲ LBS ಮಾರ್ಕೆಟ್. ಸೊ ಅದ್ರದ್ದು ಅಪೋಸಿಟ್ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಸೊ ಅದ್ರ ಮೇಲ್ಗಡೆ SPUC ಬೋರ್ಡ್ ಕಾಣಿಸ್ತದೆ, ಅಲ್ಲಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್ and share this information to all your friends. See you in a so vacation classes first 15 days demo classes ಇರ್ತವೆ. ಸೊ ಇದೊಂದು ಸ್ಪೆಷಲ್ ಆಫರ್ ಇದೆಯಲ್ಲ, ಸೊ whoever interested you can utilize this. Thank you. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್. ಸೊ ಟುಡೇ ವಿ ಶಾಲ್ ಡಿಸ್ಕಸ್ ವಂಡರ್ಫುಲ್ ಕ್ಲಾಸ್. ಎಸ್, ಆಡಿಯೋನು ಕ್ಲಿಯರ್ ಇದೆ, ವಿಡಿಯೋನು ಕ್ಲಿಯರ್ ಇದೆ. ಸೊ ಇವತ್ತು ಮಾಸ್ಟರ್ ಪ್ಲಾನ್ PUC to ಬಯಾಲಜಿ ಇದನ್ನ ಡಿಸ್ಕಷನ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಇನ್ ಡಿಟೇಲ್ ಅಬೌಟ್ ದಟ್ ಹೌ ಟು ಸ್ಕೋರ್ 70 out of 70 ಅಂತೇಳಿ ಮಾಸ್ಟರ್ ಪ್ಲಾನ್ ಕ್ಲಾಸ್ ವಿ ಶಾಲ್ ಡಿಸ್ಕಸ್. ಆಲ್ರೆಡಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿದು ಮಾಡಿದ್ದೈತಿ. ಸೊ ಇನ್ನು ಯಾರು ನೋಡಿಲ್ಲ ಕಂಪ್ಲೀಟ್ಲಿ ಅವು ವಿಡಿಯೋನ ವಾಚ್ ಮಾಡ್ಕೋರಿ. MCQs ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ಸ್ ಆಲ್ರೆಡಿ ಮಾಡಿದೈತಿ. ಸೊ ಅಲ್ಲಿದನ್ನು ವಾಚ್ ಮಾಡ್ಕೋರಿ. ಲೆಟ್ಸ್ ಗೆಟ್ ಇನ್ ಟು ಡಿಟೇಲ್ ಅಬೌಟ್ ದಿ ಸೊ ಟೋಟಲ್ ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಬಯಾಲಜಿ. ಟೋಟಲ್ 13 ಚಾಪ್ಟರ್ಸ್ ಆರ್ ದೇರ್. ಸೊ ಆ 13 ಚಾಪ್ಟರ್ಸ್ ದಾಗಿನು ಕಂಪ್ಲೀಟ್ ಆಗಿ ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್ ಇನ್ ಟುಡೇ ಹೌ ಟು ಸ್ಕೋರ್ 70 out of 70 ಅನ್ನೋದು. ಓಕೆ, ಸೊ ಆಲ್ರೆಡಿ ನಿಮ್ಗೆ ಎಲ್ಲರಿಗೆ ಚಾಪ್ಟರ್ದ ಟೈಟಲ್ಸ್ ನ ಗೊತ್ತಿದ್ದಾವ. ಜಸ್ಟ್ 1 minute ನಾಗ ಎಲ್ಲಾನು ಹೇಳ್ಕೊಂಡು ಫಾಸ್ಟ್ ಆಗಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಇನ್ ದಟ್ ವೇ ವಿ ಶಾಲ್ ಡಿಸ್ಕಸ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಸೆಕೆಂಡ್ ಒನ್ ಹ್ಯೂಮನ್ ರಿಪ್ರೊಡಕ್ಷನ್, reproductive health. Next is principles of inheritance, molecular basis of so inheritance, evolution. ಅದು ಆದ ಬಳಿಕ ನೆಕ್ಸ್ಟ್ ಯಾವ್ದ್ರ ಇರ್ತಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ನೆಕ್ಸ್ಟ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಒನ್ ಈಸ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್.
ಲಾಸ್ಟ್ ಬಟ್ ಒನ್ ದಟ್ ಈಸ್ ಎಕೋಸಿಸ್ಟಮ್ ಅಂಡ್ ಲಾಸ್ಟ್ ಈಸ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಇವಿಷ್ಟು ಚಾಪ್ಟರ್ಸ್ ನೀವು ಓದಿದ್ದೆ ಆದ್ರ ಸೊ ಆರಾಮ್ಸೆ ನೀವು 70 ಔಟ್ ಆಫ್ 70 ಸ್ಕೋರ್ ಮಾಡೋಕಲ್ಕ ನೋ ಡೌಟ್. ಇವತ್ತಿನ ಮಾಸ್ಟರ್ ಪ್ಲಾನ್ ಯಾವ ತರ ಇದೆ ಸರ್ ಅಂತಂದ್ರೆ ಚಾಪ್ಟರ್ ವೈಸ್ ಏನೇನ್ ಓದ್ಬೇಕು ಅನ್ನೋದು ಇನ್ ಡಿಟೇಲ್ ಆಗಿ ಸರ್ ಎಷ್ಟ್ ಅವರ್ಸ್ ದ ಕವರ್ ಮಾಡ್ತೀರಿ ಸರ್ ಅಂತಂದ್ರೆ ಮಿನಿಮಮ್ 30 ಮಿನಿಟ್ಸ್ ಮ್ಯಾಕ್ಸಿಮಮ್ 45 ಮಿನಿಟ್ಸ್. ಇದನ್ನ 30 to 45 ಮಿನಿಟ್ಸ್ ನೀವು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ್ರ ಐ ಕ್ಯಾನ್ ಗಿವ್ ದ ಗ್ಯಾರಂಟಿ ದಟ್ you can score out in so PUC2 biology 2026 all exams, not only one exams. So 2026 ಎಲ್ಲ ಎಕ್ಸಾಮ್ಸ್ ಗಳಿಗೆ ದಿ ಬೆಸ್ಟ್ ಹೆಲ್ಪ್ಫುಲ್ ಆಗಂಗ ಸೊ ಡಿಸ್ಕಷನ್ ಕ ತಗೊಂಡೈತಿ. ಸೊ ಇಲ್ಲಿ ಪಾರ್ಟ್ ಬಿ ದು ಪಾರ್ಟ್ ಸಿ ದು ಪಾರ್ಟ್ ಡಿ ದು ಮಾರ್ಕ್ಸ್ ನ ಯಾವ ತರ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅನ್ನೋದು ಎಲ್ಲ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಸೊ ಫಸ್ಟ್ ಇದ್ರಾಗ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ದೊಳಗಡೆ ಸೊ ಯಾವತ್ತು ಓದ್ತಿರಿ ಸರ್ ಫಸ್ಟ್ ಅಂಡ್ ಪ್ರಿಮೋಸ್ಟ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ embryo sac. Embryo sac is 5 marks question that is going to be. Okay, next is outbreeding devices to prevent the so autogamy or else self pollination. ಇದನ್ನು 5 ಮಾರ್ಕ್ಸ್ ಕ್ವೆಶ್ಚನ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್, ಇಲ್ಲ ಅಂತಂದ್ರೆ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್, ಇಲ್ಲ ಅಂದ್ರೆ ಇನ್ಸೆಕ್ಟಿನೇಟೆಡ್ ಪಾಲಿನೇಟೆಡ್ ಫ್ಲವರ್ಸ್. ಓಕೆ, ಅಮಾಂಗ್ ದೀಸ್ 3 ಎನಿ ಒನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ TS diagram of Anthera. Apart from that, one more that is going to be the what? So that is pollen grain structure. ಸೊ ಇಷ್ಟರ ನೀವು ಮಿನಿಮಮ್ ಕಂಪಲ್ಸರಿ ಈ ಚಾಪ್ಟರ್ ದಾಗ ಓದಿರ್ಲೇಬೇಕು ಸರ್. ಹಾಗಾದ್ರೆ ಇದ್ರಾಗ ನಾವು ಇಷ್ಟು ಪ್ರಿಪರೇಷನ್ ಮಾಡಿದೇವೆ ಅಂದ್ರೆ ಎಷ್ಟು ಮಾರ್ಕ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದ್ರಿ ಸರ್? ಔಟ್ ಆಫ್ 11 ಮಾರ್ಕ್ಸ್ ಸೊ ಮಿನಿಮಮ್ 8+ ಯು ಕ್ಯಾನ್ ಸ್ಕೋರ್ ಇನ್ ದಿಸ್. ಓಕೆ, ಎಲ್ಲಾ ಚಾಪ್ಟರ್ಸ್ ಹಿಂಗ್ ಮಾಸ್ಟರ್ ಪ್ಲಾನ್ ನ ಕಂಪ್ಲೀಟ್ ಬಯಾಲಜಿನ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಮಾಡಿರ್ತದ. ಸೊ ಇದ್ರದ ಲಿಂಕ್ ನ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಎವ್ರಿ ಟೈಮ್ ವಿ ಆರ್ ನಾಟ್ ಗೋಯಿಂಗ್ ಟು ಸೆಂಡ್ ದ ಲಿಂಕ್ ಟು ಇಂಡಿವಿಜುವಲ್ ಸ್ಟೂಡೆಂಟ್. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಬಂದಿರುತ್ತೆ ನೋಡಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಫಸ್ಟ್ ಚಾಪ್ಟರ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ಸೆಕೆಂಡ್ ಚಾಪ್ಟರ್ ಕನ್ಸರ್ನ್ ಟು ದಿ ಸೊ ಯಾವ್ದ್ರಿ ಸರ್ ಹ್ಯೂಮನ್ ರೀಪ್ರೊಡಕ್ಷನ್. ಓಕೆ, ಸೊ ಇದ್ರೊಳಗಡೆ ಏನ್ ಮೇಜರ್ಲಿ ನೀವು ಫೋಕಸ್ ಮಾಡ್ಬೇಕಪ್ಪ ಅಂತಂದ್ರೆ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ನೆಕ್ಸ್ಟ್ ಡಯಾಗ್ರಾಮ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಈ ವಿಡಿಯೋನ ನೋಡಿದ ಬಳಿಕ ಇವು ಕಂಪ್ಲೀಟ್ ಚಾಪ್ಟರ್ ವೈಸ್ ನ ನೀವು ನೋಟ್ಸ್ ಮಾಡ್ಕೊಂಡಿದ್ದೆ ಆದ್ರೆ ಆರಾಮ್ಸೆ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತದೆ. ಇದ್ರದ್ದು PDF ಬೇಕ್ರಿ ಸರ್ ನಮಗಂತಂದ್ರೆ ಇದ್ರ PDF ನ ಸಾಧನಾ ಕೋರ್ಸ್ ಅಂತೇಳಿ ಇದೆಲ್ಲ SPUC ಆಪ್ ದೊಳಗಡೆ ಸೊ ಅಲ್ಲಿ ಇದ್ರದ್ದು PDF ನ ಅಪ್ಲೋಡ್ ಮಾಡಿರ್ತದೆ. ಅದ್ರದ್ದು ಲಿಂಕ್ ಸಾಧನಾ ಕೋರ್ಸ್ ಮತ್ತೆ SPUC ಆಪ್ ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ, ಅಲ್ಲಿಂದನೂ ತಗೋಬಹುದು. ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ಗಿನೂ ಇದ್ರದ್ದು PDF ನ ಅಪ್ಲೋಡ್ ಮಾಡಿರ್ತಾ ಸೊ ಯು ಕ್ಯಾನ್ ಯುಟಿಲೈಸ್ ಫ್ರಮ್ ದೇರ್ ಆಲ್ಸೋ. ಓಕೆ, ಇವ್ರದ್ದು ಕಂಪ್ಲೀಟ್ ಚಾಪ್ಟರ್ ವೈಸ್ ಒನ್ ಶಾರ್ಟ್ ವಿಡಿಯೋನ ಮಾಡಿ ಸಾಧನಾ ಕೋರ್ಸ್ ದಾಗ ಅಪ್ಲೋಡ್ ಮಾಡಿರ್ತ ಮತ್ತೆ ಏಕಲವ್ಯ ಕೋರ್ಸ್ ದಾಗ ಅಪ್ಲೋಡ್ ಮಾಡಿರ್ತ. ಸೊ ಇಂಟ್ರೆಸ್ಟೆಡ್ ಇದ್ದವರು ಅಲ್ಲಿ ಕೋರ್ಸ್ ನ ವಿಸಿಟ್ ಮಾಡ್ರಿ, ಬೇಕಂದ್ರೆ ನೀವು ಬೈ ಮಾಡೋರು ಬೈ ಮಾಡ್ಕೋಬಹುದು. ಓಕೆ, ಸೊ ಇದ್ರೊಳಗಡೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ನೆಕ್ಸ್ಟ್ ಸರ್ತ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್ ಅಂಡ್ ಹ್ಯೂಮನ್ ಮೆಮೊನರಿ ಗ್ಲ್ಯಾಂಡ್. ಇವು ಇಲ್ಲಿ ಬರೆದೇ ಬಿಟ್ಟದ ನೋಡ್ರಿ. ಯಾವ್ದಾದ್ರು ಒಂದು ಸೊ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೋರಿ 5 ಮಾರ್ಕ್ಸ್ ಗೆ ಫಾರ್ ಆಲ್ 2026 ಎಕ್ಸಾಮ್ಸ್. ಇವು ಒಂದ್ ಎಕ್ಸಾಮ್ಗೆ 2 ಎಕ್ಸಾಮ್ಗೆಲ್ಲ ಎಲ್ಲ ಎಕ್ಸಾಮ್ಸ್ ಗಳಿಗೆ ಸೊ ಇವು 4 ಒಂದು ಅಪಿಯರ್ ಆಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಸರ್ ಅಂದ್ರೆ ಡಿಫರೆನ್ಸಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನ್ಸಿಸ್ ಮತ್ತೆ oogenesis ಅಂತೇಳಿ ಇದ್ರ ಮೇಲೆ 1 ಮಾರ್ಕ್ ಇಂದು ಕ್ವಶನ್ ಆಗ್ಬಹುದು, 2 ಮಾರ್ಕ್ಸ್ ಇಂದು ಕ್ವಶನ್ ಆಗ್ಬಹುದು, 3 ಮಾರ್ಕ್ಸ್ ಇಂದು ಇಲ್ಲಾಂದ್ರೆ 5 ಮಾರ್ಕ್ಸ್ ಇಂದು. ಹೆಚ್ಚಾಗಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಇದ್ರ ಮೇಲೆ ಡಿಫರೆನ್ಸಸ್ ಕೇಳಬಹುದು, ಇಲ್ಲಾಂತಂದ್ರೆ ಯಾವ್ದಾದ್ರು ಒಂದು ಸೊ ಕಂಡೀಷನ್ ಆದ್ರೂ MCQs ದೊಳಗಡೆ ಕೇಳಬಹುದು. ನೆಕ್ಸ್ಟ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ಎವರ್ ಗ್ರೀನ್ ಕ್ವಶನ್ ಆಗ್ತದೆ ನೋಡ್ರಿ 3 ಮಾರ್ಕ್ಸ್ ಗೆ. ನೆಕ್ಸ್ಟ್ ಸರ್ ಸ್ಟೇಜಸ್ ಇನ್ ಹ್ಯೂಮನ್ ರೀಪ್ರೊಡಕ್ಷನ್ ಅಂತೇಳಿ 3 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ವೆರಿ ಸಿಂಪಲ್ ಕ್ವಶನ್ ಆಗ್ತಾವ ಈ ಕಡೆದು. ಸೊ ಫಸ್ಟ್ ಇವು 4 ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ರಿ. ಸೊ ಆರಾಮ್ಸೆ ನಿಮ್ಗೆ 5 ಮಾರ್ಕ್ಸ್ ಬಂತು ಅಂದಂಗ. ಓಕೆ, ನೆಕ್ಸ್ಟ್ ಈ ಕಡೆದು ಉಳಿದಿದ್ದನ್ನ ಕ್ವಶನ್ ನೀವು ಪ್ರಿಪರೇಷನ್ ಮಾಡಿದ್ರೆ ಆರಾಮ್ಸೆ 3 ಮಾರ್ಕ್ಸ್, ಇಲ್ಲಿನೂ ಆರಾಮ್ಸೆ 8 ಮಾರ್ಕ್ಸ್ ದಷ್ಟು. ಸೊ ಇಲ್ಲಿ ಏನ್ ಡಿಸ್ಕಷನ್ ಮಾಡಿರ್ತೀವಲ್ಲ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಹ್ಯಾವ್ ಟು ಸ್ಟಡಿ ದೀಸ್ ಇನ್ ಡಿಟೇಲ್. ಕಂಪ್ಲೀಟ್ ಆಗಿ ಇವು ಓದಿದ ಬಳಕ ನೆಕ್ಸ್ಟ್ ಎಕ್ಸ್ಟ್ರಾ ಓದೋರು ನೀವು ಓದ್ಬಹುದು. ಇವು ಓದಲಾರ್ದೆ ಬೇರೆದ್ ಓದಿದ್ರಂದ್ರೆ ಸೊ ಈ ಚಾಪ್ಟರ್ ದಾಗ ಏನ್ ಅಲೋಟೆಡ್ ಮಾರ್ಕ್ಸ್ ಬರ್ತಾವಲ್ಲ ಸೊ ಅದನ್ನ ವೆರಿ ಮಿನಿಮಮ್ ನೀವು ಸ್ಕೋರ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ ಇಲ್ಲಿ ಕೊಟ್ಟಿದ್ದ ಡಯಾಗ್ರಾಮ್ ಮೇಲ್ ರಿಪ್ರೊಡಕ್ಟಿವ್, ಫಿಮೇಲ್ ರಿಪ್ರೊಡಕ್ಟಿವ್, ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ, ಮೆಮೊರಿ ಗ್ಲ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ಸರ್ತ ಡಿಫರೆನ್ಸಸ್ ಬಿಟ್ವೀನ್ oogenesis ಅಂಡ್ ಸ್ಪರ್ಮ್ಯಾಟೋಜೆನ್ಸಿಸ್. ಅಪಾರ್ಟ್ ಫ್ರಮ್ ದಟ್ ಪ್ಲಾಸೆಂಟಾದ ಫಂಕ್ಷನ್ಸ್, ನೆಕ್ಸ್ಟ್ ಸ್ಟೇಜಸ್ ಇನ್ ಹ್ಯೂಮನ್ ರೀಪ್ರೊಡಕ್ಷನ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಹೇಳಿದೇವ್ ನೋಡ್ರಿ ಸಾಧನಾ ಕೋರ್ಸ್ ಅಂತೇಳಿ 75% ಆಫ್ ಇರೋದ್ರಿಂದ ಜಸ್ಟ್ ಅವೈಲೇಬಲ್ ಅಟ್ 4000. ಓಕೆ, ಒಂದು ಏಕಲವ್ಯ ಕೋರ್ಸ್ ಅಂತ ಹೇಳಿದೆ ಅದು ಜಸ್ಟ್ 2999 ದೊಳಗಿದೆ ನೋಡ್ರಿ. ಸೊ ಅದು ಇಂಟ್ರೆಸ್ಟೆಡ್ ಇದ್ದವರು ವೆರಿ ಸೂನ್ ಅದರದ್ದು ಪ್ರೈಸ್ ನ
ಇನ್ಕ್ರೀಸ್ ಮಾಡ್ತದ. ಸೊ ಅದು ಬೇಕಂದ್ರೆ ಅದು ಬೈ ಮಾಡ್ಕೋರಿ, ಸಾಧನ ಕೋರ್ಸ್ ಬೇಕಂದ್ರೆ ಸಾಧನ ಕೋರ್ಸ್ನ ಬೈ ಮಾಡ್ಕೋಬಹುದು. ಇಲ್ಲ ಸರ್ ನಮ್ದು ಬಯಾಲಜಿ ಇಲ್ಲ ಅನ್ನೋರು ಕೆಲವೊಬ್ರು ಇದ್ದಿರ್ತಾರೆ, PCM ಇದ್ದವರು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೊಂಡವರು, ಅವ್ರು ಏನಪ್ಪಾ ಅಂದ್ರೆ ಶರ್ಮ ಕೋರ್ಸ್ ಅಂತ ಹೇಳಿದೆ, ಅದನ್ನ ನೀವು ಬೈ ಮಾಡ್ಕೊಂಡ್ರೆ ಅಂದ್ರೆ ಆರಾಮ್ಸೆ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅದು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ ಫ್ರೀ ಕಂಟೆಂಟ್ ಫೆಸಿಲಿಟೀಸ್ ಕೆಲವೊಬ್ರಿಗೆ ಯೂಸ್ ಮಾಡೋದು ಗೊತ್ತಿರಂಗಿಲ್ಲ, ಅದ್ರೊಳಗಡೆ ಇದ್ದಿದ್ದು ಫ್ರೀ ಕಂಟೆಂಟ್ ನ ನೀವು ಯುಟಿಲೈಸೇಷನ್ ಮಾಡ್ಕೊಳ್ರಿ. ಸೊ ಚಾಪ್ಟರ್ ವೈಸ್ ನೋಟ್ಸ್ ಆಗಿರ್ಬೋದು 100% ಈಗೇನು ಕ್ವಶನ್ಸ್ ನ ಡಿಸ್ಕಷನ್ ಮಾಡಕತ್ತಿದ್ವಲ್ಲ, ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಅದ್ರಾಗ ಅವೈಲೇಬಲ್. ನೀವು ಕೋರ್ಸ್ ನ ಬೈ ಮಾಡ್ಕೊಂಡ್ರೆ A to Z ನಿಮ್ಗೆ ಮೋರ್ ದನ್ 90% ಸ್ಕೋರ್ ಮಾಡಂಗ ಸೊ ಅಪರ್ಚುನಿಟಿ ಸಿಗ್ತೈತಿ. ಈಗೇನ್ ಇಲ್ಲಿ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡಿದೇವಲ್ಲ, ಹಿಂಗ್ ಒಂದ್ ಶಾರ್ಟ್ ವಿಡಿಯೋಸ್ ನ ಅಂದ್ರೆ ನಾರ್ಮಲ್ ಕ್ಲಾಸ್ ನಾಗ ಏನ್ ತಗೊಂಡಿರ್ತೀವಲ್ಲ ಆ ಒಂದ್ ಶಾರ್ಟ್ ವಿಡಿಯೋಸ್ ನ ಮಾಡಿ ಸೊ ಅಪ್ಲೋಡ್ ಮಾಡಿರ್ತದ. ಆರಾಮ್ಸೆ ನಿಮ್ಗೆ ಟೈಮ್ ಸೇವ್ ಮಾಡಂಗ್ ಹೆಲ್ಪ್ಫುಲ್ ಆಗಿರುತ್ತೆ ನೋಡ್ರಿ. ಸಾಧನ ಕೋರ್ಸ್ದಾಗ ಅದು ಅಪ್ಲೋಡ್ ಮಾಡಿರ್ತದೆ. ಸೊ ಇಂಟ್ರೆಸ್ಟೆಡ್ ಇದ್ದಾರೆ ಯು ಕ್ಯಾನ್ ಬೈ ದಿ ಕೋರ್ಸ್. ಇಲ್ಲಿ ಹೇಳಿದ್ದೆ ನೋಡ್ರಿ ಏಕಲವ್ಯ ಕೋರ್ಸ್ ಅಂತೇಳಿ. ಸೊ ಇದ್ರೊಳಗಡೆನು ಸೊ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ ಬೆಸ್ಟ್ 90% ಗಿಂತ ಹೆಚ್ಚಿಂದು. ಸರ್ ನಮಗೆ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋರು ಇದ್ರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ ಜಸ್ಟ್ 500 rupees ಇದ್ದದ್ದು. ಸೊ ಫಸ್ಟ್ ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅಲ್ಲಿದ್ನ ಕೋರ್ಸ್ ನ ನೋಡ್ಕೊಳ್ರಿ, ಅಲ್ಲಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ದೆನ್ ಇಂಟ್ರೆಸ್ಟೆಡ್ ಇದ್ದರು ಕೋರ್ಸ್ ನ ಬೈ ಮಾಡ್ಕೋಬಹುದು. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಥರ್ಡ್ ಚಾಪ್ಟರ್. ಬಹಳ ಇಂಟ್ರೆಸ್ಟಿಂಗ್ ಇದೆ, ಬಹಳ ಈಸಿನೂ ಇದೆ ಮತ್ತೆ ಶಾರ್ಟ್ ಇದೆ. ಸೊ ಇಲ್ಲೇನ್ ಕೊಟ್ಟಿದೀವಿ ನೋಡ್ರಿ, STDs ಆಗಿರ್ಬೋದು, IUDs ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಇವು ಮೂರದ್ರಾಗ ಒಂದು 3 marks ಗೆ ಎನಿ ಒನ್ ದಟ್ ಇಸ್ ಗೋಯಿಂಗ್ ಟು ಅಪಿಯರ್. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ಕೆಲವೊಬ್ರು MCQs ಅಂತದ್ದು ಹೇಳಿದ್ರು. MCQs ಆಲ್ರೆಡಿ ನಾವು ಇದ್ರದ್ದು ಯಾವ್ದು ಸೊಲ್ಯೂಷನ್ ಚಾಪ್ಟರ್ ಮಾಡಿದೀವಿ ನೋಡ್ರಿ. ಯಾಕಂತಂದ್ರೆ ಕೆಲವೊಬ್ರು ಸಿನಾಪ್ಸಿಸ್ ಗೊತ್ತಿಲ್ಲಾರ್ದೆ MCQs ಏನು ಓದ್ಲಾರ್ದೆ MCQs ನೋಡಿದ್ರೆ ಮೀನಿಂಗ್ ಲೆಸ್ ಆಗ್ತದ. ಫಸ್ಟ್ ನೀವು ಥಿಯರಿ ತರೋ ಆದ ಬಳಿಕ MCQs ನ ವಾಚ್ ಮಾಡ್ಕೋರಿ. ಓಕೆ, ಅದೇ ತರನೇ ನೆಕ್ಸ್ಟ್ ಇಂಡಿವಿಜುವಲ್ ಚಾಪ್ಟರ್ ವೈಸ್ ಬಯಾಲಜಿನು ಮಾಡಿರ್ತದ, ಫಿಸಿಕ್ಸ್ ಮಾಡಿರ್ತದ, ಕೆಮಿಸ್ಟ್ರಿದು ಫಸ್ಟ್ ಇಂಡಿವಿಜುವಲ್ ಚಾಪ್ಟರ್ ಮಾಡಿ ನೆಕ್ಸ್ಟ್ ಏನು ಮೆಗಾ ಮ್ಯಾರಥಾನ್ ವಿಡಿಯೋನು MCQs ಹಾರ್ಡ್ಲಿ 2 to 3 hours ಒಳಗಡೆ ಎಲ್ಲಾ ಚಾಪ್ಟರ್ಸ್ ನ ಮುಗಿಯಂಗ್ ಅದನ್ನು ಮಾಡಿಕೊಟ್ಟಿರ್ತದ. ಸೊ ಇವತ್ತಿಂದ ಕಂಪ್ಲೀಟ್ ಬಯಾಲಜಿದು ಎಲ್ಲಾ ಚಾಪ್ಟರ್ಸ್ ಮಾಸ್ಟರ್ ಪ್ಲಾನ್ ನ ಕೊಟ್ಟಿರ್ತದ. ಸೊ ಯು ಕ್ಯಾನ್ ವಾಚ್ ಕಂಪ್ಲೀಟ್ಲಿ 30 to 45 minutes. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯು ಕ್ಯಾನ್ ನೋಟ್ ದಿ ಸೊ ಇಂಡಿವಿಜುವಲ್ ಚಾಪ್ಟರ್ ವೈಸ್ ನೋಟ್ಸ್ ಇದ್ರದ್ದು PDF ನು ಸಾಧನ ಕೋರ್ಸ್ದಾಗ ಅಪ್ಲೋಡ್ ಮಾಡಿರುತ್ತೆ, ಮತ್ತೆ SPC ಟೆಲಿಗ್ರಾಮ್ ಚಾನಲ್ ದೊಳಗಡೆನು ಅಪ್ಲೋಡ್ ಮಾಡಿರುತ್ತೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ನೆಕ್ಸ್ಟ್ ನ್ಯಾಚುರಲ್ ಮೆಥಡ್ಸ್ ಟು ಎದರದ್ದು ಸೇರ್ತಾ ಪ್ರಿವೆನ್ಷನ್ ಆಫ್ ಅ ಕನ್ಸೆಪ್ಷನ್ ಆರ್ ಎಲ್ಸ್ ಪ್ರೆಗ್ನೆನ್ಸಿ ಪ್ರಿವೆನ್ಷನ್ ನ್ಯಾಚುರಲ್ ಮೆಥಡ್ಸ್ ಅಂತೇಳಿ. ಸೊ ಆ ತರನು ಕೇಳ್ಬೋದು. ನೆಕ್ಸ್ಟ್ ಸೇರ್ತಾ ವೆಸೆಕ್ಟಾಮಿ, ಟ್ಯೂಬೆಕ್ಟಾಮಿ ಮೀನಿಂಗ್ ಕೇಳ್ಬೋದು, ಡಿಫ್ರೆನ್ಸಸ್ ಕೇಳ್ಬೋದು ನೋಡ್ರಿ. ಓಕೆ, ಸೊ ಈ ಚಾಪ್ಟರ್ ದೊಳಗಡೆ ಇವು ಕಾನ್ಸೆಪ್ಟ್ ತರುವಾಗಿ ಓದಿದ ಬಳಿಕ ಮತ್ತೆ ನಿಮ್ಗೆ ಟೈಮ್ ಸಿಕ್ತು ಅಂತಂದ್ರೆ ಸೊ ಯು ಕ್ಯಾನ್ ಪ್ರಿಪೇರ್ ಎಕ್ಸ್ಟ್ರಾ ಆಲ್ಸೋ. ಅಟ್ ಲೀಸ್ಟ್ ಮಿನಿಮಮ್ ಎಷ್ಟು ಮಾಸ್ಟರ್ ಪ್ಲಾನ್ ಪ್ರಕಾರ. ಸೊ ಯು ಹ್ಯಾವ್ ಟು ಸ್ಟಡಿ ಫಸ್ಟ್. ಆಫ್ಟರ್ ದಟ್ ಯು ಕ್ಯಾನ್ ಸ್ಟಡಿ ದಿ ಎನಿ ಎಕ್ಸ್ಟ್ರಾ ಮಟೀರಿಯಲ್. ಇದನ್ನ ಓದಲಾರ್ದೆ ಬೇರೆದ್ ಏನಾರು ಓದಿದ್ರೆ ಮೀನಿಂಗ್ ಲೆಸ್ ಆಗ್ತದೆ ನೋಡ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್. ಓಕೆ, ಕ್ಲಾಸ್ ನ ಲೈವ್ ದಾಗಿದ್ದವ್ರಿಗೆ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಮತ್ತೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ನೋಟಿಫಿಕೇಶನ್. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್ ಫೋರ್ತ್ ಚಾಪ್ಟರ್, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಇದಂತ್ರಿ ಎವರ್ ಗ್ರೀನ್ ಕಾನ್ಸೆಪ್ಟ್, ಎವರ್ ಗ್ರೀನ್ ಚಾಪ್ಟರ್ ನೋಡ್ರಿ. ಮತ್ತೆ ವೆರಿ ಈಸಿಯೆಸ್ಟ್ ಇನ್ ಬಯಾಲಜಿ. ಇಡೀ ಬಯಾಲಜಿ ಒಳಗಡೆನೆ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಅಂದ್ರೆ ಇದನ್ನೇ. ಸೊ ಇಲ್ಲಿ ಫಸ್ಟ್ 3 ನೀವು ತರೋ ಆಗಿದ್ದಾದ್ರೆ 5 marks ಆರಾಮ್ಸೆ ಇವತ್ತೇ ಔಟ್ ನೋಡ್ರಿ, ಬೇಕಾದ ಎಕ್ಸಾಮ್ ಇರಲದು. ಸೊ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ 1 ಜೀನ್ದು, ಡೈಹೈಬ್ರಿಡ್ ಕ್ರಾಸ್ 2 ಜೀನ್ಸ್ದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಲ್ಲಿ ಬರ್ದೇ ಬಿಟ್ಟದ ನೋಡ್ರಿ. ಯಾವ್ದಾದ್ರು ಒಂದನ ಸೊ 5 marks ಫಿಕ್ಸ್ ಅಫಿಯರ್ ಆಗ್ತದ ಫಾರ್ ಆಲ್ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಅಂತಂದ್ರೆ ಕನ್ಸರ್ನ್ ದಿ ಸಿಂಡ್ರೋಮ್ಸ್. ಓಕೆ, ಸೈಲೆಂಟ್ ಫೀಚರ್ಸ್ ಆಫ್ ಡೌನ್ ಸಿಂಡ್ರೋಮ್ ಕೇಳ್ಬಹುದು, ಟರ್ನರ್ ಸಿಂಡ್ರೋಮ್ ಕೇಳ್ಬಹುದು, ಕ್ಲಿನೆಫೆಲ್ಟರ್ಸ್ ಕ್ರೈಡಿವ್ ಚಾಟ್ ಸಿಂಡ್ರೋಮ್ ಅಂತೇಳಿ ಕೇಳ್ಬಹುದು. ಓಕೆ, ಇದ್ರಾಗ ಯಾವ್ದಾದ್ರು 1 2 marks ಅಥವಾ 3 marks. ಓಕೆ, ಸೊ ಕ್ಲಾಸ್ ನ ಯಾವ ತರ ಅನಿಸ್ತಾ ಇದೆ ಅಂತ ಅನ್ನೋದು ಮತ್ತೆ ಕಂಪ್ಲೀಟ್ ವಾಚ್ ಮಾಡಿದ ಬಳಿಕ ನಿಮ್ದು ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಲೈವ್ ಕ್ಲಾಸ್ ಆಗಿರ್ತದಲ್ಲ ಅವಾಗ ನೀವು ಕಮೆಂಟ್ ನ ಹಾಕ್ಬಹುದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್. ಇಲ್ಲಿ ಯಾವ್ದಾದ್ರು ಒಂದು ಮೆಥಡ್ 3 marks ಪಕ್ಕ ಬರ್ತದೆ ನೋಡ್ರಿ. ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ XX ಮತ್ತೆ XY ಟೈಪ್ ಅದ ಬರ್ಬೋದು, ZZ ಮತ್ತೆ ZW ಈ ತರ ಯಾವ್ದಾದ್ರು ಒಂದ್ ಮೆಥಡ್. ಸೊ ಆಲ್ರೆಡಿ ನಮ್ ಪಾಸಿಂಗ್ ಪ್ಯಾಕೇಜ್ ದಾಗ ಅಗ್ದಿ ನೀಟಾಗಿ ಕ್ಲಿಯರ್ ಆಗಿ ಸೊ ಡೌನ್ ಸಿಂಡ್ರೋಮ್ದು, ಕ್ಲಿನೆಫೆಲ್ಟರ್ ಸಿಂಡ್ರೋಮ್ದು, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತೆ ಸಾಧನ ಕೋರ್ಸ್ ದಾಗ ಇಷ್ಟು ಕಾನ್ಸೆಪ್ಟ್ ಅಗ್ದಿ ನೀಟಾಗಿ ಕ್ಲಾಸ್ ನ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ರೆಕಾರ್ಡ್ ಮಾಡಿದಲ್ಲ. ಸೊ ಅದನ್ನೇ ಇನ್ನು 1 ಶಾರ್ಟ್ ವಿಡಿಯೋನು ಮಾಡಿರ್ತದೆ. ಇಷ್ಟು ಕೂರ್ದು ವಿಡಿಯೋಸ್ ನ ಕಟ್ ಮಾಡಿ ಜಾಯಿನ್ ಮಾಡಿ 1 ಶಾರ್ಟ್ ವಿಡಿಯೋಸ್. ಈಗ ಮತ್ತೆ ಹೊಳ್ಳಿ ಕ್ಲಾಸ್ ನ ಇದು ಮಾಡ್ಕೊತ ಕುಂದ್ರದಾಗಿಲ್ಲ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ PDF ಆಲ್ ಸಬ್ಜೆಕ್ಟ್ಸ್ ಅಂತೇಳಿ ಎಸ್ ಸಾಧನ ಕೋರ್ಸ್ ದಾಗೂ ಹಾಕಿದೀವಿ, ಅಲ್ಲಿದನ್ನು ತಗೋಬಹುದು. ಇರ್ಲಿಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಇದ್ರದನ್ನ ಸೊ ಈಗೇನ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇರ್ತೀವಲ್ಲ ಇದ್ರದನ್ನು ಕಳಿಸಿರುತ್ತ. ಮತ್ ನಿಮ್ಗೆ ಕಂಪ್ಲೀಟ್
ಚಾಪ್ಟರ್ ವೈಸ್ ಪಾಸಿಂಗ್ ಪ್ಯಾಕೇಜ್ ಬೇಕಂದ್ರೆ ನೀವು ಕೋರ್ಸ್ ಬೈ ಮಾಡಿದ್ರೆ ಕಂಪ್ಲೀಟ್ಲಿ ಸಿಗ್ತೈತೆ ನೋಡ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟನ್ಸ್, ಇದು ಚಾಪ್ಟರ್ ಬಿಗ್ಗೆಸ್ಟ್ ಚಾಪ್ಟರ್, ಬಟ್ ಇದರೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಇಲ್ಲಿ ಕನ್ಸಿಡರೇಷನ್ ಮಾಡಿರ್ತಾರೆ. ಈ ಕಾನ್ಸೆಪ್ಟ್ಸ್ ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಅಂಡ್ ಪ್ರಿಮೋಸ್ಟ್ ಇಸ್ ದಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಎವರ್ ಗ್ರೀನ್ ಕ್ವಶನ್ ಆಗ್ತದೆ ನೋಡ್ರಿ 5 marks ಗೆ. ಪ್ರತಿ ಸಲ ರಿಪೀಟ್ ಆಗೈತಿ ಮತ್ತೆ ರಿಪೀಟ್ ಆಗ್ತದೆ. ಸೊ ಸೈಲೆಂಟ್ ಫೀಚರ್ಸ್ ಆಸ್ ವೆಲ್ ಆಸ್ ಗೋಲ್ಸ್ ನು ಕೇಳಬಹುದು 5 marks ಗೆ. ಒಂದ್ಸಲ 2025 ಒಳಗಡೆ ಗೋಲ್ಸ್ ಕೇಳಿದಾನೆ, ಹೆಚ್ಚಾಗಿ ಸೈಲೆಂಟ್ ಫೀಚರ್ಸ್ ನ 5 marks ಗೆ ಕೇಳ್ತಾನೆ ನೋಡ್ರಿ. ಓಕೆ, ಸೈಲೆಂಟ್ ಫೀಚರ್ಸ್ ದಟ್ ಇಸ್ ಗೋಯಿಂಗ್ ಟು ಅಪಿಯರ್. ನೆಕ್ಸ್ಟ್ ಸರ್ ಅಂದ್ರೆ ಜೆನೆಟಿಕ್ ಕೋಡ್ ಫೀಚರ್ಸ್. ಓಕೆ, ಜೆನೆಟಿಕ್ ಕೋಡ್ ಫೀಚರ್ಸ್. ನೆಕ್ಸ್ಟ್ ಸರ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ 3 marks ಗೂ ಇಲ್ಲಾಂದ್ರೆ 2 marks ಗೂ. ಸೊ ಡೈಗ್ರಾಮ್ ಕೇಳಬಹುದು, ಇಲ್ಲಾಂದ್ರೆ ಅವನೇ ಹೋದ್ಸಲ ಡೈಗ್ರಾಮ್ ಕೊಟ್ಟು ಲೇಬಲ್ ದಿ ಪಾರ್ಟ್ಸ್ ಅಂತೇಳಿ, ಸೊ ಎ ಪಾರ್ಟ್ ಬಿ ಪಾರ್ಟ್ ಅಂತೇಳಿ ಹಿಂಗ್ ಕೊಟ್ಟಿದ್ದ, ನೇಮ್ ದಿ ಪಾರ್ಟ್ ಅಂತೇಳಿ. ನೆಕ್ಸ್ಟ್ ಜೆನೆಟಿಕ್ ಮಟೀರಿಯಲ್ಸ್, ಅದು DNA ಆಗಿರ್ಬೋದು, RNA ಆಗಿರ್ಬೋದು, ಅದ್ರ ಮೇಲೆ ಒಂದು. ನೆಕ್ಸ್ಟ್ ಸರ್ ಅಂದ್ರೆ ನ್ಯೂಕ್ಲಿಯೋಸೋಮ್ದು ಡೈಗ್ರಾಮ್. ಓಕೆ, ಎಷ್ಟರೆ ಮಿನಿಮಮ್ ಈ ಚಾಪ್ಟರ್ ಒಳಗಡೆ ಇಲ್ಲಿ ಏನ್ ಕೊಟ್ಟಿದ್ದೀವಿ ನೋಡ್ರಿ. ಇನ್ ಶಾರ್ಟ್ ಟೈಮ್ ಇದೆ, ಎಲ್ಲಾನು ಓದೋರ್ಗೆ ಏನ್ ಬೇಡ ಅನ್ನಂಗಿಲ್ಲ ಸರ್. ನಾವ್ ಈಗ ಆಲ್ರೆಡಿ 3-4 ಸಲ, ಯಾಕಂದ್ರೆ ನಾವೇ 3 ಸಲ 4 ಸಲ ಬಯಾಲಜಿ ಮುಗಿಸಿದೀವಿ ಆಫ್ಲೈನ್ ಕ್ಲಾಸ್ ಒಳಗಡೆ. ಸೊ ಆ ತರ ನೀವು ಪರ್ಫೆಕ್ಟ್ ಆಗಿದ್ದವರು, ನೋ ಇಶ್ಯೂಸ್, ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಟಡಿ. ಸರಿ, ಇನ್ ಮೇಲೆ ನಾವು ಓದ್ತೀವಿ ಅನ್ನೋರು ಈಗ ಇಲ್ಲಿ ಏನ್ ಕೊಟ್ಟಿದೀವಲ್ಲ ಈ ಚಾಪ್ಟರ್ ವೈಸ್ ನ ನೀವು ಕಂಪ್ಲೀಟ್ ಆಗಿ ಓದಿದ ಬಳಿಕ ನೆಕ್ಸ್ಟ್ ಬೇಕಾದನ್ನ ಓದಬಹುದು. ಇದನ್ನ ಬಿಟ್ಟು ಯಾವ್ದಾರು ಓದಿದ್ರಂದ್ರೆ ಆ ಕಡೆ ಪಾಸ್ ಆಗೋದನ್ನು ಕ್ರಿಟಿಕಲ್ ಸಿಚುವೇಶನ್ ಒಳಗಡೆ ಬಂದ್ಬಿಡ್ತೈತೆ. ಸೊ ಟು ಅವಾಯ್ಡ್ ದಟ್ ಇಶ್ಯೂಸ್ ಯು ಹ್ಯಾವ್ ಟು ಸ್ಟಡಿ ಕರೆಕ್ಟ್ ಅಂಡ್ ಕ್ಲಿಯರ್ಲಿ. ಸೊ ಬೆಟರ್ ನನ್ನ ಸಜೆಷನ್, ಈಗ ಹೆಂಗ ವಿಡಿಯೋನ ವಾಚ್ ಮಾಡ್ತಿರ್ತಿರಲ್ಲ, ಒಂದ್ ನೋಟ್ಬುಕ್ ತಗೊಂಡು ನೋಟ್ಸ್ ಮಾಡ್ಕೊಂಡ್ರೆ ಅಂದ್ರೆ ದಿ ಬೆಸ್ಟ್. PDF ಕಳಿಸ್ಕೊಟ್ಟಿರ್ತದ, ಬಟ್ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ದಿ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಎವಲ್ಯೂಷನ್. ಸೊ ಇಲ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಈಸ್ ಎವರ್ ಗ್ರೀನ್ ಕ್ವಶನ್. ಇದು 3 marks ಆದ್ರೆ ಬರೀ ಡೈಗ್ರಾಮ್ ಕೇಳಿರ್ತಾನೆ, ಡೈಗ್ರಾಮ್ ಅಂಡ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ 5 marks ಕೇಳಿರ್ತಾನೆ. ಓಕೆ, ಕಂಪಲ್ಸರಿ ಕ್ವಶನ್ ಆಗ್ತದೆ ಇದು. ಅದನ್ನ ಮಿಸ್ ಆದ್ರ ಸೊ ಎನಲಾಗಸ್ ಹೋಮೋಲಾಗಸ್ ಆರ್ಗನ್ಸ್ ಮೇಲೆ ಮಾತ್ರ ಶೋರ್ ಶಾರ್ಟ್ ಕ್ವಶನ್ ಆಗ್ತದೆ ನೋಡ್ರಿ, ವಿತ್ ಎಕ್ಸಾಂಪಲ್ಸ್. ಅದು ಎನಿಮಲ್ಸ್ ದಾಗ ಅಷ್ಟೇನು ಕೇಳ್ಬೋದು, ಏನು ಹೇಳಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಎನಿಮಲ್ಸ್ ದಾಗ ಪರ್ಟಿಕ್ಯುಲರ್ ಆಗಿ ವಿತ್ ರೆಸ್ಪೆಕ್ಟ್ ಟು ದ ಪ್ಲಾಂಟ್ಸ್ ಅಂತ ಕೇಳಿರ್ತಾನ ನೋಡ್ರಿ. ಓಕೆ, ಸೊ ದಟ್ ಯು ಹ್ಯಾವ್ ಟು ಥರೋ ವಿತ್ homologous as well as analogous and homologous organs with respect to the animals as well as with respect to the plants. Okay, Hardy Weinberg principle, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರೆ ಜೆನೆಟಿಕ್ ಇಕ್ವಿಲಿಬ್ರಿಯಂ ಗೆ ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ. ಸೊ ವಾಟ್ ಜೆನೆಟಿಕ್ ಇಕ್ವಿಲಿಬ್ರಿಯಂ, ಇದು KS ಕ್ವಶನ್ ಆಗಿದೆ 2024 ದಾಗದು ಏನು 25 ದಾಗದು ಕ್ವಶನ್ KS ಕಂಡಕ್ಟ್ ಮಾಡಿದ್ರಲ್ಲ KS ಕ್ವಶನ್ ಕ. ಸೊ ಅಲ್ಲಿನೂ ಪ್ರಿಲಿಮಿನರಿ ಎಕ್ಸಾಮ್ಸ್ ದೊಳಗಡೆ ಸೊ MCQs ಟೈಪ್ ದೊಳಗಡೆ ಎಲ್ಲ ಫ್ಯಾಕ್ಟರ್ಸ್ ನ ಕೊಟ್ಟು ಇದ್ರೊಳಗಡೆ ಯಾವ್ದು ಇಲ್ಲ ಯಾವ್ದು ಐತಿ ಅಂತೇಳಿ ಈ ತರ ಕೇಳಿದ್ರು. ಸೊ ಅದಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ KCET ಗೆ, ನೀಟ್ ಗೆ ಮತ್ತೆ ಥಿಯರಿ ಎಕ್ಸಾಮ್ಸ್ ಗೆ. ಓಕೆ, ಥರೋ ವಿತ್ ದಿಸ್. ನೆಕ್ಸ್ಟ್ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ಓಕೆ, ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್, ಇದು 3 marks ಗೂ ಕೇಳಬಹುದು 5 marks ಗೂ. ಸೊ ಇವ್ರದ್ದು ಎಲ್ಲಾನು ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ನೋಟ್ಸ್ ಮಾಡಿದ್ದೆ ಐತೆ ಪಾಸಿಂಗ್ ಪ್ಯಾಕೇಜ್ ದೊಳಗಡೆ. ಸೊ ಇಲ್ಲಿ ಹೆಂಗ್ ಕಾನ್ಸೆಪ್ಟ್ ಕೊಟ್ಟಿದೀವಲ್ಲ ಇದ್ರದ್ದೇ ಇನ್ನು ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದ್ರೆ ಅವಾಗ ಏನ್ ರೆಗ್ಯುಲರ್ ಕ್ಲಾಸಸ್ ದೊಳಗ 6-7 ವಿಡಿಯೋ ಏನ್ ತಗೊಂಡಿದ್ವಲ್ಲ ಅವು ಅಷ್ಟು ಕೂಡಿ ಒಂದೊಂದು ವಿಡಿಯೋ ಮಾಡಿಬಿಡ್ತೈತಿ. ಸೊ ದಟ್ ಈಸ್ ಗೋಯಿಂಗ್ ಟು ಸೇವ್ ದ ಲಾಟ್ ಆಫ್ ಟೈಮ್ ಫಾರ್ ಯು ಪೀಪಲ್. ಓಕೆ, ಸೊ ಇಲ್ಲಿ ಸೆಕೆಂಡ್ PUC ಈಗ ಯಾರು ಬರ್ತಾ ಇದ್ದಾರಲ್ಲ ಫಸ್ಟ್ PUC ಎಕ್ಸಾಮ್ ಮುಗಿಸಿ ಅವ್ರಿಗೆ ಒಂದು 2026 PUC 2 PCMB ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. ಅಂದ್ರೆ ನಿಮ್ ಜೂನಿಯರ್ಸ್ ಗೆ ಏನ್ ಹಿಡಿದು ಸ್ಟಾರ್ಟ್ ಆಗ್ತಾವ ಸರ್ ಅಂದ್ರೆ 19th February ಹಿಡಿದು ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತಾವ ಸರ್. ಆನ್ಲೈನ್ ಆಫ್ಲೈನ್ ಎರಡು ಇರ್ತವೆ ಏನಂತಂದ್ರೆ ಆನ್ಲೈನ್ ಆಫ್ಲೈನ್ ಅವಶ್ಯಕತೆ ಇತ್ತು ಅಂದ್ರೆ ಎರಡು ಮಾಡಿಕೊಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ಆಫ್ಲೈನ್ 19th ಏನ್ ಎಕ್ಸಾಮ್ ಮುಗಿತಾವಲ್ಲ ಮುಗಿನ ಅವ್ರದ್ದು ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ 50 seat ಸ್ಪೆಷಲ್ 10th year SPUC ಕೋಚಿಂಗ್ ಸೆಂಟರ್ 10th year anniversary ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ 50 seats ನ ಜಸ್ಟ್ ಅಟ್ 4000 ದೊಳಗಡೆ. ಸೊ ಅವರಿಗೆ ಸ್ಪೆಷಲ್ ಆಫರ್ಲೆ ಕೊಡ್ತೈತಿ. ಯಾರು ಅಡ್ಮಿಷನ್ ಆನ್ ಆರ್ ಬಿಫೋರ್ 20th February ಒಳಗಡೆ ತಗೋತಾರಲ್ಲ ಅವರಿಗೆ ಇದು ಸ್ಪೆಷಲ್ ಆಫರ್ನ ಅಪ್ಲಿಕೇಬಲ್ ಆಗ್ತದೆ. ಇಲ್ಲಿ ಆಫ್ಲೈನ್ ಬರೋರಿಗೆ ಸೊ ಗಾಂಧಿ ಚೌಕ್ ಅಂತ ಗೊತ್ತಿದೆ. ಸೊ ಎಲ್ರಿ ಸರ್ ವಿಜಯಪುರದ ಗಾಂಧಿ ಚೌಕ ಜಸ್ಟ್ ಅದರದಿಂದ 100 ಮೀಟರ್ದಷ್ಟು ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೊಂಟ್ರ ಅಂದ್ರೆ PV ಸುಗಂಧಿ ಅವ್ರದ್ದು ಬಿಲ್ಡಿಂಗ್ ಮೇಲ್ಗಡೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ. ಸೊ ಅಲ್ಲೇ SPUC ಕೋಚಿಂಗ್ ಆಫ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ದು. ಇದು LBS ಮಾರ್ಕೆಟ್ ಶಾಸ್ತ್ರಿ ಮಾರ್ಕೆಟ್ ಇದೆಲ್ಲ ಅದ್ರದ್ದು ಜಸ್ಟ್ ಅಪೋಸಿಟ್ ನೇ. ಸೊ ಇಲ್ಲಿಂದ ಗಾಂಧಿ ಚೌಕದಿಂದ 1 minute ದಷ್ಟು ವಾಕ್ ಬಂದ್ರು ಸೊ ಆರಾಮ್ಸೆ ಕೋಚಿಂಗ್ ರೀಚ್ ಆಗ್ಬಹುದು. ಓಕೆ, ಆಲ್ರೆಡಿ ಸೆಕೆಂಡ್ PUC ದವ್ರಿಗೆ ಎಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಯಾರ್ಯಾರು ನಿಮ್ ಜೂನಿಯರ್ಸ್ ಇದ್ದಾರಲ್ಲ ಅವ್ರಿಗೆ ತಿಳಿಸ್ರಿ ಇದು ಸ್ಪೆಷಲ್ ಆಫರ್. ಹಿಡಿ 10 year ಹಿಸ್ಟ್ರಿ ಒಳಗಡೆ ಫಸ್ಟ್ ಟೈಮ್ ಎಲ್ಲರಿಗೆ ಎಲ್ಲ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ದವ್ರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ. ಸೊ ಇದು ಹೆಂಗಂದ್ರೆ ಒನ್ ಟೈಮ್ PCMB 4ನ ಕಂಪ್ಲೀಟ್ ಆಗಿ 4 ತಿಂಗಳದಾಗ ಕಲಿಸ್ಕೊಡ್ತೈತಿ ಜಸ್ಟ್ ಅಟ್ 4000 ದೊಳಗೆ. ಸರ್ ನಮಗ 1 year ಫುಲ್ ಕ್ಲಾಸಸ್ ಬೇಕು ಅನ್ನೋರು ಕೆಲವೊಬ್ರು ಇರ್ತಾರೆ. PCMB ಮತ್ತೆ KCET ನೀಟ್ ಇಂಟಿಗ್ರೇಟೆಡ್ ಈ ತರ KCET ನೀಟ್. ಸೊ ಅದನ್ನ ಇಂಟಿಗ್ರೇಟೆಡ್ ಇಲ್ಲಿ ಬರ್ದಿವಿ ನೋಡ್ರಿ. ಇದು ಕಂಪ್ಲೀಟ್ ಇಂಟಿಗ್ರೇಟೆಡ್ ಎಲ್ಲಾನು 1 year ಕ್ಲಾಸಿಗೆ ಜಸ್ಟ್ ಅಟ್ 10,000 rupees ದೊಳಗಡೆ
ಅವರಿಗೆ ಫಸ್ಟ್ 50 ಸೀಟ್ಸ್ಗೆ ಸೊ ಯಾರು ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ಎಲ್ಲರಿಗೆ ಇದು ಆಫರ್ನ ಅಪ್ಲಿಕೇಬಲ್ ಆಗ್ತದೆ. ಇದು ಹಿಸ್ಟ್ರಿ ಒಳಗಡೆ ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ ನಾವು. ಸೊ ಅದರ ಬೆನಿಫಿಟ್ ನ ಎಲ್ಲರಿಗೆ ಯೂಸ್ ತಗೋ ಅಂತ ಹೇಳ್ರಿ ನಿಮ್ ಜೂನಿಯರ್ಸ್ಗೆ ಇದು ಮೆಸೇಜ್ ನ ಕನ್ವೆ ಮಾಡ್ರಿ. ಓಕೆ ಲೆಟಸ್ ಇಲ್ಲಿ ಹೇಳಿದ್ದೇವೆ ನೋಡಿ, ನಿಮಗೆ ಬೆಸ್ಟ್ ಆಗೋದು ಸಾಧನ ಕೋರ್ಸ್ ಜಸ್ಟ್ ಅಟ್ 4000 ಒಳಗಡೆ. ಸೊ ಇದು ಆಲ್ರೆಡಿ ಕಂಪ್ಲೀಟ್ಲಿ ರಿಕಾರ್ಡೆಡ್ ಕ್ಲಾಸಸ್ ಇದೆ. ಇನ್ನೊಂದು ಎಕ್ಸ್ಟ್ರಾ ಏನ್ ಮಾಡಿರ್ತೀವಿ ಸರ್ ಅಂತಂದ್ರೆ ಒಂದ್ ಶಾರ್ಟ್ ವಿಡಿಯೋ, ಓಕೆ ಕಂಪ್ಲೀಟ್ ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡಿರ್ತದೆ. ಅದನ್ನ ಈಗೇನು ಇಲ್ಲಿ ಡಿಸ್ಕಷನ್ ಮಾಡ್ಲಕತ್ತೀವಲ್ಲ ಚಾಪ್ಟರ್ ವೈಸ್ ಇವ್ರದ್ದು ಎಲ್ಲದರದ್ದು ಸೊ ವಿಡಿಯೋನ ಕಟ್ ಮಾಡಿ ಅದನ್ನೇ ಜಾಯಿನ್ ಮಾಡಿ ಒಂದು ಶಾರ್ಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಸೊ ದಟ್ ಈಸ್ ಗೋಯಿಂಗ್ ಟು ಸೇವ್ ಅ ಲಾಟ್ ಆಫ್ ಟೈಮ್. ಓಕೆ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಈ ಚಾಪ್ಟರ್ ಮಾತ್ರ ಬಹಳ ಈಸಿ ಮತ್ತೆ ಇಂಟ್ರೆಸ್ಟಿಂಗ್, ನಾಟ್ ಓನ್ಲಿ ಫಾರ್ ಸ್ಕೋರಿಂಗ್ ದಿ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಬಟ್ ಆಲ್ಸೋ ಫಾರ್ ಯುವರ್ ಡೇ ಟು ಡೇ ಲೈಫ್. ಓಕೆ ಸರಿ ಸರ್, ಹಾಗಾದ್ರೆ ಇಲ್ಲಿ ಏನ್ ಸ್ಟಡಿ ಮಾಡೋಣ ಅಂತಂದ್ರೆ ಆಂಟಿಬಾಡಿ ಸ್ಟ್ರಕ್ಚರ್ ಎವರ್ ಗ್ರೀನ್ ಕ್ವಶನ್ ಆಗ್ತದೆ ನೋಡ್ರಿ 2 ಮಾರ್ಕ್ಸಿಗೆ. ನೆಕ್ಸ್ಟ್ ಸರ್ ಡಿಸೀಸಸ್ ಮತ್ತೆ ಪ್ಯಾಥೋಜನ್ಸ್. ಅವ ಡಿಸೀಸಸ್ ಕೊಟ್ಟು ಪ್ಯಾಥೋಜನ್ಸ್ ಕೇಳಿರ್ತಾನೆ, ಇಲ್ಲ ಪ್ಯಾಥೋಜನ್ಸ್ ಕೊಟ್ಟು ಡಿಸೀಸಸ್ ಯಾವ್ದಾದ್ರು 5 ಮಾರ್ಕ್ಸಿಗೆ ಕ್ವಶನ್. ಈ ಕ್ವಶನ್ ಬಿಟ್ರೆ ಅಂದ್ರೆ ಬಯಾಲಜಿ ಸ್ಕೋರೇ ಆಗಂಗಿಲ್ಲ ಅವ್ರದ್ದು, ಯಾಕಂದ್ರೆ ಅಷ್ಟು ಈಜಿ ಅಷ್ಟು ಬರೇ ಒಂದು ಅರ್ಧ ಪೇಜ್ದಾಗ 5 ಮಾರ್ಕ್ಸ್ ಆರಾಮ್ಸೆ. ಅದು ಪಾಸಿಂಗ್ ಪ್ಯಾಕೇಜ್ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ಯಾವ ಡಿಸೀಸ್ ಮತ್ತೆ ಯಾವ ಪ್ಯಾಥೋಜನ್ಸ್ ಅಂತೇಳಿ. ಒಮ್ಮೊಮ್ಮೆ ಪ್ಯಾಥೋಜನ್ಸ್ ಕೊಡ್ತಾನೆ ಡಿಸೀಸಸ್ ಕೇಳ್ತಾನೆ, ಇಲ್ಲ ಡಿಸೀಸಸ್ ಕೊಡ್ತಾನೆ ಪ್ಯಾಥೋಜನ್ಸ್. ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಓಕೆ ಫಾರ್ ಆಲ್ 2026 ಎಕ್ಸಾಮ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಆಲ್ಕೋಹಾಲ್ಸ್ ಡ್ರಗ್ಸ್ ಅಬ್ಯೂಸ್, ಇದು 5 ಮಾರ್ಕ್ಸಿಗೆ ಕೇಳಬಹುದು, 3 ಮಾರ್ಕ್ಸಿಗೆ ಕೇಳಬಹುದು. ಓಕೆ ನೆಕ್ಸ್ಟ್ ಸರ್ HIV ರಿಲೇಟೆಡ್ ಮತ್ತೆ ಕ್ಯಾನ್ಸರ್ ರಿಲೇಟೆಡ್ ಯಾವ್ದಾದ್ರು ಒಂದು 3 ಮಾರ್ಕ್ಸಿನ ಕ್ವಶನ್, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಸರಿ ಬರ್ಬೋದು. ಓಕೆ ಟ್ರೀಟ್ಮೆಂಟ್ ಅರೆ ಡಯಾಗ್ನೋಸಿಸ್ ಅರೆ ಯಾವ್ದಾದ್ರು ಒಂದು. ಸೊ ಅಗ್ದಿ ನೀಟಾಗಿ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟಿದೀವಲ್ಲ ಕ್ಲಾಸ್ ನೋಟ್ಸ್ ದಾಗ ಏನ್ ಬರ್ಸಿ ನೋಡ್ರಿ HIV ಮೇಲೆ ಕ್ಯಾನ್ಸರ್ಸ್ ಮೇಲೆ ಅದ್ರದ್ದು ನೀವು ನೋಟ್ಸ್ ರೆಫರ್ ಮಾಡಿದ್ರೆ ಆರಾಮ್ಸೆ ನೀವು 3 ಮಾರ್ಕ್ಸ್ ತಗೋಬಹುದು. ನೆಕ್ಸ್ಟ್ ಸರ್ತ ಇಮ್ಯುನಿಟಿ ಬೇಸಿಸ್ ಮೇಲೆ ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ಡಿಫರೆನ್ಸಸ್ ಬಿಟ್ವೀನ್ ಆಕ್ಟಿವ್ ಇಮ್ಯುನಿಟಿ ಪ್ಯಾಸಿವ್ ಇಮ್ಯುನಿಟಿ ಅಂತೇಳಿ ಈ ತರ ಇನ್ನೆಟ್ ಇಮ್ಯುನಿಟಿ. ಸೊ ನೆಕ್ಸ್ಟ್ ಬ್ಯಾರಿಯರ್ ಇಮ್ಯುನಿಟೀಸ್ ಅಂತೇಳಿ ಈ ತರ ಯಾವ್ದಾದ್ರು ಸೊ ಒಂದನ್ನ ಕ್ವಶನ್ ಇಮ್ಯುನಿಟಿ ಮೇಲೆ ಪಕ್ಕ ಕ್ವಶನ್ ಆಗ್ತದೆ. ಇದಂತ ರಿಟ್ರೋ ವೈರಸ್ ಎವರ್ ಗ್ರೀನ್ ಕ್ವಶನ್ ನೋಡ್ರಿ 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಸ್ಕೆಚ್. ಓಕೆ ಸೊ ಎಷ್ಟು ನೀವು ಇದ್ರೊಳಗಡೆ ಸೊ ಇಲ್ಲಿ ಏನ್ ಮಾಸ್ಟರ್ ಪ್ಲಾನ್ ಪ್ರಕಾರ ಕೊಟ್ಟಿದೀವಲ್ಲ ಇದೇನ್ 1 year 2 year ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಕೊಟ್ಟಿಲ್ಲ. ಮೋರ್ ದ್ಯಾನ್ 50 to 60 ಟೈಮ್ಸ್ ನಾನು ಬಯಾಲಜಿ ಕಲಿಸಿದ್ದು. ಓಕೆ ಇನ್ 10 year ಎಕ್ಸ್ಪೀರಿಯನ್ಸ್ ಇನ್ PUC. ಸೊ PCMB 4 ಕೂರ್ದು ಕಲಿಸಿದ್ರದ್ದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಇದನ್ನೆಲ್ಲ ಮಾಸ್ಟರ್ ಪ್ಲಾನ್ ನನ್ನ ಕೈಲೇನೆ ಬರೆದಿದ್ದು ಹ್ಯಾಂಡ್ ರೈಟಿಂಗ್ ದೇ ತಗೊಂಡೈತಿ. ನೆಕ್ಸ್ಟ್ 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಐ ಆಮ್ ಹ್ಯಾವಿಂಗ್. ಓಕೆ ಇಲ್ಲಿ PCMB 4 ಕಲಿಸಿದ್ದು, ಅಲ್ಲಿ ಮೋರ್ ದ್ಯಾನ್ ಸೊ 15 to 20 ಸಬ್ಜೆಕ್ಟ್ ಕಲಿಸಿದ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ನಿಮಗೆ ಪ್ರಿಡಿಕ್ಷನ್ ಯಾವ ತರ ಮಾಡಬೇಕು, ಯಾವ್ದು ಬೆಸ್ಟ್ ಆಗ್ತೈತಿ ನಿಮ್ಮ ಎಕ್ಸಾಮಿನೇಷನ್ 2026 ಅಂತೇಳಿ ಸೊ ಇದನ್ನ ಪ್ರಿಪೇರ್ ಮಾಡಿ. ಸೊ ಎಲ್ಲಾ ಹುಡುಗರಿಗೆ, ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ದವರಿಗೆ, ಎಲ್ಲಾ ಸ್ಟೂಡೆಂಟ್ಸ್ಗೆ, ಎಲ್ಲಾ ಡಿಸ್ಟ್ರಿಕ್ಟ್ ದವರಿಗೆ ಯೂಸ್ ಆಗಲಿ ಅಂತೇಳಿ ಯೂಟ್ಯೂಬ್ಗೆ ಕೊಟ್ಟೈತಿ ನೋಡ್ರಿ. ಓಕೆ ಇಷ್ಟು ಬೆಸ್ಟ್ ಆಗಿ ಕ್ಲಾಸ್ ನ ಕಂಡಕ್ಟ್ ಮಾಡಿದ್ದು ಯುಟಿಲಿಟಿ ಮಾಡ್ಕೋದು ನಿಮ್ ಜವಾಬ್ದಾರಿ. ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಇದು ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಇದು ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ಅಟ್ ಅ ಫ್ರೀ ಆಫ್ ಕಾಸ್ಟ್. ಓಕೆ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ಕನ್ಸರ್ನ್ ಟು ದಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಇದು ನಾಳೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರಂದ್ರೆ ಅಲ್ಲಿ ಸಿವಿಯಸ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರ್ತದೆ, ಅವ್ರಿಗೂ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಇಲ್ಲ ಸರ್ ನಾನು BSc ಅಗ್ರಿ ಮಾಡ್ತೀನಿ, ಇಲ್ಲ BSc ನರ್ಸಿಂಗ್ ಮಾಡ್ತೀನಿ, ಇಲ್ಲ ಮೆಡಿಕಲ್ ಲೈನಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿನೂ ಇದು ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಎಸ್ಪೆಷಲಿ ಇದರೊಳಗಡೆ ಬಯೋಗ್ಯಾಸ್ ಪ್ರೊಡಕ್ಷನ್, ಯು ಡೋಂಟ್ ನೆಗ್ಲೆಕ್ಟ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. 3 ಮಾರ್ಕ್ಸಿಗೆ ಏನ್ ಕೇಳ್ಬೋದ್ರಿ ಸರ್ ಅಂತಂದ್ರೆ ಡೈಗ್ರಾಮ್ ಕೇಳ್ಬೋದು, ಎಕ್ಸ್ಪ್ಲನೇಷನ್ ಅಂದ್ರೆ 5 ಮಾರ್ಕ್ಸಿಗೆ ಕೇಳೈತೆ ನೋಡ್ರಿ. ಇಲ್ಲ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಬರೋದು ನೋಡ್ರಿ 1 or 2 2 ಕೇಳದ ಅಂತಂದ್ರೆ ಸೊ 5 ಮಾರ್ಕ್ಸಿಗೆ ಸ್ಪ್ಲಿಟ್ ಮಾಡ್ಕೊಂಡಿರ್ತಾನೆ. ಯಾವ್ದಾದ್ರು 1 ಕೇಳ್ಬಿಟ್ನಂದ್ರೆ 5 ಮಾರ್ಕ್ಸಿಗೆ ಒಂದೇ ಕೇಳಿರ್ತಾನೆ. ಮ್ಯಾಕ್ಸಿಮಮ್ 8 ಮಾರ್ಕ್ಸ್ ತನಕ ಇದ್ರ ಮೇಲಿಂದ ವೇಟೇಜ್ ಆಗ್ತೈತೆ. ಸೊ ಅದು ಯಾವ ತರ ಸ್ಪ್ಲಿಟ್ ಮಾಡಿರ್ತಾನೆ ಅನ್ನೋದು ಎಕ್ಸಾಮ್ ದೊಳಗಡೆ ನೋಡ್ಕೋರಿ. ಬಯೋಗ್ಯಾಸ್ ಪ್ರೊಡಕ್ಷನ್ ಯು ಡೋಂಟ್ ನೆಗ್ಲೆಕ್ಟ್, ಯು ಹ್ಯಾವ್ ಟು ಪ್ರಿಪೇರ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಓಕೆ ಲಾಸ್ಟ್ ಇಯರ್ ನಾವು KCET ಅಂತೇಳಿ ಕ್ಲಾಸ್ ಮಾಡಿದ್ನು ಇದೆ ನೋಡ್ರಿ, ಫ್ರೀ ಒಳಗಡೆ ಯೂಟ್ಯೂಬ್ ಒಳಗಡೆ ಇದೆ. ಇದ್ರ ಮೇಲೆ MCQs ಡಿಸ್ಕಷನ್ ಮಾಡಿವಿ. ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಅದರದ್ದೇನು ಮೈಕ್ರೋಬ್ಸ್ ರೋಲ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಎವರ್ ಗ್ರೀನ್ ಕ್ವಶನ್ ಆಗ್ತದೆ ನೋಡ್ರಿ. ಓಕೆ ಮೋಸ್ಟ್ ಇಂಪಾರ್ಟೆಂಟ್. ಅವ ಒಮ್ಮೊಮ್ಮೆ ಏನ್ ಮಾಡ್ಬಿಡ್ತಾನ ಅಂತಂದ್ರೆ ಬಯೋ ಕಂಟ್ರೋಲರ್ ಅಂಡ್ ಯಾವುದು ಬಯೋ ಫರ್ಟಿಲೈಸರ್ 2 ಕ್ಲಬ್ ಮಾಡಿ 1 ಕ್ವಶನ್ ಮಾಡ್ತಾನೆ. ಓಕೆ ಇದು ಆದ್ರೆ ಒಂದೇ ಕ್ವಶನ್ ಕೇಳ್ತಾನೆ, ಇದನ್ನಾದ್ರ 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಡೈರೆಕ್ಟ್ ಆಗಿ ಕೇಳ್ತಾನೆ. ಇವು 2 ಕೂಡಿಸಿ 1 ಮಾಡಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಓಕೆ ಕನ್ಸರ್ನ್ ಟು ದಿ ಬಯೋ ಕಂಟ್ರೋಲರ್ಸ್ ಆಸ್ ವೆಲ್ ಆಸ್ ಬಯೋ ಫರ್ಟಿಲೈಸರ್ಸ್. ಸಿವೇಜ್ ಟ್ರೀಟ್ಮೆಂಟ್ ರೀ ಸರ್, ಅಗೇನ್ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ 5 ಮಾರ್ಕ್ಸಿಗೆ. ಒಮ್ಮೊಮ್ಮೆ ಏನ್ ಕೇಳ್ಬಿಡ್ತಾನೆ ಬರೀ ಪ್ರೈಮರಿ ಟ್ರೀಟ್ಮೆಂಟ್ ಇಲ್ಲಾಂದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಂತೇಳಿ ಈ ತರನು ಕೇಳ್ಬಹುದು. ಸೊ ಪ್ರೈಮರಿ ಮತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ 2 ಕೇಳೋದಂದ್ರೆ ಪಕ್ಕ 5 ಮಾರ್ಕ್ಸಿಗೆ ಆಗ್ತದೆ. ಸೊ ಯಾವ್ದಾದ್ರು ಒಂದಾದ್ರೆ 2 ಮಾರ್ಕ್ಸ್ಗೆ ಆಗ್ತದೆ ನೋಡ್ರಿ. ಓಕೆ ಯು ಹ್ಯಾವ್ ಟು ಪ್ರಿಪೇರ್ ಥರೋಲಿ ಕನ್ಸರ್ನ್ ಟು ದಿಸ್ ಸಿವಿಯಸ್ ಟ್ರೀಟ್ಮೆಂಟ್. ನಾಳೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರಂದ್ರೆ ಮುನ್ಸಿಪಾಲಿಟಿ ಅಲ್ಲಿ ಇಂಜಿನಿಯರ್ ಆಗ್ತಿದ್ರಂದ್ರೆ ಇದ್ರದ್ದು ವರ್ಕ್ ಮಾಡ್ಲಿಕ್ಕೂ ನಿಮ್ಗೆ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಸೊ ಯಾವ್ದ್ರ ಸರ್ ಸಿವಿಯಸ್ ಟ್ರೀಟ್ಮೆಂಟ್. ಓಕೆ ಎಲ್ಲಾ
ಕಾಂಪಿಟೇಟಿವ್ ಎಕ್ಸಾಮ್ ಇನ್ಕ್ಲೂಡಿಂಗ್ ಯುವರ್ KCET ನೀಟ್ ಕಾಮಿಡಿಕೆ ಓಕೆ ಎಲ್ಲಾ ಕಡೆಗೆ ನಿಮ್ಗೆ ಎಲ್ಲೆಲ್ಲಿ ಬಯಾಲಜಿ ಬರ್ತದಲ್ಲ ಇದು ಸಿವಿಯರ್ ಸ್ಟೇಟ್ಮೆಂಟ್ ಮೇಲೆ ಒಂದು ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಇಲ್ಲ ಸರ್ ನಾನು PUC ಮುಗಿದ ಬಳಿಕ ಜಾಬಿಗೆ ಹೋಗ್ತೀನಿ FDA SDA. ಸೊ PUC ಮುಗಿದ ಬಳಿಕ SDA ಅಂತೇಳಿ ಬರ್ತದ, ನೆಕ್ಸ್ಟ್ VAO ಅಂತೇಳಿ ಬರ್ತದ, ಅಲ್ಲಿ ಮತ್ತೆ PC ಅಂತೇಳಿ ಬರ್ತದ, ಅಲ್ಲಿ ಹೋದ್ರು ಇದ್ರ ಮೇಲೆ ಕ್ವಶನ್ ಬರ್ತೈತಿ ನೋಡ್ರಿ. ಓಕೆ ಜನರಲ್ ಸೈನ್ಸ್ ಒಳಗಡೆ. Okay, let's get into the next. So that is biotechnology principles and processes. Okay, so ಇಲ್ಲಿ rDNA technology is evergreen question. So ಪ್ರತಿ ಒಂದು ಕ್ವಶನ್ ಪೇಪರ್ ದ ನೋಡ್ಕೋರಿ rDNA ಟೆಕ್ನಾಲಜಿ 100% ಅದು ಪ್ರೆಸೆನ್ಸ್ ಇದೆ. ಕೆಲವರು ಮಾಡಲ್ ಕ್ವಶನ್ ಪೇಪರ್ ಅಷ್ಟೇ ಮಾಡಿದ್ರೆ ಪಾಸ್ ಆಗ್ತೀವಿ ಸರ್ ಅಂತೇಳಿ ಸೊ ವಾಟ್ಸಪ್ಪಿಗೂ ಕಮೆಂಟ್ ಹಾಕಿದ್ರು, ಮೆಸೇಜ್ ಕಳಿಸಿದ್ರು. ಇವನ್ ಕೆಲವೊಬ್ರು ಹೆಂಗಂತಂದ್ರೆ ಬರೀ ಮಾಡಲ್ ಕ್ವಶನ್ ಪೇಪರ್ ದಿಂದೇ ಎಲ್ಲಾ ಕ್ವಶನ್ಸ್ ಬರ್ತವೆ ಸರ್, ಆತರ ಇರಂಗಿಲ್ಲ. ಮಾಡಲ್ ಕ್ವಶನ್ ಪೇಪರ್ ಹೆಲ್ಪ್ ಆಗ್ತಾವ, ಬಟ್ ಯಾವುದೇ ಮಾಡಲ್ ಕ್ವಶನ್ ಪೇಪರ್ ತಗೊಳ್ರಿ, ಮುಂದೆ ಇಟ್ಕೊಂಡು ಇವು ಚೆಕ್ ಮಾಡ್ಕೊರಿ, ಈ ಚಾಪ್ಟರ್ ಮೇಲೆ ಎಷ್ಟು ಬಿದ್ದ ನಿಮಗೆ ಕ್ಲಾರಿಟಿ ಸಿಗ್ತೈತಿ. ಯಾಕಂತಂದ್ರೆ ಸೊ ಮಾಡಲ್ ಕ್ವಶನ್ ಪೇಪರ್ ಏನ್ ಔಟ್ ಆಫ್ ಸಿಲೆಬಸ್ ಇರಂಗಿಲ್ಲ, ಇದರದಂದೇ ಇರ್ತೈತಿ. ಬಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇದು ಅಲ್ಲಿದ್ದಾವ, ಕೆಲವೊಂದು ಎಲ್ಲರ ಒಂದೊಂದು ಹೊಸ ಕ್ವಶನ್ಸ್ ಬಂದಿರ್ತಾವ. ಬಟ್ 3 ಮಾಡಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದಾರಲ್ಲ 2025-26ಗೆ, ಸೊ ಅದರದಿಂದ ಸೊ ಇದು ಕೆಲವೊಬ್ರು PDF ಅಂತೇಳಿ ಕೇಳ್ತಾ ಇದ್ದಾರೆ ನೋಡ್ರಿ. PDF ಗೆ ನೀವು SPC ಆಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅಲ್ಲಿ ಸಾಧನ ಕೋರ್ಸ್ ಒಳಗಡೆ ಅಪ್ಲೋಡ್ ಮಾಡಿರ್ತದ. ಸೊ ಯು ಕ್ಯಾನ್ ಎಕ್ಸೆಸ್ ದೇರ್. ಸೊ ಎಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಇದ್ರದ್ದು PDF ಕಳಿಸಿರ್ತದ. ಮತ್ತೆ ಎಲ್ಲಿ ಕಳಿಸಿರ್ತೀರಿ ಸರ್ ಅಂತಂದ್ರೆ ಇದ್ರದೊಳಗಡೆನು ಹಾಕಿರುತ್ತೆ ನೋಡ್ರಿ, ಟೆಲಿಗ್ರಾಮ್ ಚಾನಲ್ ದೊಳಗಡೆನು ಅಲ್ಲಿ ಅಪ್ಲೋಡ್ ಮಾಡಿರ್ತದೆ. SPC ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆದ್ರೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಓಕೆ, ಕ್ಲಾಸ್ ಮುಗಿದ ಬಳಿಕ ಅಲ್ಲಿ ಅಪ್ಲೋಡ್ ಮಾಡಿರುತ್ತೆ. rDNA technology diagram for 5 marks, that is going to be the important. Next PBR 322, so diagram that is going to again for 2 marks. Okay, so for the 2 marks. Next sir tandra bioreactor, so that is going to be the 2 marks or else 3 marks that is going to appear. Evergreen question. Next electrogel phoresis, that is for 3 marks. Okay, next most important is DSP, that is downstream processing. DSP it is going to appear for the so ಎಷ್ಟು ಮಾರ್ಕ್ಸ್ ಸರ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ. ನೆಕ್ಸ್ಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ ದಟ್ ಇಸ್ ಗೋಯಿಂಗ್ ಟು ಬಿ ದಿ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್ ಸ್ಟೆಪ್ಸ್ ಇನ್ rDNA ಟೆಕ್ನಾಲಜಿ. ಈ ಡಯಾಗ್ರಾಮ್ ಕೇಳ್ಬಿಟ್ನ ಅಂತಂದ್ರೆ rDNA ಟೆಕ್ನಾಲಜಿದು ಸೊ ಸ್ಟೆಪ್ಸ್ ಕೇಳಂಗಿಲ್ಲ, ಇಲ್ಲಾಂದ್ರೆ ಸ್ಟೆಪ್ಸ್ ಅದು ಕೇಳ್ಬೋದು. ಇಲ್ಲ ಟೂಲ್ಸ್ ಯೂಸ್ಡ್ ಇನ್ rDNA ಟೆಕ್ನಾಲಜಿದು 3 ಮಾರ್ಕ್ಸಿಗೆ ಲಿಸ್ಟ್ ಔಟ್ ಮಾಡ್ರಿ ಅಂತ ಕೇಳ್ಬೋದು. ಸೊ ಫಸ್ಟ್ ತರುವಾಗಿ ಇವಿಷ್ಟು ಏನ್ ಕಾನ್ಸೆಪ್ಟ್ ನ ಲಿಸ್ಟ್ ಔಟ್ ಮಾಡೈತಲ್ಲ ಇದನ್ನ ತರುವಾಗಿ ಓದಿದ ಬಳಿಕ ನೆಕ್ಸ್ಟ್ ಎಕ್ಸ್ಟ್ರಾ ಯು ಕ್ಯಾನ್ ರೀಡ್ ಎನಿ ಸೊ ಕಂಟೆಂಟ್ ಫ್ರಮ್ ದಿಸ್ ಚಾಪ್ಟರ್. ಸೊ ಪ್ರಿವಿಯಸ್ ಏನ್ ಹೇಳಿದವ್ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಇವು ಇಷ್ಟೇ ಅಂತೇಳಿ ಅಂತಿರಲ್ಲ. ಸೊ ಇವ್ಕರದೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ನ ಇಲ್ಲಿ ಕನ್ಸಿಡರೇಷನ್ ಮಾಡಿಲ್ಲ, ವಿದ್ರದು MCQs ದೊಳಗಡೆ ಎಸ್ಪೆಷಲಿ ಸೊ ಮಿಲ್ಕ್ ನ ಕರ್ಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತಿರತ್ತೆ ಲ್ಯಾಬ್ ಅಂತೇಳಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತೇಳಿ ಅಂತ MCQs ನ ಕೇಳ್ಬಹುದು. ಓಕೆ, ಇದ್ರ ಮೇಲೆ ಸೊ ಬಟ್ ಇಲ್ಲೇನ್ ಕಂಟೆಂಟ್ ನ ಮೆನ್ಷನ್ ಮಾಡಿವಲ್ಲ ಇವಿಷ್ಟು ಫಸ್ಟ್ ತರುವಾಗಿ ಪ್ರಿಪರೇಷನ್ ಆದ ಬಳಿಕ ನೆಕ್ಸ್ಟ್ ಟೈಮ್ ಸಿಕ್ತು ಅಂದ್ರೆ ಅದನ್ನ ಪ್ರಿಪರೇಷನ್ ಮಾಡ್ಕೋರಿ ಎಕ್ಸ್ಟ್ರಾ. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್. ಇದು ನಿನ್ನೆ ಲಾಸ್ಟ್ ಗೆ ನಮ್ದು ಆಫ್ಲೈನ್ ಕ್ಲಾಸ್ ಎಂಡ್ ಮಾಡ್ಲತ್ತಿದ್ದವಲ್ಲ ಅವಾಗ BT ಕಾಟನ್ ಸೊ ಕಲಿಸ್ಕೊಟ್ಟೈತಿ ನೋಡ್ರಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸಿನಿಕ್ ಎನಿಮಲ್ಸ್ ಇವೆರಡು ನಿನ್ನೆ ಕ್ಲಾಸ್ನಾಗ ಸೊ 20-25 ಮಿನಿಟ್ಸ್ ತಗೊಂಡು 45 to 1 hour ದೊಳಗಡೆ ಇವು ಎರಡು ಕಂಪ್ಲೀಟ್ ಮಾಡ್ಕೊಟ್ಟೈತಿ. ಸೊ ಇವು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ, ಮತ್ತೆ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಅದ್ರ ಜೊತೆಗೆ ಟಿಶ್ಯೂ ಕಲ್ಚರ್. ಓಕೆ, ಟಿಶ್ಯೂ ಕಲ್ಚರ್ ಸೊ ಇದು ಏನಪ್ಪಾ ಅಂದ್ರೆ ಬಯೋಟೆಕ್ನಾಲಜಿ ಮತ್ತೆ ಇಟ್ಸ್ ಅಪ್ಲಿಕೇಶನ್ ಬೇಸ್ಡ್ ಮೇಲೆ BT ಕಾಟನ್ ನನ್ನ ಪ್ರಕಾರ ರಿಪೀಟ್ ಆಗಬಹುದು. ಸರ್ BT ಕಾಟನ್ ಕೇಳಿಲ್ರಿ, ಅವ ಟ್ರಾನ್ಸಿನಿಕ್ ಎನಿಮಲ್ ಕೇಳೇನಲ್ಲ ಅಂತೇಳಿ ಇದ್ರೊಳಗಡೆ ಏನ್ ಕೊಟ್ಟಿದ್ದೆ ನೋಡ್ರಿ, ಇವು ಇಷ್ಟದ್ರಾಗ ಒಂದಂತರೂ ಪಕ್ಕ ರಿಪೀಟ್ ಆಗ್ತದ, 5 ಮಾರ್ಕ್ಸಿಗೆ ಆದ್ರೂ ನೆಕ್ಸ್ಟ್ ಒಂದು 3 ಮಾರ್ಕ್ಸಿಗೆ 100% ಅಪಿಯರ್ ಆಗ್ತದೆ ನೋಡ್ರಿ. ಓಕೆ, ಎಸ್ಪೆಷಲಿ ಸೊ ಮೈ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ದಿ BT ಕಾಟನ್. ನೆಕ್ಸ್ಟ್ ಸರ್ ಟಿಶ್ಯೂ ಕಲ್ಚರ್ ಮೇಲೆ ಡೆಫಿನಿಷನ್ಸ್ ಕೇಳ್ತಾ ನೋಡ್ರಿ. ಓಕೆ, ಡೆಫಿನಿಷನ್ಸ್ ಅಲ್ಲಿ ಟ್ರಾನ್ಸಿನಿಕ್ ಎನಿಮಲ್ಸ್ ಇದು ಸೊ ಏನು ಅಪ್ಲಿಕೇಶನ್ಸ್ ಅದು, ಇಲ್ಲಾಂದ್ರೆ ರೀಸನ್ಸ್ ಅದನ್ನ ಕೇಳ್ಬೋದು, ಇಲ್ಲ ಪೇಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ಸೊ ಅದನ್ನ ಡಿಸ್ಕಸ್ ಅಂತೇಳಿ 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಬಯೋಪೈರಸಿ ಬಯೋಪೇಟೆಂಟ್ ಸೊ ADA ಟ್ರೀಟ್ಮೆಂಟ್ ದಟ್ ಈಸ್ ಜೀನ್ ಥೆರಪಿ ಟ್ರೀಟ್ಮೆಂಟ್. ಸೊ ಆರಾಮ್ಸೆ ಇವಿಷ್ಟು ಪ್ರಿಪೇರ್ ಆದ್ರ ಈ ಚಾಪ್ಟರ್ ಆರಾಮ್ಸೆ ನಿಮ್ಗೆ 6 ಮಾರ್ಕ್ಸ್ ಏನ್ ಅಲೋಟೆಡ್ ಇದೆಲ್ಲ ಆರಾಮ್ಸೆ ನೀವು 6 ಮಾರ್ಕ್ಸ್ ನ ತಗೋಬಹುದು. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್ ಚಾಪ್ಟರ್. ಸೊ ಕನ್ಸರ್ನ್ ಟು ದಟ್ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ನೋಡ್ರಿ, ಯು ಕ್ಯಾನ್ ಬೈ ದಟ್ ಕೋರ್ಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ದಟ್ ಈಸ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಇದಂತೂ ಬಹಳ ಈಜಿ ಚಾಪ್ಟರ್ ಮತ್ತೆ ಆರಾಮ್ಸೆ ಸ್ಕೋರ್ ಮಾಡ್ಕೊಳಕ್ ಬೆಸ್ಟ್ ಹೆಲ್ಪ್ಫುಲ್ ಆಗಂತದ್ದು ಇದು ಕಾನ್ಸೆಪ್ಟ್ ಆಗ್ತವ್ರಿ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ವಿತ್ ಎಕ್ಸಾಂಪಲ್ಸ್ ಇದು 5 ಮಾರ್ಕ್ಸ್ಗೆ ಕೇಳಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಸೊ 5 ಮಾರ್ಕ್ಸ್ಗೆ ಹೆಂಗ್ ಕೇಳಬಹುದ್ರಿ ಸರ್ ಅಂತಂದ್ರೆ ಡಿಸ್ಕಸ್ ಲಿಸ್ಟ್ ಅಂತೇಳಿ ಡಿಫ್ರೆಂಟ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎಕ್ಸಾಂಪಲ್ ಅಂತೇಳಿ. ಓಕೆ, ಇಲ್ಲಾಂದ್ರೆ ಅವನೇ
ಡಿಸ್ಕಸ್ ಕಮ್ಯುನಿಷನಲಿಸಮ್, ಮ್ಯೂಚುವಲಿಸಮ್ ಈ ತರ ಅಂತೇಳಿ ಸೊ 3 ಮಾರ್ಕ್ಸ್ ಗೆ ಅದು ಕೊಡ್ಬೋದು. ಅದೊಂದು ಪಾಸಿಂಗ್ ಪ್ಯಾಕೇಜ್ ದಾಗ ಒಂದು ಟೇಬಲ್ ಕೊಟ್ಬಿಟ್ಟಿವಿ. ಆ ಟೇಬಲ್ ನ ನೀವು ರೆಫರ್ ಮಾಡಿದ್ರೆ ಆರಾಮ್ಸೆ ನಿಮಗೆ ದಿ ಬೆಸ್ಟ್ ವೇ ದೊಳಗಡೆ 5 ಮಾರ್ಕ್ಸ್ ತಗೊಳಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಅದನ್ನ ಮಿಸ್ ಆದ್ರೆ ವೆರಿ ಸಿಂಪಲ್ ಇವು ಡೆಫಿನಿಷನ್ಸ್ ನ ಕೇಳ್ತಾನೆ ನೋಡ್ರಿ. ವೆರಿ ಸಿಂಪಲ್ ನಾಟಲಿಟಿ, ಓಕೆ, ಮಾರ್ಟಾಲಿಟಿ, ಇಮಿಗ್ರೇಷನ್, ಎಮಿಗ್ರೇಷನ್, ಸೆಕ್ಸ್ ರೇಷಿಯೋ ಅಂತೇಳಿ ಹಿಂಗ ಸಿಂಪಲ್ ಡೆಫಿನಿಷನ್ ಹಿ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ಬಟ್ ಫಸ್ಟ್ ಪ್ರಿಯಾರಿಟಿ ಗೋಸ್ ಟು, ಇಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದನ್ನ ಫಸ್ಟ್ ಕೊಟ್ಟೈತಿ, ನೆಕ್ಸ್ಟ್ ಲೀಸ್ಟ್ ಇಂಪಾರ್ಟೆಂಟ್ ಹಂಗಂತೇಳಿ ಲಾಸ್ಟ್ನೇದು ಕೇಳಲ್ಲೇನ್ರಿ ಸರ್ ಅಂತೇಳಿ ಕೇಳಕ್ ಹೋಗ್ಬೇಡ್ರಿ. ಒಟ್ನಲ್ಲಿ ಇಲ್ಲಿ ಏನ್ ಕೊಟ್ಟಿದೀವಲ್ಲ ಇವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಕ್ ಹೋಗ್ಬೇಡ್ರಿ. ಈಗ ಸಪೋಸ್ ಏಜ್ ಪಿರಾಮಿಡ್ ಬಿಟ್ಟು ಹೋದ್ರಿ ಅಂತ ತಿಳ್ಕೊರಿ, ಅದ್ರ ಮೇಲೆ ಹೋಸಲ MCQs ಬಿದ್ದೈತೆ. ಅದು ಏಜ್ ಪಿರಾಮಿಡ್ ನಿಮ್ಗೆ ತೆಗಿಯಕ್ ಬರ್ತಂದ್ರೆ MCQs ಆರಾಮ್ಸೆ ಟ್ಯಾಕಲ್ ಮಾಡ್ಬೋದು. ನಾವಿಲ್ಲಿ 2 ಮಾರ್ಕ್ಸಿಗೆ ಕೊಟ್ಬಿಟ್ಟಿದ್ದು ನೋಡ್ರಿ, ಆರಾಮ್ಸೆ ಏಜ್ ಪಿರಾಮಿಡ್ ಡಯಾಗ್ರಾಮ್ ಕೇಳ್ಬಿಡ್ಬೋದು. ಓಕೆ, ಇರಲ್ಲ MCQs ಕೇಳ್ಬೋದು, ಇಲ್ಲ ಆಲ್ಟಿಟ್ಯೂಡ್ ಸಿಕ್ನೆಸ್ ಸೊ ಅದರದ ಮೇಲೆ ಕ್ವಶನ್ ಹೋಗ್ಬೋದು. ಓಕೆ, ಸೊ ಇವು ಎಷ್ಟು ನೀವು ಇದ್ರೊಳಗಡೆ ತರೋ ಆದ್ರಿ ಅಂತಂದ್ರೆ ಸೊ 11th ಚಾಪ್ಟರ್ ಏನಿದೆ ಅಲ್ಲ ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್, ಆರಾಮ್ಸೆ ನೀವು ಇಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಹೆಲ್ಪ್ಫುಲ್ ಆಗ್ತೈತಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಕನ್ಸರ್ನ್ ಟು ದಿ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತೂ ಇದು ನಿಮಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತದೆ. ನಾಟ್ ಓನ್ಲಿ ಫಾರ್ ಯುವರ್ ಥಿಯರಿ ಎಕ್ಸಾಮ್ ಬಟ್ ಆಲ್ಸೋ ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ ಯುವರ್ KCET. ಯಾರು ಬಯಾಲಜಿ ಓರಿಯೆಂಟೆಡ್ ಇದ್ದಿದ್ದು KCET ಪ್ರಿಪರೇಷನ್ ಮಾಡ್ತಿರಲ್ಲ ಅವರಿಗೆ. ನೆಕ್ಸ್ಟ್ ನೀಟ್ ಕಂತ್ರು ಆರಾಮ್ಸೆ ಇದ್ರ ಮೇಲೆ 2 ಕ್ವಶನ್ಸ್ ಬರ್ತಾವ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಪ್ ಟು ದಿ IAS ಇದ್ರ ಮೇಲೆ ಸೊ ಕನಿಷ್ಠ ಅಂತಂದ್ರೆ ಎಷ್ಟು ಸರ್ತ 3 to 5 ಮಾರ್ಕ್ಸ್ ದಷ್ಟು ಹೆಲ್ಪ್ ಆಗ್ತದೆ ನೋಡ್ರಿ. 3 to 5 ಮಾರ್ಕ್ಸ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಥರೋ ವಿತ್ ದಿಸ್ ಚಾಪ್ಟರ್. ಓಕೆ, ಡಿಕಾಂಪೋಸಿಷನ್ ಮೆಕ್ಯಾನಿಸಮ್ ಇದು ಮೊನ್ನೆ ರೀಸೆಂಟ್ ಇಯರ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ದೊಳಗಡೆ ಯಾವ್ದು FDA SDA ದೊಳಗಡೆನೆ ಕೇಳಿದ ನೋಡ್ರಿ. ಏನಂತೇಳಿ ಕೇಳಿದ ಸರ್ತ ಸಿಕ್ವೆನ್ಸಿಯಲ್ ಸೊ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಸೊ ಡಿಕಾಂಪೋಸಿಷನ್ ಆಫ್ ಅ ಮೆಕ್ಯಾನಿಸಮ್ ಅಂತ. ಜನರಲ್ ಸೈನ್ಸ್ ದೊಳಗಡೆನು ಹೆಲ್ಪ್ಫುಲ್ ಆಗ್ತದೆ. ಪಿರಾಮಿಡ್ಸ್ ಡಯಾಗ್ರಾಮ್, ಓಕೆ, ಸೊ ಅದು ಪಕ್ಕ ಕ್ವಶನ್ ಆಗ್ತದೆ ನೋಡಿ. ಯಾವ್ದಾದ್ರು ಒಂದು ಪಿರಾಮಿಡ್ ಡಯಾಗ್ರಾಮ್ ಕೇಳಿರ್ತಾನೆ. ಸೊ ದಟ್ ಈಸ್ ಪಿರಾಮಿಡ್ ಆಫ್ ನಂಬರ್ ಅದರ ಕೇಳ್ಬೋದು, ಇಲ್ಲ ಅಂತಂದ್ರೆ ಬಯೋಮಾಸ್ ಅದರ ಆ ತರ ಒಂದು ಯಾವ್ದಾದ್ರು ಒಂದು ಕೇಳಿರ್ತಾನೆ ನೋಡ್ರಿ. ಓಕೆ, ಪಕ್ಕ ಕ್ವಶನ್ ಆಗ್ತದ 2 ಮಾರ್ಕ್ಸ್ಗೆ ಎನಿ ಒನ್. ನೆಕ್ಸ್ಟ್ ಡೆಫಿನಿಷನ್ ಆದ್ರೆ ಫುಡ್ ಚೈನ್, ಫುಡ್ ವೆಬ್ ಮತ್ತೆ ಡೆಟ್ರಿಟ್ಯೂಟ್ಸ್, ಡೆಟ್ರಿಟ್ಯೂರ್ಸ್ ಈ ತರ ಡೆಫಿನಿಷನ್. ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ 2 ಅದರ 2, 3 ಅದರ 3 ಕೇಳ್ಬೋದು ನೋಡಿ. ಓಕೆ, ಸೊ ನೆಕ್ಸ್ಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೊಡಕ್ಟಿವಿಟಿ, ನೆಟ್ ಪ್ರೊಡಕ್ಟಿವಿಟಿ, ಸೊ ಟ್ರಾಪಿಕ್ ಲೆವೆಲ್, ಇವು ಏನು ಡೆಫಿನಿಷನ್ಸ್ಗಳು. ಓಕೆ, ಇಲ್ಲಿ ಇದೇನು ಇದಾವಲ್ಲ ಇವ್ರದೊಳಗಡೆ ಮೋಸ್ಟ್ ಎಕ್ಸ್ಟೆಂಟಿವ್ಲಿ ರಿಪೀಟ್ ಆಗಂತವು ಫುಡ್ ಚೈನ್, ಫುಡ್ ವೆಬ್ ಮತ್ತೆ ಡೆಟ್ರಿಟ್ಯೂರ್ಸ್ ಅಥವಾ ಡೆಟ್ರಿಟ್ಯೂಟ್ಸ್. ಅವ್ರ ಜೊತೆಗೆ ಇವನು MCQs ದೊಳಗಡೆ ಕೇಳ್ತಾ ಇದ್ದಾನೆ ಈಗ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್, ಇದು 3 ಮಾರ್ಕ್ಸಿಗೆ ಆಗ್ತೈತಿ. ಸೊ ಎಷ್ಟು ನೀವು ಎಕೋಸಿಸ್ಟಮ್ ಚಾಪ್ಟರ್ಸ್ ದೊಳಗಡೆ ಸೊ ಇವೆಲ್ಲ ಕೂಡಿನೇ ಹಾರ್ಡ್ಲಿ ಇದು 1 ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಅಂದ್ರೆ 2 hours ದಾಗ ಮುಗಿದು ಹೋಗಿರುತ್ತೆ ನಿಮ್ಗೆ ಎಕ್ಸ್ಪ್ಲನೇಷನ್ ಸಮೇತ. ಆ 1 ಶಾರ್ಟ್ ವಿಡಿಯೋನ ಕುತ್ಕೊಂಡು ಈಸದ ವಿಡಿಯೋ ಮಾಡಿ ಹಾಕಕ್ಕೆ ನಮ್ಮ ಕಡೆ ಟೈಮ್ ಇಲ್ಲ. ನಾವೇನ್ ಆಫ್ಲೈನ್ ಸಾಧನಾ ಕೋರ್ಸ್ ದೊಳಗಡೆ ಆಫ್ಲೈನ್ ಕ್ಲಾಸ್ ತಗೊಂಡು ರಿಕಾರ್ಡೆಡ್ ಏನ್ ಮಾಡಿ ಹಾಕಿದ್ವಲ್ಲ ಸೊ ಅಷ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡೋರು ಅಷ್ಟನ್ನು ವಾಚ್ ಮಾಡ್ಬೋದು. ಸಾಧನಾ ಕೋರ್ಸ್ ನೀವು ಬೈ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ಏನ್ ಸಿಗಂಗ್ ಮಾಡಿರ್ತಂದ್ರೆ 1 ಶಾರ್ಟ್ ವಿಡಿಯೋ ಮಾಡಿ ಹಾಕ್ತದಲ್ಲ ಸೊ ಇದರಂದೇ 1 ಶಾರ್ಟ್ ವಿಡಿಯೋನೇ ಅದ್ರದ್ದು ಏನ್ ಅವಾಗ ಆಫ್ಲೈನ್ ಕ್ಲಾಸ್ ನ ತಗೊಂಡು ಏನ್ ಲೈವ್ ಕೊಟ್ಟಿದೀವಲ್ಲ ಸೊ ಅದನ್ನೇ ಲೈವ್ ರಿಕಾರ್ಡೆಡ್ ಕ್ಲಾಸ್ ದಿಂದ ನಿಮಗೆ ಕಂಪ್ಲೀಟ್ ಆಗಿ ಬಂದ್ ರೀಚ್ ಆಗಂಗ ಮಾಡಿ ಕೊಟ್ಬಿಡ್ತದೆ ನೋಡ್ರಿ. ಓಕೆ, ಸಿಂಗಲ್ ವಿಡಿಯೋನ 1 ಚಾಪ್ಟರ್ ವೈಸ್ ನ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಓಕೆ, ಇವನ್ ಏಕಲವ್ಯ ಕೋರ್ಸ್ ದಾಗನು ಅಪ್ಲೋಡ್ ಮಾಡಿರ್ತಾ. ಯು ಕ್ಯಾನ್ ಬೈ ದಿ ರೆಸ್ಪೆಕ್ಟಿವ್ ಕೋರ್ಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಹಿಯರ್ ದಟ್ ಈಸ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ದಟ್ ಇಸ್ ದ ಲಾಸ್ಟ್ ಚಾಪ್ಟರ್. ಇಲ್ಲಂತೂ ಇವು ಯಾವುದೇ ಕಾರಣಕ್ಕೂ ಇವಿಷ್ಟು ಕಾನ್ಸೆಪ್ಟ್ ನ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಯಾವ್ದ್ರ ಸರ್ತ ಕಾಸಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ, ಯಾವ್ದಾದ್ರಲ್ಲೇ ಬಯೋಡೈವರ್ಸಿಟಿ ಲಾಸ್ ಆಗ್ತೈತಿ ಅದು ಕಾಸಸ್ ನ ಮೆನ್ಷನ್ ಮಾಡ್ರಿ ಅಂತೇಳಿ. ಇನ್ ಸಿಟಿ ಮತ್ತೆ ಎಕ್ಸಿಟಿ ಇದಂತೂ ಲೆಕ್ಕ ಮೀರಿ KCET ಗೆ ನೀಟ್ಕ ಎಲ್ಲಾ ಕಡೆ ಬಯಾಲಜಿ ಎಲ್ಲಿ ಬರ್ತದಲ್ಲ ಅಲ್ಲಂತೂ ಇದ್ರ ಮೇಲೆ ಕ್ವಶನ್ ರಿಪೀಟೆಡ್ ಆಗಿದೆ. ಓಕೆ, ರೀಸೆಂಟ್ ಎಕ್ಸ್ಟಿಂಕ್ಟ್ ಎನಿಮಲ್ಸ್ ನ ಲಿಸ್ಟ್ ನ ಕೇಳ್ತಾನ, ಇಲ್ಲಾಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ಸೊ ಇವು ಏನ್ 4 ಕಾನ್ಸೆಪ್ಟ್ ಮೆನ್ಷನ್ ಮಾಡಿದ್ವಲ್ಲ ಇಷ್ಟು 4 ಕಾನ್ಸೆಪ್ಟ್ ಫಸ್ಟ್ ಓದಿ ನೆಕ್ಸ್ಟ್ ಯಾವ್ದಾದ್ರು ನೀವು ಎಕ್ಸ್ಟ್ರಾ ಪ್ರಿಪರೇಷನ್ ಮಾಡ್ಕೋಬಹುದು. ಇದನ್ನ ಬಿಟ್ಟು ತೇರಿಗೆ ಸೊ ಯಾವ್ದಾರು ಓದಿದ್ರೆ ಅಂದ್ರೆ ಇವೇ ಕ್ವಶನ್ಸ್ ಬಂದಿರ್ತಾವ ಅಲ್ಲಿ ಬಿಟ್ಟು ಬರಬೇಕಾಗ್ತದೆ. ಪ್ರಿಪರೇಷನ್ ಮಾಡಿದ್ರೆ ಆರಾಮ್ಸೆ ಬರದ್ ಬರ್ತಾರ. ಸೊ ಯಾಕಂದ್ರೆ ಇದು ಓಪನ್ ಆಗಿ ಪಬ್ಲಿಕ್ ಗೆ ಕೊಟ್ಬಿಟ್ಟಿದ್ವಿ. ಎಲ್ಲ ಬೆಂಗಳೂರದವ್ರು ನೋಡ್ಬೋದು, ವಿಜಯಪುರದವ್ರು ನೋಡ್ಬೋದು, ಇವನ್ ಬೀದರ್, ಕಲಬುರ್ಗಿ ಎಲ್ಲ ಯಾವುದೇ ಡಿಸ್ಟ್ರಿಕ್ಟ್ ದವರು ಆರಾಮ್ಸೆ ಯಾರು ರೆಫರ್ ಮಾಡಿರ್ತಾರ, ಯಾರು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನೋಟ್ಸ್ ಮಾಡ್ಕೊಂಡಿರ್ತಾರ ಅವ್ರಿಗೆ 100% ಗ್ಯಾರಂಟಿ ಕೊಡ್ತೈತೆ. ಬೆಸ್ಟ್ ಹೆಲ್ಪ್ಫುಲ್ ಆಗ್ತದ. ಸೊ ಎಕ್ಸಾಮ್ ಮುಗಿದ ಬಳಕಾದ್ರೂ ಈ ವಿಡಿಯೋನ ಅಲ್ಲೇ ಇಟ್ಟಿರ್ತದಲ್ಲ ನೀವು ಕಮೆಂಟ್ ನ ಹಾಕ್ಬಹುದು. ಓಕೆ, ಎಕ್ಸಾಮ್ ಮುಗಿದ ಬಳಕ ಎಷ್ಟು ಮಾರ್ಕ್ಸ್ ಈ ವಿಡಿಯೋದಿಂದ ಬಂತು ಅಂತ ಅನ್ನೋದು. ಓಕೆ, ಸೊ ಎಷ್ಟು ಇವತ್ತಿಂದು ಇದು ಏನ್ ಕಂಪ್ಲೀಟ್ ಮಾಸ್ಟರ್ ಪ್ಲಾನ್ ದಾಗಿತ್ತಲ್ಲ ಇಂಥವನ್ನೇ ಎಲ್ಲಾ ಡಿಸ್ಕಷನ್ ಮಾಡಿದ್ ಈ ಸಾಧನ ಕೋರ್ಸ್ ದಾಗ ಐತಿ. ಕೆಲವೊಬ್ರು ಹೆಂಗ್ ಅಂದ್ರೆ ಎಲ್ಲಾನು ಫ್ರೀ ಒಳಗ್ ಬೇಕಂತಾರೆ, ಎಲ್ಲಾನು ಫ್ರೀ ಒಳಗಡೆ ಕೊಡಕ್ ಯಾರ ಕಡೆಯಿಂದ ಸಾಧ್ಯ ಇಲ್ಲ.
ಸೊ ಇವನ್ ನಿಮ್ ಕಾಲೇಜ್ದವರು ಲಕ್ಷಗಟ್ಟಲೆ ಫೀಸ್ ತಗೊಂಡಿರ್ತಾರ. ಸೊ ಕೆಲವೊಬ್ರು ಕಲಿಸಿರ್ತಾರೆ ಪರ್ಫೆಕ್ಟ್ ಆಗಿ, ಕೆಲವೊಬ್ರು ಓದಿರ್ತಾರೆ, ಕೆಲವೊಬ್ರು ಓದಿರ್ಲ. ಎಲ್ಲರಿಗೂ ಯೂಸ್ ಆಗ್ಲಿ ಅಂತೇಳಿ ಜಸ್ಟ್ ಅಟ್ 4000 ಅವೈಲೇಬಲ್ ಇರಂಗ ಕೋರ್ಸ್ ನ ಸೊ ವೆರಿ ನಾಮಿನಲ್ ಪ್ರೈಸ್ ದೊಳಗಡೆ ಇಟ್ಟದ. ಇಂಟ್ರೆಸ್ಟೆಡ್ ಇದ್ದರು ಇವತ್ತೇ ನೀವು ಕೋರ್ಸ್ ನ ಬೈ ಮಾಡ್ಕೊರಿ. ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡಿಸಿರ್ತದ. ಇಲ್ಲಿ ಇದೆ ನೋಡ್ರಿ ಲಿಂಕ್. ಸೊ ಇಲ್ಲಿ ಏನ್ QR ಕೋಡ್ ಇದೆಲ್ಲ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನೀವು SPUC ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಸೊ ಇಲ್ಲಿದ ಟೆಲಿಗ್ರಾಮ್ ಚಾನಲ್ದು ಸೊ ಇಲ್ಲಿದ ಲಿಂಕ್ ನ ನೀವು ಸ್ಕ್ಯಾನ್ ಮಾಡ್ಕೊಂಡ್ರೆ ಅಂದ್ರೆ ಸೊ ಟೆಲಿಗ್ರಾಮ್ ಜಾಯ್ನ್ ಆಗಿ ಇದ್ರ PDF ಕ್ಲಾಸ್ ಮುಗೇನ ಅಲ್ಲಿ ಅಪ್ಲೋಡ್ ಮಾಡಿರ್ತ. ಹೆಚ್ಚಾಗಿ ಈ ಸಾಧನ ಕೋರ್ಸ್ ದೊಳಗಡೆ A to Z ಸಿಗಂಗ ಸೊ ಪ್ರೊವೈಡ್ ಮಾಡಿರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಇನ್ನೊಂದು ಕೋರ್ಸ್ ಇದೆ. ಅದರದ್ದು ಆಲ್ರೆಡಿ ಮೋಸ್ಟ್ಲಿ ನಿನ್ನೆವರೆಗೂ ಇಟ್ಟಿತ್ತದು. ಇವತ್ತೊಂದ್ ದಿನ ಕೆಲವೊಂದು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದಕ್ಕೆ ಸೊ ಇವತ್ತೊಂದ್ ದಿನ ಅದ್ರದ್ದು ಆಫರ್ ನ ಎಕ್ಸ್ಟೆನ್ಷನ್ ಮಾಡಿದ. ಸೊ ಇದು ಯಾರ್ಯಾರು ಬೈ ಮಾಡ್ಕೋಬೇಕಂತಿರಲ್ಲ. ಸೊ ಇವತ್ತೊಂದ್ ದಿನ ಲಾಸ್ಟ್ ಆಫರ್ ಇದೆ ನೋಡ್ರಿ. ಇದಕ್ಕೆ ಜಸ್ಟ್ at 1759 rupees ದೊಳಗಡೆ ಸೊ ಎಲ್ಲ 4 ಕುರ್ದುನು ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸಸ್ ಇರೋದು. ಸೊ ಯಾರು ಇಂಟ್ರೆಸ್ಟೆಡ್ ಇದ್ರಿ ಇವತ್ತೇ ಲಾಸ್ಟ್ ಡೇಟ್ ಇದೆ ನೋಡ್ರಿ ಇದಕ್ಕೆ. ಸೊ ಯಾವ್ದು ಹೆಸರು ಅಂತಂದ್ರೆ ಇನೋವಾ ಕೋರ್ಸ್ ಅಂತೇಳಿ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ ದಿಸ್ ಕೋರ್ಸ್. ಇಲ್ಲಿ ಇದೆ ನೋಡ್ರಿ QR ಕೋಡ್ ನ ಇದು ಸ್ಕ್ಯಾನ್ ಮಾಡ್ಕೊಂಡು ನೀವು ಫಸ್ಟ್ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊರಿ. ಅಲ್ಲಿ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಸೊ ಅದ್ರಾಗ ಏನ್ ಕಂಟೆಂಟ್ ಇದೆ ಅನ್ನೋದು ನೋಡ್ರಿ. ನಿಮ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಆರಾಮ್ಸೆ 90% ಸ್ಕೋರ್ ಮಾಡ್ಕೊಳಕ ಇವತ್ತು ಲಾಸ್ಟ್ ಡೇಟ್ ಇದೆ ಇದಕ್ಕೆ. ಓಕೆ, ಸೊ ಜಸ್ಟ್ ಎಷ್ಟು ಇದಾಗಿದೆ ಸರ್ 1759. ಓಕೆ, ಇವತ್ತೊಂದ್ ದಿನ ಆಯ್ತು ಅಂತಂದ್ರ ಬಳಕ ಇದ್ರ ಫೀಸ್ ಸೊ 8000 ಶಿಫ್ಟ್ ಆಗಿರುತ್ತೆ ನೋಡ್ರಿ. ಓಕೆ, ಇಂಟ್ರೆಸ್ಟೆಡ್ ಇದ್ದರು ಯು ಕ್ಯಾನ್ ಬೈ ದಿಸ್ ಕೋರ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಕ್ಲಾಸ್ ಕಂಪ್ಲೀಟ್ಲಿ. ಸೊ ಬಿಫೋರ್ ಎಂಡಿಂಗ್ ದಿಸ್, ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್, ಡೂ ಹಾರ್ಡ್ ವರ್ಕ್ as well as smart work so as to get the success. ಓಕೆ, ಸೊ ಈ ಕ್ಲಾಸ್ ಹೆಂಗ್ ಅನಿಸ್ತು ಅನ್ನೋದು ಕಂಪ್ಲೀಟ್ ಆಗಿ ಕ್ಲಾಸ್ ನ ಲೈವ್ ಸ್ಟ್ರೀಮಿಂಗ್ ಎಂಡ್ ಆದ ಬಳಿಕ ಅಲ್ಲೇನ್ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರ್ತದಲ್ಲ ಅಲ್ಲಿ ಕಮೆಂಟ್ ದೊಳಗಡೆ ಕಮೆಂಟ್ ಹಾಕ್ಬಹುದು. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಮತ್ತೆ ಯಾವ ತರ MCQs ನ ಕ್ಲಾಸಸ್ ನ ಮಾಡಿಕೊಡ್ತೈತಿ. ಈ ತರ ಮಾಸ್ಟರ್ ಪ್ಲಾನ್ ಇದ್ದಿದ್ದು ಆಲ್ರೆಡಿ PCMB ಮಾಡೈತಿ. ಇನ್ನು ಯಾರು ವಾಚ್ ಮಾಡಿಲ್ಲ ಆ ವಿಡಿಯೋಸ್ ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ. ಸೊ ಇನ್ನ ಒಂದು ಇಂಥದನ್ನೇ ಸೇಮ್ ಟು ಸೇಮ್ ವೇದೊಳಗಡೆ ಕೆಮಿಸ್ಟ್ರಿದು ಮಾಡಿಕೊಟ್ಟಿರ್ತ, ನೆಕ್ಸ್ಟ್ ಫಿಸಿಕ್ಸ್ ಮಾಡಿಕೊಟ್ಟಿರ್ತದೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದನ್ನು ಮಾಡಿಕೊಟ್ಟಿರ್ತದೆ. ಅದು ಆದ ಬಳಿಕ ನೆಕ್ಸ್ಟ್ ಚಾಪ್ಟರ್ ವೈಸ್ ಪ್ರಿವಿಯಸ್ ಇಯರ್ ನ ಕ್ವಶನ್ಸ್ ನ ತಗೊಂಡು ಸೊ ಯಾವ ತರ ನೀವು ತಯಾರಾಗಬೇಕು ಅನ್ನೋದು ಅದರದ್ದು ಒಂದು ವಿಡಿಯೋ ಮಾಡಿಕೊಟ್ಟಿರ್ತದೆ. ನೆಕ್ಸ್ಟ್ ಏನದಲ್ಲ ಇದಿಷ್ಟು ಆದ ಬಳಿಕ ಚಾಪ್ಟರ್ ವೈಸ್ MCQs ಹಾರ್ಡ್ಲಿ 20 to 25 minutes ಪರ್ ಚಾಪ್ಟರ್. ಓಕೆ, ಸುಮ್ಮನೆ ತಾಸು 2 ತಾಸು ಗಟ್ಟಲೆ ಮಾಡ್ಕೋತ ಕೂತೇವೆ ಅಂತಂದ್ರೆ ಅದನ್ನ ನಿಮ್ಗೆ ವಾಚ್ ಮಾಡಕ್ಕೂ ಟೈಮ್ ಇರಂಗಿಲ್ಲ. ಯಾಕಂದ್ರೆ MCQs ನಾವು ಲಕ್ಷ ಗಟ್ಟಲೆ MCQs ಬಿಡಿಸಿದ್ರು ಅದರದಿಂದ ಯಾಸ್ ಇಟ್ ಇಸ್ ಬರ್ತಾವ ಅನ್ನೋದು ಸೊ ಗ್ಯಾರಂಟಿ ಕೊಡಕ್ ಆಗಂಗಿಲ್ಲ. ಬಟ್ ಇವು ಏನ್ ಕೊಟ್ಟಿದೀವಲ್ಲ, ಇಲ್ಲೇನ್ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡಿವಲ್ಲ, ಸೊ ಈ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡಿದ್ರಾಗ ನೀವು ಬೇಕಾದಂಗೆ ಎಕ್ಸಾಮ್ ಮುಗಿದ ಬಳಕ ನೋಡ್ಕೋರಿ ಸೊ ಇವು ಅಪಿಯರ್ ಆಗಿರ್ತಾವ ಇಲ್ಲೋ ಅಂತೇಳಿ. ಓಕೆ, 100% ಇವ್ರದನ್ನ ರಿಪೀಟ್ ಆಗಿರ್ತಾವ ಈ ಕಾನ್ಸೆಪ್ಟ್ಸ್ಗಳು. ಓಕೆ, ಬಟ್ MCQs ನಾನು ಇದೇ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಮ್ಯಾಲ ಎಲ್ಲ ನೀಟ್ದು CETದು ಓಕೆ ಎಲ್ಲೆಲ್ಲಿ ಬಯಾಲಜಿ ಇದಲ್ಲ ಎಲ್ಲಾ ಕಡೆದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ ಇವನ್ ಓನ್ ಕ್ರಿಯೇಟೆಡ್ ಕ್ವಶನ್ಸ್ ಆರಾಮ್ಸೆ ಒಂದು 500 ಕ್ವಶನ್ಸ್ ಬಿಡಿಸಿದ್ರು ಅದ್ರ ಮೇಲೆ ಆಸ್ ಇಟ್ ಇಸ್ ಬರ್ತದ ಅನ್ನೋದು ಗ್ಯಾರಂಟಿ ಇರಂಗಿಲ್ಲ. ಒಂದ್ ಸಿಂಪಲ್ ಕೇಳಬಹುದ್ರಿ, ಒಂದ್ ಎಕ್ಸಾಂಪಲ್ ಕೊಟ್ಟು ಇನ್ CET ನ ಎಕ್ಸ್ CET ಅಂತೇಳಿ ಇದಂತೂ ಒಂದ್ 20 ಸಲ KCET ಗೆ ನೀಟ್ ಕದ ಆಗ್ಯದ ನೋಡ್ರಿ ಇದ್ರ ಮೇಲೆ. ಓಕೆ, ಸೊ ಅದಕ್ಕೆ ಯಾವ್ದಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಏನಿರ್ತಲ್ಲ ಅದು ಗ್ಯಾರಂಟಿ ಇರ್ತೈತಿ. MCQs ಏನದಲ್ಲ ಆರಾಮ್ಸೆ ಇದು ಡಿಸ್ಕ್ರಿಪ್ಷನ್ ತಯಾರಾಗ್ರಿ ಆಟೋಮೆಟಿಕ್ ನಿಮಗೆ MCQs ಗೆ ಹೆಲ್ಪ್ಫುಲ್ ಆಗಿ ಆಗ್ತದೆ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಓಕೆ, so thank you once again to all the students whoever not subscribed our channel. ನಿಮ್ ಸ್ಟಡಿಗೆ ಬೆಸ್ಟ್ ಅನ್ಸ್ತಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್ ಅಟ್ ಫ್ರೀ ಆಫ್ ಕಾಸ್ಟ್. ಇದ್ರದ್ದು PDF ನ ನಮ್ಮ SPUC ಆಪ್ ದೊಳಗಡೆ ಸೊ ಅಪ್ಲೋಡ್ ಮಾಡಿರ್ತ ಮತ್ತೆ ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅಪ್ಲೋಡ್ ಮಾಡಿರ್ತ. ಅದ್ರ ಲಿಂಕ್ ಎಲ್ಲಿದ್ದಾವ್ರಿ ಸರ್ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ 2 ಕುರ್ದು ಲಿಂಕ್ ಇದ್ದಾವ. ಆ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲೇಷನ್ ಮಾಡ್ಕೊಂಡು ಜಾಯ್ನ್ ಆಗ್ರಿ so that you can access its PDF. Okay, thank you once again. See you in the next. Hi hello dear students, welcome to SPUC coaching center Vijaypura. ಈ ವಿಡಿಯೋದ ಮುಖಾಂತರ ಇವತ್ತಿಂದು ಏನ್ ಡಿಸ್ಕಷನ್ ಮಾಡ್ತೀರಾ ಸರ್ ಅಂತಂದ್ರೆ 2026 PUC ಟು ವೆಕೇಶನ್ ಕ್ಲಾಸಸ್ KCET NEET JEE ಎಲ್ಲಾ 2026 PUC 2 ಗೆ ಯಾರು ಎಂಟ್ರಿ ಕೊಡ್ತಿರಲ್ಲ ಅವರಿಗೆ ಕ್ಲಿಯರ್ ಆಗಿ ಎಲ್ಲಾನು 5 minutes ಒಳಗಡೆ ಡಿಸ್ಕಷನ್ ಮಾಡಿರ್ತದ. ಮತ್ತೆ SPUC ಆಪ್ ಏನು ಪಾಂಪ್ಲೆಟ್ ಇದೆಯಲ್ಲ ಇದರದಿಂದ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಅದು ಅಪಿಯರ್ ಆಗ್ತಾವ ಮತ್ತೆ ಈ ವರ್ಷ ಅಪಿಯರ್ ಆಗ್ತಾವ. ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದ್ದು ಮತ್ತೆ ಈ ವರ್ಷ ಅಪಿಯರ್ ಆಗಂತಾವ. ಸೊ ಇದು ಎಲ್ಲರೂ ಇದರನ್ನು ಕ್ವಶನ್ಸ್ ನ ಕಂಪ್ಲೀಟ್ ಆಗಿ ತರವಾಗಿ ಪ್ರಿಪರೇಷನ್ ಮಾಡ್ಕೋರಿ ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ first PUC exams as well as for your second PUC exams. Let's get into the
So special offer concerned to the PUC to 2026 PCMB ವೆಕೇಶನ್ ಕ್ಲಾಸಸ್ ಆಗಿರ್ಬೋದು, KCET ನೀಟ್ ಕ್ಲಾಸಸ್ ಆಗಿರ್ಬೋದು, SPUC ದೊಳಗಡೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ 4 ಸಬ್ಜೆಕ್ಟ್ ಕಲಿಸ್ಕೊಡ್ತದೆ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಲ್ಲ. KCET, ನೀಟ್, JEE, IIT ಸೊ ಯಾರ್ಯಾರಿಗೆ ಬೇಕಲ್ಲ ಇಂಟಿಗ್ರೇಟೆಡ್ ಬೇಕಂದ್ರೆ ಇಂಟಿಗ್ರೇಟೆಡ್ ಕಲಿಸ್ಕೊಡ್ತದ. ಸೊ ಬರೇ PCMB ಬೇಕಂದ್ರೆ PCMB ಸೊ ಆ ತರನು ಕಲಿಸ್ಕೊಡ್ತದ. SPUC ಕೋಚಿಂಗ್ ಸೆಂಟರ್ ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗಿದೆ. ಸತತವಾಗಿ 10 ವರ್ಷಗಳ ಕಾಲ ಹೈಯೆಸ್ಟ್ ರಿಸಲ್ಟ್ ಕೊಡುವಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. ಸೊ 100% ರಿಸಲ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ quality education by well qualified so engineers. So my qualification is BE, MTech, MSc, PhD is going on. So 15-year experience I am having in engineering field, whereas 10-year experience in PUC line PCMB 4 kurdu more than ಎಷ್ಟು ಸರ್ ಅಂದ್ರೆ 50 to 60 times ಕಲಿಸಿದ ಎಕ್ಸ್ಪೀರಿಯನ್ಸ್. ಈ ಬೆಸ್ಟ್ ಅಪರ್ಚುನಿಟಿನ ನೀವು ಎಲ್ಲರೂ ಯುಟಿಲೈಸೇಷನ್ ಮಾಡ್ಕೋರಿ. 2026 ವೆಕೇಶನ್ ಜಾಯ್ನ್ ಆಗಿ ಅದರದ ಸದುಪಯೋಗ ಪಡಿಸೋರಿ. ಯಾಕಂದ್ರೆ ನಾವೇನ್ ಲಾಸ್ಟ್ ಇಯರ್ ಈ ವರ್ಷ ಕೋಚಿಂಗ್ ಸ್ಟಾರ್ಟ್ ಮಾಡಿಲ್ಲ, 10 ವರ್ಷದ. ಅದಕ್ಕೆ 10th ಇಯರ್ ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಸ್ಪೆಷಲ್ ಆಫರ್ ಇದೆ. ಏನಂತ ಹೇಳಿದೆ ಸರ್ ಅಂತಂದ್ರೆ PCMB ಬೇಕಂದವ್ರಿಗೆ ನಾರ್ಮಲ್ ಫೀಸ್ 16,000 ಇರ್ತದೆ. ಅದರ ಬದಲಾಗಿ ಸೊ ಜಸ್ಟ್ ಸ್ಪೆಷಲ್ ಆಫರ್ ಏನಿದೆ ಸರ್ 4,000 ಒಳಗಡೆ ಇದು ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ದವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ 4,000 ದಾಗ ಇಟ್ಟೈತೆ. ಇದು ಲಿಮಿಟೆಡ್ ಸೀಟ್ಸ್, ಫಸ್ಟ್ 50 ಸೀಟ್ಸ್ ಅಪ್ಲಿಕೇಬಲ್ ಆಗ್ತದೆ. ಸೊ ಅದು 50 ಸೀಟ್ಸ್ ರೀಚ್ ಆಗಿದ ಬಳಕ ಬಂದು ನಮಗ್ ಫೀಸ್ ಕಡಿಮೆ ಮಾಡ್ರಿ ಅಂತಂದ್ರೆ ಮಾಡೋದಾಗಂಗಿಲ್ಲ. ಅದಕ್ಕೆ ಯಾರು ಫಸ್ಟ್ ಬರ್ತಾರಲ್ಲ ಫಸ್ಟ್ ಚಾನ್ಸ್ ದಟ್ ಗೋಸ್ ಟು ದಿ ಸೊ ಫಸ್ಟ್ ಕಮ್ಸ್ ಫಸ್ಟ್ ಚಾನ್ಸ್. ಅದಕ್ಕೆ ಇದು PCMB 4 ತಿಂಗಳು ಕಲಿಸ್ಕೊಡ್ಲಕ್ಕ ಜಸ್ಟ್ ಅಟ್ 4,000 ಇನ್ಸ್ಟೆಡ್ ಆಫ್ 16,000. ನೆಕ್ಸ್ಟ್ ನಮಗೆ ಇಂಟಿಗ್ರೇಟೆಡ್ ಬೇಕ್ರಿ ಸರ್, 1 ಇಯರ್ ಫುಲ್ ಬೇಕ್ರಿ. PCMB, KCET, ನೀಟ್, JEE, IIT ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬೆಸ್ಟ್ ಆಗಂಗ ಅಂತಂದ್ರೆ ಅದ್ರ ನಾರ್ಮಲ್ ಫೀಸ್ 30,000 ಇದೆ. ಅದ್ರ ಬದಲಾಗಿ ಈಗ ಸ್ಪೆಷಲ್ ಆಫರ್ ಜಸ್ಟ್ ಅಟ್ 10,000 ಸಿಗ್ತೈತಿ. ಇದನ್ನು ಫಸ್ಟ್ 50 ಸೀಟ್ಸ್ ಗೆ ಅಪ್ಲಿಕೇಬಲ್ ಆಗ್ತದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಲ್ಲ ನೀವು ಮತ್ತೆ ನಿಮ್ ಫ್ರೆಂಡ್ಸ್ ವೆಲ್ ಇನ್ ಅಡ್ವಾನ್ಸ್ ನೀವು ಅಡ್ಮಿಷನ್ ತಗೊಂಡು ಬಿ ರೆಡಿ. ಸರ್ ವೆಕೇಶನ್ ಕ್ಲಾಸಸ್ ಏನ್ ಹಿಡಿದು ಸ್ಟಾರ್ಟ್ ಆಗ್ತಾವ್ರ ಅಂದ್ರೆ 19th February 2026 ಹಿಡಿದು ಸ್ಟಾರ್ಟ್ ಆಗ್ತಾವ. ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತದೆ. ಸೊ ಫುಲ್ ಡೇ ಮಾರ್ನಿಂಗ್ 7 o'clock ಟು ಈವ್ನಿಂಗ್ 7 o'clock ತನಕ ಡಿಫ್ರೆಂಟ್ ಬ್ಯಾಚಸ್ ಇರ್ತಾವ. ಒಬ್ರಿಗೆ ಮಾರ್ನಿಂಗ್ ಬಂದವ್ರು ಈವ್ನಿಂಗ್ ತನಕ ಆತರ ಇರಲ್ಲ. PCMB ಡಿಫ್ರೆಂಟ್ ಬ್ಯಾಚಸ್ ಡಿಫ್ರೆಂಟ್ ಟೈಮಿಗೆ ಇರ್ತಾವ. ಸೊ ಫಸ್ಟ್ 15 days ಒಳಗಡೆ ನೀವು ಹೆಂಗ್ ಕಲಿಸ್ತೀವಿ ಏನು ಎಂತ ನಿಮ್ಗೆ ತಿಳಿತದೋ ಇಲ್ಲೋ ಬೆಸ್ಟ್ ಆಗ್ತದೋ ಇಲ್ಲೋ ಅಂತ ಹೇಳಿ ಕನ್ಫರ್ಮೇಶನ್ ಆದ ಬಳಿಕ ಈ ಸ್ಪೆಷಲ್ ಆಫರ್ಲೆ ಸೊ ಅಡ್ಮಿಷನ್ ತಗೊಂಡು ಬಿ ರೆಡಿ ಫಾರ್ ಯುವರ್ ವೆಕೇಶನ್ ಕ್ಲಾಸಸ್. ಸರಿ, ವೆಕೇಶನ್ ಕ್ಲಾಸಸ್ ಟೈಮಿಂಗ್ ಯಾವ ತರ ಇದೆ ಅಂದ್ರೆ ಮಾರ್ನಿಂಗ್ ಒಂದು ಬ್ಯಾಚ್ ಮತ್ತೆ ಈವ್ನಿಂಗ್ ಒಂದು ಬ್ಯಾಚ್. ಒಂದ್ ಬ್ಯಾಚ್ 60 ಸ್ಟೂಡೆಂಟ್ಸ್ ಅಷ್ಟೇ ಲಿಮಿಟ್ ಇಟ್ಟಿರ್ತೀವಿ ನಾವು. ಮಾರ್ನಿಂಗ್ ಬ್ಯಾಚ್ ಯಾವ ತರ ಟೈಮ್ ಟೇಬಲ್ ಇದೆ ಸರ್ ಅಂತಂದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 days 6 o'clock to 7 o'clock 3 days ಫಿಸಿಕ್ಸ್ ತಗೊಂಡ್ರ 7 to 8 o'clock ಅದೇ 3 days ಮ್ಯಾಥಮೆಟಿಕ್ಸ್ ನ ಕಂಡಕ್ಟ್ ಮಾಡಿರ್ತದೆ. ನೆಕ್ಸ್ಟ್ ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ 3 days ಬಯಾಲಜಿ ಕಂಡಕ್ಟ್ ಮಾಡಿದ್ರೆ ನೆಕ್ಸ್ಟ್ 7 to 8 3 days ಇದೆಯಲ್ಲ ಅದು ಕೆಮಿಸ್ಟ್ರಿ ಕಂಡಕ್ಟ್ ಮಾಡಿರ್ತಾರೆ. ಸಂಡೇ ಒಂದ್ ದಿನ 8 o'clock to 11 o'clock 3 hours ದಷ್ಟು. ಸೊ ಅಲ್ಲಿ ಯಾವ್ದು ಸಬ್ಜೆಕ್ಟ್ ತಗೋಬೇಕು ಅನ್ನೋದು ಡಿಸೈಡ್ ಮಾಡಿ ಎಲ್ಲಾ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಂಗ ಇಲ್ಲಿ ಮಾರ್ನಿಂಗ್ ಬ್ಯಾಚ್ ನ ಕಂಡಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಈವ್ನಿಂಗ್ ಬ್ಯಾಚ್ ಸರ್ ಅಂತಂದ್ರೆ 5:30 ದಿಂದ ಸೊ 8 o'clock ತನಕ. ಅದ್ರಾಗ 5:30 ದಿಂದ 7 o'clock ತನಕ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಫಸ್ಟ್ 3 days ಫಿಸಿಕ್ಸ್ ತಗೊಂಡ್ರ ನೆಕ್ಸ್ಟ್ ಅದೇ 7 to 8 o'clock ಅದೇ 3 days ಮ್ಯಾಥಮೆಟಿಕ್ಸ್ ನ ಕಂಡಕ್ಟ್ ಮಾಡಿರ್ತ. ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ 5:30 ದಿಂದ 7 o'clock ತನಕ 3 days ಬಯಾಲಜಿ ಕಂಡಕ್ಟ್ ಮಾಡಿದ್ರ ನೆಕ್ಸ್ಟ್ ಅದೇ 7 to 8 o'clock ಅದೇ 3 days ಕೆಮಿಸ್ಟ್ರಿ ನ ಕಂಡಕ್ಟ್ ಮಾಡಿರ್ತ. ಸಂಡೇ ಒಂದ್ ದಿನ ಏನಿರ್ತಪ್ಪ ಅಂದ್ರೆ 3 o'clock to 6 o'clock ತನಕ ಇರ್ತೈತಿ. ಇದು ಎಷ್ಟು ಕಂಪ್ಲೀಟ್ ಓವರ್ ವ್ಯೂ ಅಬೌಟ್ ದ PUC ಟು ಯಾವ್ದು 2026 PCMB ವೆಕೇಶನ್ ಕ್ಲಾಸಸ್. ನೆಕ್ಸ್ಟ್ ಸರ್ ಅಂತಂದ್ರೆ JEE, IIT ಅದನ್ನು ಡಿಸ್ಕಷನ್ ಮಾಡಿರ್ತ. ಯಾರ್ಯಾರು ಇಂಟಿಗ್ರೇಟೆಡ್ ಬೇಕಂತೀರಿ ಇಂಟಿಗ್ರೇಟೆಡ್ ಈ ಸ್ಪೆಷಲ್ ಆಫರ್ ನ ಯುಟಿಲೈಸೇಷನ್ ತಗೋರಿ. ಯಾರ್ಯಾರು ಬರೇ PCMB 4 ತಿಂಗಳದಾಗ ನಾವು ಮುಗಿಸ್ಕೊಂಡು ಹೋಗ್ತೀವ್ರಿ ಸರ್ ಆತರ ಬೇಕು ಅನ್ನೋರು ಸೊ ಇಲ್ಲೇನು 7-10 ತಾಸು ಗಟ್ಲೆ ಕಂಟಿನ್ಯೂಸ್ ತಗೊಂಡು ಏನು ತಿಳಿಲಾರಂಗ್ ಮಾಡಂಗಿಲ್ಲ. ಅಗ್ದಿ ಸಿಸ್ಟಮೆಟಿಕ್ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಬರ್ಬೋದು, ಈವ್ನಿಂಗ್ ಅನ್ನೋರು ಈವ್ನಿಂಗ್ ಬರ್ಬೋದು. ಮಾರ್ನಿಂಗ್ ಈವ್ನಿಂಗ್ ಎರಡು ಕಡೆ ಕಂಬೈನ್ಡ್ ಅನ್ನಿಸೋರು ಸೊ ಫಸ್ಟ್ ಡೆಮೋ ಕ್ಲಾಸಿಗೆ ಬಂದು ಅಟೆಂಡ್ ಆಗ್ರಿ. ಅವಾಗ ನಿಮಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಕೊಟ್ಟು ಅದ್ರ ಪ್ರಕಾರ ನಿಮಗೆ ಕ್ಲಾಸಸ್ ನ ದಿ ಬೆಸ್ಟ್ ವೇದೊಳಗಡೆ, ಯಾಕಂದ್ರ ಒಂದಲ್ಲ ಎರಡಲ್ಲ 50ರಿಂದ 60 ಸಲ ಕಲಿಸಿದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಗ್ದಿ ಲೋವೆಸ್ಟ್ ಇಡೀ ಬಿಜಾಪುರದಾಗ ಎಲ್ಲಾ ಕೋಚಿಂಗ್ಗಳು ತಿರುಗಾಡಿ ಎಲ್ಲಿ ತಿಳಿಲಿಲ್ಲ ಅಂದ್ರೆ ಇಲ್ಲಿ ಬರೀ ಪರ್ಫೆಕ್ಟ್ ಆಗಿ ನಿಮಗೆ ಫೇಲ್ ಆಗ್ತೀನಿ ಅನ್ನೋರಿಸಿದನೆ ಪಾಸ್ ಆಗಂಗ ಮತ್ತೆ ಹೈಯೆಸ್ಟ್ ಪರ್ಸೆಂಟೇಜ್ ಆಗಂಗ ಮಾಡಿಸ್ಕೊಡ್ತೈತಿ. ಸೊ ಇಲ್ಲಿ ಅಗ್ದಿ ಸಿಸ್ಟಮೆಟಿಕ್ ವೇದೊಳಗೆ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ಇದೆ. ಅದರದ್ದು ಕ್ಲಾಸ್ ರೂಮ್ದು ಒಂದು ಓವರ್ ವ್ಯೂ ನ ಯು ಕ್ಯಾನ್ ಗ್ಲಾನ್ಸ್ ಹಿಯರ್. ಯಾಕಂದ್ರೆ ಇಲ್ಲಿ ಸಿಸ್ಟಮೆಟಿಕ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಜೊತೆಗೆ ಪರ್ಫೆಕ್ಟ್ ಆಗಿ ಕಲಿಸುತ್ತೆ. ಸೊ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಬೈ lowest cost, that is the ultimate motto of a SPUC coaching center. Okay, let us glance the interior overview air conditioning classroom of the SPUC coaching center. So here is the AC.
ಅಗ್ದಿ ಬೆಸ್ಟ್ ವೇದೊಳಗಡೆ ಇವನ್ ಸಮರ್ದಾಗಲಿ ಯಾವುದೇ ಕಂಡೀಷನ್ದಾಗಲಿ ನಿಮಗೆ ಬೆಸ್ಟ್ ವೇದೊಳಗಡೆ ಕಲ್ಸ್ಲಿಕ್ಕೆ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ದಿ. ಸೊ ಇಲ್ಲಿ ಆನ್ಲೈನ್ ಕ್ಲಾಸ್ನು ಹೊಂಟೈತಿ ನೋಡ್ರಿ. ಸೊ ಇದು ಇಲ್ಲಿ ಬಯಾಲಜಿದು ಡಯಾಗ್ರಾಮ್ಸ್ ನ ಡಿಸ್ಪ್ಲೇ ಮಾಡೈತಿ. ಒಂದ್ ಸೈಡ್ ಬಾಯ್ಸ್, ಇನ್ನೊಂದ್ ಸೈಡ್ ಗರ್ಲ್ಸ್. ಅಗ್ದಿ ಸಿಸ್ಟಮೆಟಿಕ್ಲಿ 60 ಸ್ಟೂಡೆಂಟ್ಸ್ ಇನ್ ಒನ್ ಬ್ಯಾಚ್ ವಿ ಆರ್ ಗೋಯಿಂಗ್ ಟು ಮೇಂಟೈನ್. Okay, so just this is on the one side, that is the boy side. Next you can glance the another side, so that is concerned to the girl side. So one kade systematic girls the sitting arrangement, one kade systematically boys sitting arrangement. So agdi perfect agi kutgondu agdi well conditioned illide nodri 86 inch du. So ಏನಪ್ಪ ಅಂದ್ರೆ ಡಿಜಿಟಲ್ ಬೋರ್ಡ್ ಹೈಬ್ರಿಡ್ ಕ್ಲಾಸ್ ರೂಮ್ ಸಿಸ್ಟಮ್ ಗೆ. ಸೊ ನೆಕ್ಸ್ಟ್ ಈ ಕಡೆ ಕಂಪ್ಲೀಟ್ ಇಂಟೀರಿಯರ್ ಆಫ್ ದಿ SPUC ಕೋಚಿಂಗ್ ಸೆಂಟರ್ ದ ಕ್ಲಾಸ್ ರೂಮ್ ದ ಡೀಟೇಲ್ಸ್. ಓಕೆ, ಅಗ್ದಿ ಬೆಸ್ಟ್ ವೇದೊಳಗಡೆ ಕಲೀಲಿಕ್ಕೆ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದಿದ್ದು ಎಲ್ಲ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಸೊ 10th year celebration point of view, we are giving first 50 seats just at 4,000 PCMB. Next 50 seats so KCET NEET integrated ಅದನ್ನು ಎಷ್ಟ್ರಾಗ್ರಿ ಸರ್ just at 10,000 rupees. ಸೊ ಫಸ್ಟ್ ಕಮ್ಸ್ ಫಸ್ಟ್ ಚಾನ್ಸ್. ಆಮೇಲೆ ಬಂದು ಸರ್ ನಮಗೆ ಒಂದಿಷ್ಟು ಫೀಸ್ ಕಡಿಮೆ ಮಾಡ್ರಿ, ನಾವು ಎಕನಾಮಿಕಲಿ ಪುವರ್ ಇದ್ದೀವ್ರಿ ಹಂಗೆಲ್ಲ ಕೇಳೋದಕ್ಕಿಂತ ಈಗ ವೆಲ್ ಇನ್ ಅಡ್ವಾನ್ಸ್ ಪ್ಲೇಸ್ ಮಾಡಿದ್ವಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಸೊ ನೀವು 19th ಎಲ್ಲ ಡೆಮೋ ಕ್ಲಾಸ್ ಅಟೆಂಡ್ ಆಗಿ ಹಂಗ ಅಂತೇಳಿ ಅನ್ನೋದಕ್ಕಿಂತ ಈಗಿನಿಂದ ನೀವು ಬೇಕಂದ್ರೆ ಈಗೇ ಬಂದ್ರು ಡೆಮೋ ಕ್ಲಾಸಸ್ ನ ತಗೋತದ. ಫಸ್ಟ್ PUC ಕ್ಲಾಸಸ್ ನ ಕಲಿಸ್ಕೊಡ್ತದ. ಇಂಪಾರ್ಟೆಂಟ್ ಕ್ವಶನ್ಸ್ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿದು, ಬಯಾಲಜಿದು. ಸೊ ಬೇಕಂದ್ರು ಕೋಚಿಂಗ್ ನಂಬರ್ ಗೆ ಕಮ್ಯುನಿಕೇಟ್ ಮಾಡ್ಕೊಂಡು, ಸೊ ಇವಾಗಿನ ನೀವು 19th ತನಕ ವೇಟ್ ಮಾಡಟ್ಲೆ ಅವು 50 seats ಅದು ಅಂತಂದ್ರೆ ಆಮೇಲೆ ಆಫರ್ ಹೋಗ್ತೈತೆ. ಅದಕ್ಕೆ ವೆಲ್ ಇನ್ ಅಡ್ವಾನ್ಸ್ whoever interested and whoever already planned to join the SPUC ಕೋಚಿಂಗ್ ಸೆಂಟರ್, ಈಗ ಆಲ್ರೆಡಿ ಅಡ್ಮಿಷನ್ಸ್ ಆಗಿದಾವ, ಸ್ಟಾರ್ಟ್ ಆಗಿ ಪ್ರೊಸೆಸ್. ಈಗ ಮತ್ತೆ ಲಿಮಿಟೆಡ್ ಸೀಟ್ಸ್ ಇದಾವ, ಅದು ಮುಗಿದ ಬಳಕ ಬಂದಕ್ಕೆ ನಮ್ಗೆ ಫೀಸ್ 4,000 ಮಾಡಿಕೊಡ್ರಿ ಸರ್, 10,000 ಮಾಡಿಕೊಡ್ರಿ ಅಂತೇಳಿ ಈ ತರ ಡಿಸ್ಕಷನ್ ಮಾಡೋದಕ್ಕಿಂತ ವೆಲ್ ಇನ್ ಅಡ್ವಾನ್ಸ್ ಯು ಕ್ಯಾನ್ ಪ್ಲಾನ್ ಯುವರ್ ಅಡ್ಮಿಷನ್ ಪ್ರೊಸೆಸ್. So thank you once again and see you in the next class. Hi dear students, welcome to SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತದೆ ಅಂತಂದ್ರ, ಯಾರು SPUC ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ. ಸೊ ಅದ್ರೊಳಗಡೆ ಇದ್ದಿದ್ದ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ SPUC ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ SPUC ಕೋಚಿಂಗ್ ಅಂತ ಹೇಳಿ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತೆ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ PCMB ಸೆಕೆಂಡ್ PUC ದವರಿಗೆ ಅಬೋವ್ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ. ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದೆ. ಎಲ್ಲರಿಗೆ 90% ಕಿಂತ ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ PUC ಎಲ್ಲಾ PCMB ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ರಿ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ. ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ benefits are there, you can utilize that. So let us see here concern to the contents. Okay, contents ಮೇಲೆ ಕ್ಲಿಕ್ ಮಾಡಿದ್ರಂದ್ರ, ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ. ನೆಕ್ಸ್ಟ್ ಸರ್ ಅಂತಂದ್ರ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರ ಇಲ್ಲಿ PCMB ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದನ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದಾವ, ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ PCMB ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 videos they are uploaded.
ನೆಕ್ಸ್ಟ್ PDF ಫೈಲ್ನು ಅದ್ರೊಳಗಡೆ ಇದ್ದಾವ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡ್ಬೋದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡ್ಬೋದು, ಇಲ್ಲಿ ಫಿಸಿಕ್ಸ್ ಇದು ನೋಡ್ಬೋದು, ಇಲ್ಲಿ ಬಯಾಲಜಿ ಇದು. ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದೆ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸೋದಾದ್ರೆ ಸರಿ ಸರ್. ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 ವಿಡಿಯೋಸ್ ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ, ಅದರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. 3rd ಚಾಪ್ಟರ್ ಆಗನ 4th ಚಾಪ್ಟರ್, 4th ಆಗನ 10th ಆಗನ 11th, ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್. ಕಂಪ್ಲೀಟ್ ಆಗಿ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ದನು ಡೀಟೇಲ್ಸ್, ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ 3rd ಚಾಪ್ಟರ್. ಓಕೆ, 3rd ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್ ಇದು. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ ಇವೆಲ್ಲ ಫ್ರೀ ಇದ್ದಾವ. ನೀವು ಮನೆಯೊಳಗೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ 720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿ ನಾ 728 ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು ಸೊ ದಟ್ ಈಸ್ 2.5x ತಕನು, ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ ಸೊ 1.5, 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಸೊ ದಟ್ 1x. ಓಕೆ, 1x ಇಟ್ಟು ಸೊ ನೀವು ಪ್ಲೇ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್ ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ, ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಆಡಿಯೋ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋರಿ. ಬೇಕಾದಂಗೆ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ, ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಇನ್ಕ್ರೀಸ್ ದಟ್ ವಾಯ್ಸ್ ಸೊ ದಟ್ ಯು ಕ್ಯಾನ್. ಓಕೆ, ಸೊ ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ, ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರೀಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸೈತಿ. ಓಕೆ, ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ, ನೀವು ಮನೆಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ, ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್. ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ದ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 hours ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ತಗೋರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ, ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಇದ್ದ ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1000 ಸಿಗ್ತದೆ. ಅವ್ರ ಆಕ್ಚುಯಲ್ ಪ್ರೈಸ್ ಇರೋದು 4000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಮ್ ಪಾಸ್ ಮತ್ತೆ ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ, ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 hours ಗಟ್ಲೆ ತೋರಿಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್. ಇಲ್ಲೇನ
ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ, ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್, ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ದು ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತಾರೆ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ, ಅವೆಲ್ಲನೂ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನೂ ನ್ಯೂಕ್ಲಿಯರ್ ಚಾಪ್ಟರ್ ದಾಗಿಂದ ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ, ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 hours ವಿಡಿಯೋಸ್ 1 hours ವಿಡಿಯೋಸ್ ಏನಿದಾವಲ್ಲ, ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ, ನಿಮಗೆ ಸ್ಟಡಿ ಪ್ರಿಪರೇಷನ್ ಹೆಲ್ಪ್ ಆಗೋದ್ರ ಜೊತೆಗೆ ನಿಮಗೊಂದು ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವು 2 ವಿಡಿಯೋಸ್ ನ ವಾಚ್ ಮಾಡ್ಕೋರಿ. ಓಕೆ, ಸೊ ಇದು ಸಾಧನಾ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ, ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ, ಆ ತರ ಪ್ಲಾನ್ ಪ್ರಕಾರ. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ದ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತೆ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ, ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ, ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್. ಎಸ್, ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್. ಓಕೆ, ಇಲ್ಲಿ ಫ್ರೀ ಮತ್ತೆ ಡೆಮೋ ಶಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದಾವೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಹೆಚ್ಚಿನ ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದು ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ, ಕೆಮಿಸ್ಟ್ರಿ ಬಯಾಲಜಿದು. ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ ಸೊ ಇಲ್ಲೇನ್ ಇದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಇದು ಜಸ್ಟ್ ಪಾಸ್ ಮತ್ತೆ ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು 500 rupees ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೋ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮಗೆ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು. ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿದ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ, 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90% ಗಿಂತ ಹೆಚ್ಚಿಂದು ನಮ್ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ ಔಟ್ ಆಲ್ ದೋಸ್. ಟಾರ್ಗೆಟ್ ಅಬೋ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದಾವ ನೋಡ್ರಿ. ಓಕೆ, ಬಯಾಲಜಿ ಸಬ್ಜೆಕ್ಟ್ದು. ಸರಿ ಸರ್, ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ ಅನ್ಲಾಕ್ ಇದ್ದಿದ್ದು, ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದಿ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ಗಳದ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ 1000 rupees ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಆಗಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೋ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ, ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಅಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPC. ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ, ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ, ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದು SPC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್
2026 ಎಕ್ಸಾಮ್ಸ್ಗೆ ಇವೆಲ್ಲ ಕೋರ್ಸಸ್ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ದಾಗ ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿ ಯಾರು ಹೋಗ್ತಾರಲ್ಲ ಅವ್ರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. Okay, very soon ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ ಬಿಫೋರ್ ರೈಸಿಂಗ್ ದಿ ಪ್ರೈಸ್. ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. 1000% ಗ್ಯಾರಂಟಿ ಕೊಡ್ತೈತಿ, ಪಾಸ್ ಆಗ್ತೀರಿ ಮತ್ತೆ ಸ್ಕೋರ್ ಮಾಡ್ಕೋತೀರಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಎಷ್ಟು ಚಾಪ್ಟರ್ಸ್ ಇದ್ದಾವೆ ಎಲ್ಲಾನು ನಿಮ್ಗೆ ಐಡಿಯಾ ಇದೆ. 10 ಚಾಪ್ಟರ್ಸ್. ಸೊ 1 or 2 minutes ದೊಳಗಡೆ ಅದನ್ನ ಹೈಲೈಟ್ಸ್ ಮಾಡ್ಕೊಂಡು ನೆಕ್ಸ್ಟ್ 1ನೇ ಚಾಪ್ಟರ್ 2ನೇ ಚಾಪ್ಟರ್ ಅಪ್ ಟು ದ 10th ಚಾಪ್ಟರ್ ವಿ ಶಾಲ್ ಡಿಸ್ಕಸ್ ಇನ್ ಡಿಟೇಲ್. ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಅದರದ್ದು ಯೂಸ್ ಆಗ್ತೈತಿ. ಯಾರಾದ್ರೂ 1 minute 2 minutes 3 minutes ನೋಡಿದ್ರೆ ದೇರ್ ಇಸ್ ನೋ ಯೂಸ್. ಸೊ 30-35 minutes ಮ್ಯಾಕ್ಸಿಮಮ್ 45 minutes ತಗೋತದ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಲೆಟ್ ಅಸ್ ಗೆಟ್ ಇನ್ ಟು ದಟ್. ಸೊ ಕನ್ಸರ್ನ್ ಟು ದಿ PUC ಟು ಕೆಮಿಸ್ಟ್ರಿದು. So 10 chapters, first solution, next electrochemistry, next one is so chemical kinetics, another one is D and F block elements, coordination compounds, haloalkanes, haloarenes, next is alcohols, phenols, ethers, next aldehydes, ketones, carboxylic acids, amines, biomolecules. ಇವು 10 ಚಾಪ್ಟರ್ ನೀವು ಓದಿದ್ದಾದ್ರೆ ಸೊ ಆರಾಮ್ಸೆ ಸೊ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಯೂಸ್ಫುಲ್ ಆಗ್ತೈತಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ಸೊ ಕೆಮಿಸ್ಟ್ರಿ 5 marks ಎಲ್ಲ 5 marks 3 marks 2 marks ಆಲ್ರೆಡಿ ಪಾರ್ಟ್ ಎದು ಸೊ ಸೊಲ್ಯೂಷನ್ಸ್ MCQs ನ ಮಾಡೈತಿ. ಇನ್ನು ಯಾರು ನೋಡಿಲ್ಲ ನೋಡ್ಕೊಳ್ರಿ. ಇವತ್ತಿಂದ ಈ ಕ್ಲಾಸ್ನಾಗ ಏನ್ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ ಅಂದ್ರೆ ಎಲ್ಲಾ ಪಾರ್ಟ್ ದೊಳಗಡೆನು ಹೆಲ್ಪ್ ಆಗಂಗ ಇನ್ಕ್ಲೂಡಿಂಗ್ ಪಾರ್ಟ್ ಇ ಆಲ್ಸೋ ಅಂತ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿರ್ತ. ಲೆಟ್ ಅಸ್ ಗೋ ಹೆಡ್. ಓಕೆ, ಸೊ ಇಲ್ಲಿ ಬರೀ ಕಾನ್ಸೆಪ್ಟ್ಸ್ ಅಲ್ಲ ಚಾಪ್ಟರ್ ವೈಸ್ ಇಲ್ಲಿ ತಗೊಂಡೈತಿ ನೋಡ್ರಿ. ಕಾನ್ಸೆಪ್ಟ್ಸ್ ಜೊತೆಗೆ ನೆಕ್ಸ್ಟ್ ಕ್ವಶನ್ಸ್ ಆ ತರ ವಂಡರ್ಫುಲ್ ಕ್ಲಾಸ್ ಇದೆ ಇದು ಕೆಮಿಸ್ಟ್ರಿದು. ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಎಕ್ಸಾಮ್ ಮುಗಿದ ಬಳಕ ಎಷ್ಟು ಮಾರ್ಕ್ಸ್ ಈ ವಿಡಿಯೋದಿಂದ ಅಪಿಯರ್ ಆದವು ಅನ್ನೋದು ಎಕ್ಸಾಮ್ ಮುಗಿದ ಬಳಕ ಸೊ ನೀವು ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಹಾಕ್ಬಹುದು. ಓಕೆ, ಇನ್ನು ಬಯಾಲಜಿ ನೋಡಿಲ್ಲ ಅಂದ್ರೆ ಇವತ್ತೇ ಬಯಾಲಜಿ ಮಾಡೈತಿ ಒಂದು 35 minutes ದಷ್ಟು ಅದು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಸೊ ಕೆಮಿಸ್ಟ್ರಿದು 35 to 45 minutes ತಗೊಂಡು ಅದರದ್ದು ಕವರ್ ಮಾಡಿರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ಟು ದಿ ಸೊಲ್ಯೂಷನ್ಸ್. So first and foremost you supposed to study about Henry's law, statement and explanation. So ಇದು ಶೂರ್ ಶಾರ್ಟ್ ಕ್ವಶನ್ ಆಗ್ತದೆ ನೋಡ್ರಿ 2 marks ಗೆ. ನೆಕ್ಸ್ಟ್ ರಾಲ್ಸ್ ಲಾ ಕೇಳಬಹುದು ಕೇಳಾರದೆ ಇರಬಹುದು, ಬಟ್ ಇದು ರಾಲ್ಸ್ ಲಾ ಸ್ಟಡಿ ಮಾಡಿದ ಬಳಕನೆ ಇದು ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ನಾನ್ ಐಡಿಯಲ್ ಸೊಲ್ಯೂಷನ್ ನಿಮಗೊಂದು ಐಡಿಯಾ ಬರ್ತೈತಿ. ವಿತೌಟ್ ರಾಲ್ಸ್ ಲಾ ಇಫ್ ಯು ಸ್ಟಡಿ ದಿಸ್ ಯು ವೋಂಟ್ ಗೆಟ್ ಎನಿಥಿಂಗ್. ಓಕೆ, ಸೊ ದಟ್ಸ್ ವೈ ರಾಲ್ಸ್ ಲಾ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ದಟ್ ಆಲ್ಸೋ ಮೇ ಆಸ್ಕ್ ಫಾರ್ 2 marks. ನೆಕ್ಸ್ಟ್ ಸರ್ ಅಂದ್ರೆ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ಸ್ ಆಸ್ ವೆಲ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ 2 marks ಕೇಳಬಹುದು, ಇಲ್ಲಾಂದ್ರೆ 3 marks. ಇವನ್ನೇ ಪಾರ್ಟ್ ಬಿ ದಾಗೂ ಕೇಳಬಹುದು ಮತ್ತೆ ಪಾರ್ಟ್ ಡಿ ಅಂತ ಹೇಳಿ ಕೆಲವೊಬ್ರು 5 marks ಕ್ವಶನ್ಸ್ ಅಂದ್ರಲ್ಲ ಇವನ್ನೇ ಪಾರ್ಟ್ ಡಿ ದೊಳಗಡೆನು ಕೇಳಬಹುದು ನೋಡ್ರಿ. ಓಕೆ, ಡಿಫರೆನ್ಸಸ್ ಬಿಟ್ವೀನ್ ಸೊ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಅಂತೇಳಿ ಈ ತರನು ಕ್ವಶನ್ ಕೇಳಬಹುದು. ಓಕೆ, ಅದು ಎಷ್ಟು ಮಾರ್ಕ್ಸ್ ಕೇಳ್ತ ಅನ್ಸುತ್ತೆ 2 marks. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ ಯು ಸಪೋಸ್ ಟು ಸ್ಟಡಿ ಇದಂತೂ ಎವರ್ ಗ್ರೀನ್ ಕ್ವಶನ್ ಆಗ್ತದೆ ನೋಡ್ರಿ. ಯಾವುದೇ ಕಾರಣಕ್ಕೂ ಇದು ಯಾರು ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಇಫೆಕ್ಟ್ ಆಫ್ ಟೆಂಪರೇಚರ್ ಆಗಿರ್ಬೋದು ಮತ್ತೆ ಪ್ರೆಷರ್ ಆಗಿರ್ಬೋದು ಎದ್ರ ಮೇಲೆ ಸರ್ತ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇದು 2 marks ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗ್ತೈತಿ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಾಗ್ತದೆ ಅಂತಂದ್ರೆ ಸೊ ದಟ್ ಈಸ್ ರಿವರ್ಸ್ ಆಸ್ಮಾಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ಸೊ ಯು ಹ್ಯಾವ್ ಟು ಸ್ಟಡಿ ದಿಸ್ ರಿವರ್ಸ್ ಆಸ್ಮಾಸಿಸ್ ಆಸ್ ವೆಲ್ ಆಸ್ ಇಟ್ಸ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಸರ್ ಅಂದ್ರೆ ಅಜಿಯೋಟ್ರೋಪ್ಸ್. ಓಕೆ, ಅಜಿಯೋಟ್ರೋಪ್ಸ್ ದೊಳಗಡೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಆಗಿರ್ಬೋದು, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಆಗಿರ್ಬೋದು. ಸೊ 2 marks ಫೋಕಸ್ ಮಾಡ್ತಾನೆ. ಇವನ್ MCQs ಅದ್ರ ಮೇಲೆ ಫೋಕಸ್ ಮಾಡ್ತಾನೆ. ಸೊ ಕೆಲವೊಬ್ಬರಿಗೆ ಪಾರ್ಟ್ ಇ ಅಂದ್ರ ಬಹಳ ವಜ್ಜ ಅಂತೇಳಿ ತಿಳ್ಕೊಂಡಿರ್ತಾರ. ಅಂದ್ರೆ ಪಾರ್ಟ್ ಇ ದೊಳಗಡೆ ನ್ಯೂಮರಿಕಲ್ಸ್ ಸೊ 3 marks ಪ್ರಾಬ್ಲಮ್ಸ್ ಇರ್ತಾವಲ್ಲ, ಇಲ್ಲಿ ಕ್ಲಾಸ್ ನಾಗ ನಾವ್ ಏನ್ ಸಾಲ್ವ್ ಮಾಡಿದೀವಿ ಅವಷ್ಟೇ ನೀವು ಸಾಲ್ವ್ ಮಾಡಿದ್ರೆ ದಟ್ ಈಸ್ ಮೋರ್ ದನ್ ಇನಫ್. ಎದ್ರ ಮೇಲೆ ಸಾಲ್ವ್ ಮಾಡಿಸಿರಿ ಸರ್ ಕ್ಲಾಸ್ ದಾಗ ಅಂತಂದ್ರ ಮೊಲಾರಿಟಿ ಮೋಲ್ ಫ್ರಾಕ್ಷನ್ ಒಂದು ವೆರೈಟಿ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿಸಿದ್ರ ನೆಕ್ಸ್ಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಸೊ ಅಗೇನ್ ವಿ ಸಾಲ್ವ್ಡ್ ಫ್ಯೂ ಮೋರ್ ಪ್ರಾಬ್ಲಮ್ಸ್. ಟೋಟಲ್ ಆಗಿ ಈ ಚಾಪ್ಟರ್ ಮೇಲೆ ಅರೌಂಡ್ 8 or 10 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸಿದ್ವಿ. ಅವು 8 or 10 ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸೊ 2 questions as it is there will be the probable chance to get repeat without changing the data also. ಸೊ ಅದನ್ನ ಅಂತವನೇ ಕೋರ್ಸಸ್ ನ ಅಂತವನೇ ಕ್ಲಾಸಸ್ ನ ಆಫ್ಲೈನ್ ತಗೊಂಡಿದ್ದೇನೆ. ಸಾಧನಾ ಕೋರ್ಸ್ ದೊಳಗಡೆ ನಾವು ಅಪ್ಲೋಡ್ ಮಾಡಿದೀವಿ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ ಸಾಧನಾ ಕೋರ್ಸ್ ಇಸ್ ದ ಬೆಸ್ಟ್ ಟು ಸ್ಕೋರ್ ಮೋರ್ ದನ್ 90%. ಓಕೆ, ಸೊ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಯು ಕ್ಯಾನ್ ವಾಚ್ ಫಸ್ಟ್ ಫ್ರೀ ಕ್ಲಾಸಸ್. ನೆಕ್ಸ್ಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಬೈ ಯು ಕ್ಯಾನ್ ಬೈ ದಿ ಕೋರ್ಸ್. ಇಂಥ ಎಲ್ಲದನ್ನು 1 ಶಾರ್ಟ್ ವಿಡಿಯೋ ಮಾಡಿ ಸೊ ಕಂಪ್ಲೀಟ್ ಕೆಮಿಸ್ಟ್ರಿ 30 hours ದಾಗ ಸೊ 1 ಶಾರ್ಟ್ ವಿಡಿಯೋಸ್ ನ 3 hours ದಷ್ಟು ಮಾಡಿ
ಸೊ 10 ವಿಡಿಯೋಸ್ ಮಾಡಿ ಹಾಕಿ ಸೊ ಕಂಪ್ಲೀಟ್ ಕವರ್ ಮಾಡ್ಕೊಳ್ಳಕ ಮಾಸ್ಟರ್ ಪ್ಲಾನ್ ಇದೆ ನೋಡ್ರಿ. ಸೊ ಲೆಟ್ ಅಸ್ ಸಿ ಹಿಯರ್ ನೆಕ್ಸ್ಟ್ ಇದ್ರ ಮೇಲೆ ಏನೇನ್ ಫೋಕಸ್ ಮಾಡಿದ್ರಿ. ಸೊ ಟೋಟಲ್ ಆಗಿ ನಾವು ಇಡೀ ಕೆಮಿಸ್ಟ್ರಿದೊಳಗಡೆ ಅರೌಂಡ್ 45 ಕ್ವಶನ್ಸ್ ನ ಎಲ್ಲಾ ಚಾಪ್ಟರ್ಸ್ ನ ಕೂಡಿ ತಗೊಂಡೈತೆ. ಸೊ ಇಲ್ಲಿ ನಂಬರ್ 26 27 ಬಂದ್ ಬಳಕ ಇದೇನ್ ಒಮ್ಮಿಲೆ ಇಲ್ಲಿ 26 27 ಹೋದ್ರತ್ತೇಳಿ ಈ ತರ ತಿಳ್ಕೊಳ್ಕೋಬೇಡ್ರಿ. ಫಸ್ಟ್ ಯಾವ ಚಾಪ್ಟರ್ ಮೇಲೆ ಗ್ಯಾರಂಟಿ ಇದೆಯಲ್ಲ ಅದನ್ನ ಕೊಟ್ಟೈತಿ. ಸೊ ಅದು ಪಾಸಿಂಗ್ ಪ್ಯಾಕೇಜ್ ದಾಗ ಅಗ್ದಿ ನೀಟಾಗಿ 1 to 45 ಕ್ವಶನ್ಸ್ ನ ಕೊಡಲಾಗಿದೆ. ಓಕೆ, ಇಲ್ಲಿ ಸಮ್ ಡೆಫಿನಿಷನ್ಸ್ ಅಂಡ್ ಲಾಸ್. ಡೆಫಿನಿಷನ್ಸ್ ಅಂದ್ರೆ ಮೊಲಾರಿಟಿ. ಓಕೆ, ಲಾಸ್ ಅಂದ್ರೆ ಹೆನ್ರೀಸ್ ಲಾ ಮತ್ತೆ ರಾಲ್ಸ್ ಲಾ. ಓಕೆ, ನೆಕ್ಸ್ಟ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ದ ಡಿಫರೆನ್ಸಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಸರ್ ಅಂದ್ರೆ ಪ್ರಾಬ್ಲಮ್ಸ್ ಆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಆಸ್ ವೆಲ್ ಆಸ್ ಪ್ರಾಬ್ಲಮ್ಸ್ ಆನ್ ಮೊಲಾರಿಟಿದ ಮೋಲ್ ಫ್ರಾಕ್ಷನ್ಸ್ ಮೇಲೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ನೆಕ್ಸ್ಟ್ ಸರ್ ಅಂದ್ರೆ ರಿವರ್ಸ್ ಆಸ್ಮಾಸಿಸ್ ಆಸ್ ವೆಲ್ ಆಸ್ ಇಟ್ಸ್ ಅಪ್ಲಿಕೇಶನ್ಸ್. ಅದೇ ತರನೇ ಅಜಿಯೋಟ್ರೋಪ್ಸ್ ನೀವು ಸ್ಟಡಿ ಮಾಡಿದ್ದಾದ್ರೆ ಸೊ ಆರಾಮ್ಸೆ ಇದ್ರಾಗ ಫಸ್ಟ್ ಚಾಪ್ಟರ್ ಏನ್ ಸೊಲ್ಯೂಷನ್ಸ್ ಇದೆಯಲ್ಲ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಮೆನ್ಷನ್ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಸರ್ ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಮೆನ್ಷನ್ ಇಟ್ಸ್ ಯೂಸ್ ಅಂತ ಹೇಳಿ. ನೆಕ್ಸ್ಟ್ ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ದಿ ಮ್ಯಾಥಮೆಟಿಕಲ್ ಫಾರ್ಮ್ ಅಂತೇಳಿ. ಹೌ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ಟೆಂಪರೇಚರ್ ಅಂಡ್ ಪ್ರೆಷರ್. ಇವು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗ್ತಾವ. ಸೊ ಯು ಹ್ಯಾವ್ ಟು ಥರೋ ವಿತ್ ದೀಸ್ ಕ್ವಶನ್ಸ್ ಎಸ್ಪೆಷಲಿ ಎದರದ್ರ ಸರ್ ಸೊಲ್ಯೂಷನ್ ಚಾಪ್ಟರ್ ಮೇಲೆ. ಓಕೆ, ಲೆಟ್ಸ್ ಗೆಟ್ ಇಟ್ ದ ನೆಕ್ಸ್ಟ್. ಸೊ ಹೇಳಿದವಲ್ಲ ಬಿಫೋರ್ ಪ್ರೊಸೀಡಿಂಗ್ ದಟ್ ಸಾಧನಾ ಕೋರ್ಸ್ ದೊಳಗಡೆ ಸೊ 16,000 ಇದ್ದಿದ್ದನ್ನ 75% ಆಫ್ ಇರೋದ್ರಿಂದ ಜಸ್ಟ್ ಅಟ್ 4,000 ಅವೈಲೇಬಲ್ ಇದೆ. ಸೊ ಅಬೌವ್ 90% ಸ್ಕೋರ್ ಮಾಡ್ಕೊಳ್ಕ ದಿ ಬೆಸ್ಟ್ ಕೋರ್ಸ್ ದಟ್ ಇಸ್ ಸಾಧನಾ ಕೋರ್ಸ್ ಅಂತೇಳಿ. ಓಕೆ, ಇನ್ನೊಂದು ಏಕಲವ್ಯ ಕೋರ್ಸ್ ಅಂತೂ ಇದೆ. ಇನ್ನೊಂದು ಇವತ್ತು ಆಲ್ರೆಡಿ ನಿನ್ನಿಗೆ ಲಾಸ್ಟ್ ಡೇಟ್ ಇತ್ತು. ಕೆಲವೊಂದು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದಕ್ಕೆ ಇನೋವಾ ಕೋರ್ಸ್ ಅಂತೇಳಿ ಜಸ್ಟ್ 17 ಸೊ 59 ದೊಳಗಡೆ ಇದೆ. Same content, so whoever interested you can buy that course also. Today is the last date for purchasing that course. So app na installation ಮಾಡೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ ನ ಸಿಗ್ತಾವ. ಇನ್ನು ಯಾರು ಇನ್ಸ್ಟಾಲೇಷನ್ ಮಾಡಿಲ್ಲ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಯುಟಿಲೈಸ್ ತಗೊಳ್ರಿ. ಸೊ ಇಲ್ಲಿ ಇದೆ ನೋಡ್ರಿ ಏಕಲವ್ಯ ಕೋರ್ಸ್. ಸೊ 2,999 ಇದೆ. ಸೊ ಕಂಪ್ಲೀಟ್ಲಿ ನೀವು ಅಬೌವ್ 90% ಸ್ಕೋರ್ ಮಾಡೋಕೆ ಬೆಸ್ಟ್ ಆಗಂತದ್ದು. ಸೊ ಇಂಡಿವಿಜುವಲ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೊ ಜಸ್ಟ್ ಪಾಸ್ ಆಗಲಿಕ್ಕೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತೇಳಿ 500 rupees ದಾಗ ನೀವು ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಇಂಟ್ರೆಸ್ಟೆಡ್ ಕೋರ್ಸ್ ಯು ಕ್ಯಾನ್ ಬೈ. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ಟು ದಿ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಸೊ ಯಾರು ಲೈವ್ ದಾಗಿದ್ದಿರಲ್ಲ ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಲಿಂಕ್ ನ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅಟ್ ಅ ಫ್ರೀ ಆಫ್ ಕಾಸ್ಟ್. ಈ ಚಾಪ್ಟರ್ ದೊಳಗಡೆ ಎಲೆಕ್ಟ್ರೋಕೆಮಿಸ್ಟ್ರಿ ದೊಳಗಡೆ ಸೊ ಏನು ಓದಂಗಿಲ್ಲ ಅಂತಂದ್ರೆ ಇದು ಒಂದರೆ ಕಂಪಲ್ಸರಿ ಓದ್ರಿ. SHE ದಟ್ ಈಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಅದ್ರ ಜೊತೆಗೆ H2O2 ಫ್ಯೂಯಲ್ ಸೆಲ್. ಓಕೆ, ಇದನ್ನು 2 ಮಾರ್ಕ್ಸ್ ಆರ್ಎಲ್ಸ್ 3 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಕರೋಜನ್ ರಸ್ಟಿಂಗ್ ಆಫ್ ಐರನ್ ಮೆಕ್ಯಾನಿಸಮ್. ಈ ಮೆಕ್ಯಾನಿಸಮ್ ಕೇಳೋದಂದ್ರೆ 2 ಮಾರ್ಕ್ಸಿಗೆ ಬರೀ ಜಸ್ಟ್ ರಿಯಾಕ್ಷನ್ ಕೇಳ್ಬೋದು, ಇಲ್ಲಾಂದ್ರೆ 3 ಮಾರ್ಕ್ಸಿಗೂ ಸೊ ಅದು ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ಬೋದು. ನೆಕ್ಸ್ಟ್ ಸರ್ ಅಂತಂದ್ರೆ ಕರೋಜನ್ ಪ್ರಿವೆನ್ಷನ್ ಮೆಥಡ್ಸ್. ವಾಟ್ ಡು ಮೀನ್ ಬೈ ಕರೋಜನ್ ಅಂತ ಹೇಳಿ ಸೊ ಮೆನ್ಷನ್ ದಿ ಕರೋಜನ್ ಪ್ರಿವೆನ್ಷನ್ ಮೆಥಡ್ ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಡೇನಿಯಲ್ ಸೆಲ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೆಲ್ ರಿಪ್ರೆಸೆಂಟೇಷನ್, ಸೆಲ್ ರಿಯಾಕ್ಷನ್, ಓಕೆ ಸ್ಕೆಚ್ ಈ ತರ ಕೇಳ್ಬೋದು. ಸೊ ಲೆಟ್ ಅಸ್ ಗೋ ಹೆಡ್ ದ ಫ್ಯೂ ಮೋರ್ ಕಾನ್ಸೆಪ್ಟ್ಸ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಫಸ್ಟ್ ಸೊಲ್ಯೂಷನ್ ಮತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ ಲಿಟಲ್ ಏನಪ್ಪಾ ಅಂದ್ರೆ ಬಿಗ್ಗರ್ ಆಗ್ತಾವ. ಸೊ ಅವು ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಕು ಬೆಸ್ಟ್ ಹೆಲ್ಪ್ಫುಲ್ ಮಾಡ್ತವೆ. ಕೆಮಿಕಲ್ ಕೈನೆಟಿಕ್ಸ್ ಸಣ್ಣದಿರೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡೋಕ್ಕೂ ಬೆಸ್ಟ್ ಆಗ್ತದೆ. ಸೊ ಡೇನಿಯಲ್ ಸೆಲ್ ಅಗಳೇನ್ ಹೇಳಿದೇವಲ್ಲ ಅದರದ್ದು ಪ್ರಿಪರೇಷನ್. ನೆಕ್ಸ್ಟ್ ಸರ್ 2 ಪ್ರಾಬ್ಲಮ್ಸ್. ಈ ಚಾಪ್ಟರ್ ಮೇಲೂ 2 ಪ್ರಾಬ್ಲಮ್ಸ್ ಬರ್ತವೆ. ಪ್ರಿವಿಯಸ್ ಸೊಲ್ಯೂಷನ್ ಚಾಪ್ಟರ್ ಮೇಲೂ 2 ಪ್ರಾಬ್ಲಮ್ಸ್ ಬರ್ತವೆ. ಕೆಮಿಕಲ್ ಕೈನೆಟಿಕ್ಸ್ ಮೇಲೂ 2 ಕ್ವಶನ್ಸ್ ಮೀನ್ಸ್ 2 ಪ್ರಾಬ್ಲಮ್ಸ್ ದೇ ಆರ್ ಗೋಯಿಂಗ್ ಟು ಅಪಿಯರ್ ಇನ್ ಪಾರ್ಟ್ ಇ. ಪಾರ್ಟ್ ಇ ದೊಳಗಡೆ ಸರ್ ನಿಮ್ ಸಜೆಷನ್ ಏನ್ರಿ ಯಾವ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡೋಣ ಅಂದ್ರ ಸೊಲ್ಯೂಷನ್ 2 ತಯಾರಾಗ್ರಿ, ಕೆಮಿಕಲ್ ಕೈನೆಟಿಕ್ಸ್ ದಾಗ 1 ತಯಾರಾಗ್ರಿ, ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗಡೆ 1 ತಯಾರಾದ್ರೆ ಅಂದ್ರೆ ಬೇಕಾದ್ರೆ 4 ಆಗ್ತಾವ. 4 ಇನ್ನೂ ಒಂದು ನೀವೇ ಚಾಯ್ಸ್ ಬಿಡ್ಬೋದು. ಬಟ್ ಇದ್ರ ಮೇಲ ಯಾವ್ದು ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಒಮ್ಮೆ ಬಹಳ ಈಜಿ ಅಂದ್ರೆ ಬಹಳ ಈಜಿ ಬಂದ್ಬಿಡ್ತದ. ಪ್ರಾಬ್ಲಮ್ಸ್ ಅನ್ನ ಗಿಬ್ಸ್ ಫ್ರೀ ಎನರ್ಜಿ ಸ್ಟ್ಯಾಂಡರ್ಡ್. ಸೊ ಗಿಬ್ಸ್ ಫ್ರೀ ಎನರ್ಜಿದು ಸ್ಟ್ಯಾಂಡರ್ಡ್. ಸೊ EMF ಆಫ್ ದಿ ಸೆಲ್, E0 ಆಫ್ ದಿ ಸೆಲ್, ನೆಕ್ಸ್ಟ್ ದಟ್ ಈ ಸೆಲ್ ಇಂತ ಒಂದು ಪ್ರಾಬ್ಲಮ್ ನ ಅಪಿಯರ್ ಆಗಂತ ಸಾಧ್ಯತೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇದೆ. ಇದ್ರ ಮೇಲ್ಗಡೆ ಬಂತಂದ್ರೆ ಬಹಳ ಈಜಿ ಪ್ರಾಬ್ಲಮ್ ಇರ್ತೈತಿ. ನೆಕ್ಸ್ಟ್ ಕಾಲ್ರೋಚಸ್ ಆದ್ಮೇಲೆ ಸ್ಟೇಟ್ಮೆಂಟ್ ಮತ್ತೆ ಪ್ರಾಬ್ಲಮ್ಸ್ ನ ಕೇಳ್ತಾನ. ಸೊ ಅದ್ರ ಮೇಲೆ ಬಂತಂದ್ರೆ ಎಕ್ದಮ್ ಈಜಿನೂ ಆಗಿರ್ತದೆ. ಓಕೆ, ಸೊ 1 ಪ್ರಾಬ್ಲಮ್ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಕಮ್ ಆನ್ ಅ ಗಿಬ್ಸ್ ಫ್ರೀ ಎನರ್ಜಿ. ಓಕೆ, ಅವು 2 ಪ್ರಾಬ್ಲಮ್ಸ್ ನೀವು ಎಲ್ಲಿದನ್ನು ಸಾಲ್ವ್ ಮಾಡೋದ್ ಬೇಕಾಗಿಲ್ಲ. ನಮ್ ಕ್ಲಾಸ್ನಾಗ ಏನ್ ಕ್ಲಾಸ್ ನೋಟ್ಸ್ ದಾಗ ಬಿಡಿಸಿವಲ್ಲ ಸೊ ಅದನ್ನೇ ಸಾಧನಾ ಕೋರ್ಸ್ ದಾಗ ಲೈವ್ ಕ್ಲಾಸ್ ನ ರಿಕಾರ್ಡ್ ಮಾಡೈತೆ ಆಫ್ಲೈನ್ ಕ್ಲಾಸ್ ಕಲಿಸಿದ್ನ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾದ್ರೆ ಆರಾಮ್ಸೆ ಇಲ್ಲಿ 2 ಪ್ರಾಬ್ಲಮ್ ಸೇಮ್ ಆಸ್ ಇಟ್ ಈಸ್ ಬರಂತ ಸಾಧ್ಯತೆ ಜಾಸ್ತಿ ಇದೆ. ಕಲರೋಚಸ್ ಅದು ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲನೇಷನ್ 2 ಮಾರ್ಕ್ಸಿಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ.
ಅದ್ರ ಜೊತೆಗೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಲ್ಯಾಂಬ್ಡಾ ಎಮ್, ಲ್ಯಾಂಬ್ಡಾ ನಾಟ್ ಎಮ್, ಆಲ್ಫಾ, ಕೆ, ರೋ, ಆರ್ ಕ್ಯಾಲ್ಕುಲೇಷನ್ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಓಕೆ, ಸೊ ಅದ್ರ ಜೊತೆಗೆ ಇನ್ನ ಒಂದು ಏನ್ ಸ್ಟಡಿ ಮಾಡ್ರಿ ಅಂದ್ರೆ ಫ್ಯಾರಡೇಸ್ ಲಾ 2 ಮಾರ್ಕ್ಸ್ ಕೇಳಂತ ಸಾಧ್ಯತೆ ಇದೆ ನೋಡ್ರಿ. ಓಕೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಸೊ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್ ಅಂತೇಳಿ, ಇಲ್ಲಾಂದ್ರೆ ಸೆಕೆಂಡ್ ಲಾ ಆಫ್ ಸೊ ಫ್ಯಾರಡೇಸ್ ಎಲೆಕ್ಟ್ರೋಲೈಸಿಸ್ ಅಂತೇಳಿ ಫಸ್ಟ್ ಲಾ, ಈ ತರ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಯು ಹ್ಯಾವ್ ಟು ಥರೋ ವಿತ್ ದಿ ಫ್ಯಾರಡೇಸ್ ಲಾಸ್, ಡೋಂಟ್ ನೆಗ್ಲೆಕ್ಟ್ ದಿಸ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, ಅಟ್ ಲೀಸ್ಟ್ ಈ 5 ಕಾನ್ಸೆಪ್ಟ್ಸ್ ನ ಯು ಹ್ಯಾವ್ ಟು ಸ್ಟಡಿ ಕನ್ಸರ್ನ್ ಟು ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಇಲ್ಲಿ ಕೆಮಿಸ್ಟ್ರಿ ಏನಂತ ಇಲ್ಲಿ ಮಾಸ್ಟರ್ ಪ್ಲಾನ್ ಜೊತೆಗೆ ಸೊ ಇವನ್ ವಿ ಕನ್ಸಿಡರ್ಡ್ ಹಿಯರ್ ಕ್ವಶನ್ಸ್, ಯಾವ ತರ ಕ್ವಶನ್ಸ್ ಕೇಳ್ತಾನ, ಸೊ ಪ್ರಿವಿಯಸ್ ಇಯರ್ ಹೆಂಗ್ ಬಂದಿದ್ದು ಅಂತಂದು. ಸೊ ಇಲ್ಲಿ 31 ಅನ್ನ ನೋಡಿ, ಸೊ 2ನೇ ಚಾಪ್ಟರ್ ಹಿಂಗಾಗೆ ಅಂತೇಳಿ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಡೋಂಟ್ ಗೆಟ್ ಪ್ಯಾನಿಕ್. ಸೊ ಪ್ರಿವಿಯಸ್ ಮೋಸ್ಟ್ಲಿ ಕೆಮಿಕಲ್ ಕೈನೆಟಿಕ್ಸ್ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಇದಾವಲ್ಲ 1, 2, 3 ಅಂತೇಳಿ ಹಿಂಗ್ 45 ಕ್ವಶನ್ಸ್ ನ ಫುಲ್ ಆಗಿದೆ. ಸೊ ಇಲ್ಲಿ 30 ಅಂತೇಳಿ ಬಂದೈತಿ, ಇದ್ರಾಗ 1ನೇದು ಅಂತೇಳಿ ಎಸ್ ಎಚ್ ಇದ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಡಯಾಗ್ರಾಮ್ ಕನ್ಸ್ಟ್ರಕ್ಷನ್ ಏನ್ ಕೇಳಂಗಿಲ್ಲ, ಡಯಾಗ್ರಾಮ್ ವರ್ಕಿಂಗ್ ಮತ್ತೆ ಸೆಲ್ ರಿಪ್ರೆಸೆಂಟೇಷನ್ ಆಫ್ ಎಸ್ ಎಚ್ ಮೋಸ್ಟ್ ಎವರ್ ಗ್ರೀನ್ ಕ್ವಶನ್ ಆಗ್ತೈತಿ. ಸ್ಟೇಟ್ ಪ್ಯಾರಡೈಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್. ನೆಕ್ಸ್ಟ್ ಸರ್ಕನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಸೊ ಕಾಲ್ರೋಚಸ್ ಲಾ ಅಂತೇಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ರೆಸ್ಟಿಂಗ್ ಆಫ್ ಐರನ್ ಮೆಕ್ಯಾನಿಸಮ್ ವಿತ್ ರಿಯಾಕ್ಷನ್ಸ್ ಬರೋದನ್ನ ಇದಕ್ಕ ಮಾರ್ಕ್ಸ್ ಇರ್ತೈತೆ. ನೆಕ್ಸ್ಟ್ ವಾಟ್ ಈಸ್ ಕರೋಜನ್, ನೇಮ್ 1 ಮೆಥಡ್ ಟು ಪ್ರಿವೆಂಟ್ ಇಟ್ ಅಂತ ಹೇಳಿ ಹೇಳಿದಾನ. 2 ಮೆಥಡ್ಸ್ ಕೇಳಬಹುದು, 3 ಮೆಥಡ್ಸ್ ಅಂತ ಹೇಳಿ ಕೇಳಬಹುದು. ಸೊ ಒಟ್ಟಿನಲ್ಲಿ ಮಿನಿಮಮ್ ಇಷ್ಟು, ಅದ್ರ ಜೊತೆಗೆ H2O2 ಫ್ಯೂಯಲ್ ಸೆಲ್ ಯು ಡೋಂಟ್ ನೆಗ್ಲೆಕ್ಟ್, H2O2 ಫ್ಯೂಯಲ್ ಸೆಲ್. ಓಕೆ, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಆಲ್ರೆಡಿ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ, H2O2 ಫ್ಯೂಯಲ್ ಸೆಲ್. ಓಕೆ, ದಟ್ ಈಸ್ ಆಲ್ಸೋ ಬಿ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಇಷ್ಟು ನಿಮಗ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಯಾವ್ದ್ರ ಸರ್ತ ಕೆಮಿಕಲ್ ಕೈನೆಟಿಕ್ಸ್. ಇದ್ರ ಮೇಲಂತರೂ ಮೋಸ್ಟ್ ಇಂಪಾರ್ಟೆಂಟ್ 4 ಡೆರಿವೇಶನ್ಸ್. 4 ನೀವು ಡೆರಿವೇಶನ್ ಮಾಡಿದ್ದೆ ಆದ್ರ ಸೊ 4 ಡೆರಿವೇಶನ್ಸ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ 2026 ಆಲ್ ಎಕ್ಸಾಮ್ಸ್. ಎಟ್ ಲೀಸ್ಟ್ ನೀವು ಕಂಪಲ್ಸರಿ ಇದುವರೆ ಮಾಡ್ಲೇಬೇಕು ನೋಡ್ರಿ. ರೇಟ್ ಕಾನ್ಸ್ಟಂಟ್ ಫಾರ್ ದಿ 0 ಆರ್ಡರ್ ರಿಯಾಕ್ಷನ್, ನೆಕ್ಸ್ಟ್ ಸರ್ತ ರೇಟ್ ಕಾನ್ಸ್ಟಂಟ್ ಫಾರ್ ದಿ ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್. ಕಂಪಲ್ಸರಿ ಹ್ಯಾವ್ ಟು ಪ್ರಿಪೇರ್ ದೀಸ್ 2 ಮ್ಯಾಂಡೇಟರಿಲಿ. ನೆಕ್ಸ್ಟ್ ಸರ್ತ ಇವು 2 ಕೇಳಂತ ಸಾಧ್ಯತೆನೂ ಇರ್ತೈತಿ. ಸೊ ಅದನ್ನ ಲಾಸ್ಟಿಗೆ ಡೆರಿವೇಶನ್ ಅಂತೇಳಿ ಸೊ ಕನ್ಸಿಡರೇಷನ್ ಮಾಡಿರ್ತದೆ. ಇಲ್ಲಾಂದ್ರೆ ಇದ್ರಾಗ ಅಟ್ ಲೀಸ್ಟ್ ಇವು 2 ಅಂತೂ ಕನ್ಸಿಡರೇಷನ್ ಮಾಡಿರ್ತಾವ. ಹಾಫ್ ಲೈಫ್ ಮತ್ತೆ ಫಾರ್ ದಿ ಫಸ್ಟ್ ಆರ್ಡರ್ ಆಸ್ ವೆಲ್ ಆಸ್ 0 ಆರ್ಡರ್ ರಿಯಾಕ್ಷನ್ ಅದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಮೋಸ್ಟ್ಲಿ ಇಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡಿಲ್ಲ. ಸೊ ಫಸ್ಟ್ ಇದ್ದು ಯಾವ್ದು ರೇಟ್ ಕಾನ್ಸ್ಟಂಟ್ ಎದಕ್ಕೆ ಸರ್ತ 0 ಆರ್ಡರ್ ರಿಯಾಕ್ಷನ್ ಮತ್ತೆ ಫಸ್ಟ್ ಆರ್ಡರ್ ರಿಯಾಕ್ಷನ್ 2ನ ಕನ್ಸಿಡರೇಷನ್ ಮಾಡೈತೆ. ಇನ್ನ 2 ಏನಪ್ಪಾ ಅಂದ್ರೆ ಹಾಫ್ ಲೈಫ್ ಆಫ್ 0 ಆರ್ಡರ್ ರಿಯಾಕ್ಷನ್, ನೆಕ್ಸ್ಟ್ ಸರ್ತ ಫಸ್ಟ್ ಆರ್ಡರ್ ರಿಯಾಕ್ಷನ್. ಯು ಕ್ಯಾನ್ ಪ್ರಿಪೇರ್ ದಟ್ ಆಲ್ಸೋ. ಯಾವುದೇ ಕಾರಣಕ್ಕೂ ಈ ಕ್ವಶನ್ ನ ಬಿಡಕ್ ಹೋಗ್ಬೇಡಿ. ಥಿಯರಿ ಕ್ವಶನ್, ದಟ್ ಈಸ್ ಪ್ಯೂರ್ಲಿ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಸೊ ದಟ್ ಈಸ್ ಇಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ಆಕ್ಟಿವೇಶನ್ ಸೊ ಎನರ್ಜಿದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಇದು ವೆರಿ ಸಿಂಪ್ಲೆಸ್ಟ್ ಕ್ವಶನ್ ಅಂತೇಳಿ ಥಿಯರಿ ಕ್ವಶನ್. ನೆಕ್ಸ್ಟ್ ಸರ್ತ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ಅ ರಿಯಾಕ್ಷನ್. ಇದಂತೂ ಜಸ್ಟ್ 1ನೇ ಪೇಜ್ ದಾಗೆ ಇದೆ ನೋಡ್ರಿ. ಪಾಸಿಂಗ್ ಪ್ಯಾಕೇಜ್ ದಾಗ ಮತ್ತೆ ಕ್ಲಾಸ್ ನೋಟ್ಸ್ ದಾಗ ಫಸ್ಟ್ ಪೇಜ್ ದಿಂದ ಅಪಿಯರ್ ಆಗ್ತದೆ. ನೆಕ್ಸ್ಟ್ ಸರ್ತ 2 ಪ್ರಾಬ್ಲಮ್ಸ್, ದಟ್ ಈಸ್ ಕ್ಲಾಸ್ ನಾಗ ಏನ್ ಸಾಲ್ವ್ ಮಾಡಿದೀವಲ್ಲ, ಸೊ ದೋಸ್ 2 ಪ್ರಾಬ್ಲಮ್ಸ್ ಯು ಸಪೋಸ್ ಟು ಪ್ರಾಕ್ಟೀಸ್. ಓಕೆ, 2 ವೆರೈಟಿ ಪ್ರಾಬ್ಲಮ್ಸ್ ಪಾಸಿಂಗ್ ಪ್ಯಾಕೇಜ್ ದನ್ನು ಮತ್ತೆ ಕ್ಲಾಸ್ ನೋಟ್ಸ್ ದನ್ನು. ಯಾವುದೇ ಕಾರಣಕ್ಕೂ ಇದು ಒಂದಂತೂ ಬಿಡಕ್ ಹೋಗ್ಬೇಡ್ರಿ. ಇದ್ರ ಮೇಲೆ ಒಂದು 4 ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ಅದ್ರಾಗಿಂದ ಒಂದು ಗ್ಯಾರಂಟಿ ಬರ್ತೈತಿ ನೋಡ್ರಿ. ಎಷ್ಟು ಮಾರ್ಕ್ಸ್ ಇರ್ತ ಅಗೇನ್ 3 ಮಾರ್ಕ್ಸ್ ಪ್ರಾಬ್ಲಮ್ ಓನ್ಲಿ. ಸೊ ಕೆಮಿಕಲ್ ಕೈನೆಟಿಕ್ಸ್ ದಾಗ ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಷನ್ ಯು ಡೋಂಟ್ ನೆಗ್ಲೆಕ್ಟ್. ಯಾವುದೇ ಕಾರಣಕ್ಕೂ ಇನ್ನ ಯಾವ್ದು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದಂತೂ ಕಂಪಲ್ಸರಿ ಪ್ರಿಪೇರ್. ನೆಕ್ಸ್ಟ್ ಸರ್ತ ರೇಟ್ ಕಾನ್ಸ್ಟಂಟ್ ಕ್ಯಾಲ್ಕುಲೇಷನ್ ಕನ್ಸರ್ನ್ ಟು ದಿ ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದನ್ನು ಪಾಸಿಂಗ್ ಪ್ಯಾಕೇಜ್ ದನ್ನು ಇಲ್ಲ ಕ್ಲಾಸ್ ನೋಟ್ಸ್ ಅಷ್ಟು ಕೂಡಿ ಇಲ್ಲೊಂದು 8 ಪ್ರಾಬ್ಲಮ್ಸ್ ಇಲ್ಲಿ ಬಿಡಿಸಿದ್ವಿ. ಸೊ ಫಸ್ಟ್ ಚಾಪ್ಟರ್ ಮೇಲೆ ಒಂದು 10 ಪ್ರಾಬ್ಲಮ್ಸ್ ಬಿಡಿಸಿದ್ವಿ. ಟೋಟಲ್ 18 ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ 4 ಪ್ರಾಬ್ಲಮ್ಸ್ ಆಸ್ ಇಟ್ ಈಸ್ ಡೇಟ್ ಅಲ್ಲೇ ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಸೊ ಇವು ಇಷ್ಟು ಪ್ರಾಕ್ಟೀಸ್ ಮಾಡಿದ ಬಳಿಕ ಇನ್ನ ಇಂಟ್ರೆಸ್ಟೆಡ್ ಇದ್ದಾರೆ ಎಕ್ಸ್ಟ್ರಾ ನಿಮ್ಗೆ ಓದೋರ್ಗಂತೂ ಬೇಡ ಅನ್ನಂಗಿಲ್ಲ, ಯಾವ್ದು ಬೇಕಾದನ್ನ ಹೋದ್ರೆ. ಬಟ್ ಇಲ್ಲೇನು ಮಾಸ್ಟರ್ ಪ್ಲಾನ್ ಪ್ರಕಾರ ಕೊಟ್ಟಿದೀವಲ್ಲ, ಸೊ ದೀಸ್ ಯು ಸಪೋಸ್ ಟು ಸ್ಟಡಿ. ಓಕೆ, ಇದನ್ನು ಎಲ್ಲಾ ಸಬ್ಜೆಕ್ಟ್ಸ್ ನ 50 to 60 ಟೈಮ್ಸ್ ಕಲಿಸಿದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತೈತಿ. 10 year ಎಕ್ಸ್ಪೀರಿಯನ್ಸ್ ಐ ಆಮ್ ಹ್ಯಾವಿಂಗ್ ಕನ್ಸರ್ನ್ ಟು ದಿ PUC to ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್. ಓಕೆ, 10 year ಎಕ್ಸ್ಪೀರಿಯನ್ಸ್, 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. ಅದ್ರ ಬೇಸಿಸ್ ಮೇಲೆ ಇದೆಲ್ಲ ಮಾಸ್ಟರ್ ಪ್ಲಾನ್ ಕೈಲೇ ಬರೆದಿದ್ದನ್ನ ಇಲ್ಲಿ ತಗೊಂಡೈತಿ. ಓಕೆ, ದಿ ಬೆಸ್ಟ್ ವೇದೊಳಗೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಲೈವ್ ನ ಕೊಟ್ಬಿಟ್ಟೈತಿ. ಸೊ ಆರಾಮ್ಸೆ ಇದು ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಇಲ್ಲಿ ನೋಡ್ಕೋರಿ ಯಾವ ತರ ಅಪಿಯರ್ ಆಗಿದಾವ ಕ್ವಶನ್ಸ್. ಓಕೆ, ಸೊ ಕನ್ಸರ್ನ್ ಟು ದಿ ಇದು ಈ ಕ್ವಶನ್ 2 ಸೇಮ್ ಅನಿಸ್ತಾವ. ಕರೆಕ್ಟ್ ಆಗಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳಿದ್ರೆ ಇಲ್ಲಿ ಯಾವ್ದು ಕೇಳಿದ ಅನ್ಸರ್ತ 0 ಆರ್ಡರ್ ರಿಯಾಕ್ಷನ್. ಓಕೆ, ಅದಕ್ಕೆ ಕೇರ್ಫುಲಿ ಹ್ಯಾಂಡಲ್ ಮಾಡ್ರಿ.
ಇಂಥ ಕ್ವಶನ್ ಕೆಲವೊಬ್ರು ಫಸ್ಟ್ ಆರ್ಡರ್ ಕೇಳಿದಾಗ ಜೀರೋ ಆರ್ಡರ್ ಮಾಡ್ತಾರೆ, ಜೀರೋ ಆರ್ಡರ್ ಕೇಳಿದಾಗ ಫಸ್ಟ್ ಆರ್ಡರ್. ಡೋಂಟ್ ಕಮಿಟ್ ಸಚ್ ಕೈಂಡ್ ಆಫ್ ಸಿಲ್ಲಿ ಮಿಸ್ಟೇಕ್. ಇಫ್ ಯು ಕಮಿಟ್ ದಟ್ ಸಿಲ್ಲಿ ಮಿಸ್ಟೇಕ್, ದಟ್ ಈಸ್ ಗೋಯಿಂಗ್ ಟು ಬಿ ದ ಮೇಜರ್ ಮಿಸ್ಟೇಕ್. ಓಕೆ, ಸೊ ಅದಕ್ಕೆ ಕಂಪ್ಲೀಟ್ ಜೀರೋ ಮಾರ್ಕ್ಸ್ ಬರ್ತದೆ. ಅದ್ರ ಸಂಬಂಧ ಅದು ಅವಾಯ್ಡ್ ಮಾಡೋ ಸಂಬಂಧ ಕರೆಕ್ಟ್ ಆಗಿ ಏನ್ ಕೇಳಿದಾನ ಕ್ವಶನ್ 3-4 ಟೈಮ್ಸ್ ಓದಿ ಆಮೇಲೆ ಡಿಸಿಷನ್ ತಗೋರಿ. ಇವ್ ಎರಡದ್ರಾಗ ಒಂದನೇ ನನಗೆ 2026 ಅಪಿಯರ್ ಆಗ್ತೈತಿ ಅಂತೇಳಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ ನೋಡ್ರಿ. ಓಕೆ, 2026 not only for the first exam but also for all the exams. So that's why these two you have to be very thorough. ಸರ್ ಇವರ ಆನ್ಸರ್ಸ್ ಎಲ್ಲಿದ್ದಾವೆ ಅಂದ್ರೆ ಇವ್ ನಾಲ್ಕುಕ್ರದ್ದು ಆನ್ಸರ್ಸ್ ನ ಲಾಸ್ಟ್ ಇಯರ್ 2025 ಮಾರ್ಚ್ ಎಕ್ಸಾಮ್ಸ್ಗೆ ಅಂತೇಳಿ ಆರಾಮ್ಸೆ ಬೆಸ್ಟ್ ವೇದೊಳಗಡೆ ಬೋರ್ಡ್ ಮೇಲೆ ತಿಳಿಸಿದೈತಿ ನೋಡ್ರಿ. ವೈಟ್ ಬೋರ್ಡ್ ಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದದ. ಸೊ ಇನ್ನು ಯಾರು ವಾಚ್ ಮಾಡಿಲ್ಲ, ಸೊ ಲಾಸ್ಟ್ ಇಯರ್ದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 2025 ಏನ್ ಲೈವ್ ಸ್ಟ್ರೀಮಿಂಗ್ ಆಗ್ಲಿ ರೆಕಾರ್ಡ್ ಮಾಡಿ ಹಾಕಿದಾಗ್ಲಿ ಅವೆಲ್ಲಾನು 2025 ಎಕ್ಸಾಮ್ಸ್ಗೆ ಏನ್ ಮಾಡಿದ್ವಲ್ಲ ಅವಷ್ಟು ಈಗ 2026 ಹೆಲ್ಪ್ಫುಲ್ ಆಗ್ತಾವ. ಸೊ ಅರೌಂಡ್ 400 ವಿಡಿಯೋಸ್ ಇದಾವ. ಸೊ ಅದರೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಪ್ಲೇ ಲಿಸ್ಟ್ ನ ಮಾಡೈತಲ್ಲ, ಪ್ಲೇ ಲಿಸ್ಟ್ ಪ್ರಕಾರ ಕಂಪ್ಲೀಟ್ ಆಗಿ ಈ ಒಂದ್ 2-3 ದಿನದಾಗ ವಾಚ್ ಮಾಡಿಬೇಡ್ರಿ. ಸೊ 10th of February ಅನ್ನಟ್ಲೆ ಕಂಪ್ಲೀಟ್ ಮಾಡ್ಕೊಂಡು ಸೊ ನೆಕ್ಸ್ಟ್ ರಿವಿಷನ್ ನ ಸ್ಟಾರ್ಟ್ ಮಾಡ್ರಿ. ಸೊ ಯಾಕಂದ್ರೆ ಕೆಲವೊಬ್ರು ಹೆಂಗಂದ್ರೆ ಇನ್ನ February 2025 ತಕನು ಓದ್ಲಾರ್ದೆ ಲಾಸ್ಟ್ ಮೊಮೆಂಟಿಗೆ ಹೆಂಗಂದ್ರೆ ಡೇ ಅಂಡ್ ನೈಟ್ ವಿಡಿಯೋಸ್ ನೋಡುದು, ಅವಾಗ ಏನು ಯೂಸ್ ಆಗಂಗಿಲ್ಲ. ಸೊ ಇವತ್ತೇನ್ ಮಾಸ್ಟರ್ ಪ್ಲಾನ್ ಹಾಕಿರ್ತಿಲ್ಲ ಇದನ್ನ ಕಂಪ್ಲೀಟ್ ಆಗಿ ಒಂದು ನೋಟ್ಬುಕ್ ತೊಗೊಳ್ರಿ, ಕಂಪ್ಲೀಟ್ಲಿ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಸೊ ಚಾಪ್ಟರ್ ವೈಸ್ ನ ಸೊ ನೆಕ್ಸ್ಟ್ ಟುಮಾರೋ ಆನ್ವರ್ಡ್ಸ್ ಕಂಪ್ಲೀಟ್ ಆಗಿ ಸೊ ಚಾಪ್ಟರ್ ವೈಸ್ ನ ಎಲ್ಲಾನು ನಮ್ಮ ಯೂಟ್ಯೂಬ್ ದೊಳಗಡೆ ಹಾಕಿದೀವಿ. ಸೊ ಅಲ್ಲಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ಪ್ಯಾಕೇಜ್ ತಗೊಂಡೆ ಡಿಸ್ಕಷನ್ ಮಾಡಿದ್ದು. ಸೊ ಅದನ್ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದೆ ಆದ್ರೆ ದಿ ಬೆಸ್ಟ್ ವೇದೊಳಗೆ ಹೆಲ್ಪ್ಫುಲ್ ಆಗ್ತಾವ. ಲಾಸ್ಟ್ ಇಯರ್ ಮಾಡಿದ್ದ ನೋಡಿ 2025. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ಇಲ್ಲಿ 4th ಮತ್ತೆ 3rd and 4th ಜಸ್ಟ್ ಅ ಮಿನಿಟ್. ಥರ್ಡ್ ಮತ್ತೆ 4th ಸೊ ಹಾಫ್ ಲೈಫ್ ರಿಲೇಟೆಡ್ ಇದ್ದ. 5th ಕ್ವೆಶನ್ ಏನಿದೆಲ್ಲ ಆಕ್ಟಿವೇಶನ್ ಸೊ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಆಗ್ತದ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಇದು. ಓಕೆ, ಇದು ಥಿಯರಿಗೆ ಇದು ಏನದಲ್ಲ ಡೆರಿವೇಶನ್, ಬಟ್ ಫಸ್ಟ್ ಟು ಅಕಾರ್ಡಿಂಗ್ ಟು ಮೀ ದೇ ಆರ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕನ್ಸೆಪ್ಟ್. ಬಿಫೋರ್ ದಟ್ ಸೊ ನಿಮ್ ಜೂನಿಯರ್ಸ್ಗೆ ಈಗ 19th ಎಕ್ಸಾಮ್ ಮುಗಿತಾವ ಅವರು. ಸೊ ಮುಗಿಯನ ಇಮಿಡಿಯೇಟ್ಲಿ 2026 ವೆಕೇಶನ್ ಕ್ಲಾಸಸ್ ನ ಸ್ಟಾರ್ಟ್ ಆಗ್ತಾವ. ಸೊ ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತದೆ. ಇಲ್ಲಿ 4 ಸಬ್ಜೆಕ್ಟ್ ತಗೋತದ, ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ತಗೊಂಗಿಲ್ಲ. ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ 4 ಅಗ್ದಿ ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಯಂಗ್ ಕಲಿಸಿ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಹೈಯೆಸ್ಟ್ ರಿಸಲ್ಟ್ ಮಾಡಿಸ್ಲಿಕ್ಕೆ ಬೆಸ್ಟ್ ಹೆಲ್ಪ್ಫುಲ್ ಆಗಂಗ ಕ್ಲಾಸಸ್ ನ ಕಂಡಕ್ಟ್ ಮಾಡುತ್ತೆ. ಸೊ ಫಸ್ಟ್ 50 seats ಸ್ಪೆಷಲ್ ಆಫರ್ ಇದೆ, ಯಾಕಂದ್ರೆ 10th ಇಯರ್ ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ SPUC ಅದು 10th ಇಯರ್ ಆನಿವರ್ಸರಿ ಡೇ ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ 50 seats ಜಸ್ಟ್ ಅಟ್ 4000 ದೊಳಗಡೆ ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಜಸ್ಟ್ 2000 ದೊಳಗಡೆ ಸಿಗಂಗ. ಸೊ ಅದಕ್ಕೊಂದು ಕೋರ್ಸ್ ನ ಕ್ರಿಯೇಟ್ ಮಾಡಿ ಸೊ ಅದರದ್ದು ಲಾಂಚ್ ಮಾಡಿರ್ತದೆ. ಸೊ ನಿಮ್ ಜೂನಿಯರ್ಸ್ ಎಲ್ಲರಿಗೂ ಕನ್ವೆ ಮಾಡ್ರಿ. ಸೊ ಯಾರು ಅಡ್ಮಿಷನ್ 20th of February ಒಳಗಡೆ ಬಿಫೋರ್ 20th of February ಯಾರು ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ಫಸ್ಟ್ 50 seats 4000 ಒಳಗಡೆ ಅವೈಲೇಬಲ್ ಆಗ್ತದೆ ನೋಡ್ರಿ. ಸೊ ಇಲ್ಲಿ ಆಫ್ಲೈನ್ ಬರೋರಿಗೆ ಸೊ ಬಿಜಾಪುರದ ಗಾಂಧಿ ಚೌಕ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಗಾಂಧಿ ಚೌಕ್ ಜಸ್ಟ್ ಒಂದು 100 ಮೀಟರ್ ದಷ್ಟು ಸಿದ್ದೇಶ್ವರ ಗುಡಿ ಕಡೆ ಹೊಂಟ್ರ ಅಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅದ ಅಪೋಸಿಟ್ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ. ಗಾಂಧಿ ಚೌಕ್ ಒಳಗಡೆ ನಿಂತ್ರೆ ಅಂದ್ರೆ ಬೋರ್ಡ್ ಕಾಣಿಸ್ತದೆ. ಸೊ ಅದೇ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಸೊ ಇದು 4 ತಿಂಗಳದೊಳಗಡೆ ಆರಾಮ್ಸೆ ದಿ ಬೆಸ್ಟ್ ವೇದೊಳಗಡೆ ಪರ್ಫೆಕ್ಟ್ ಮಾಡಿಸಿ ಕೊಟ್ಟಿರ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 1 year ಫುಲ್ ಲಾಂಗ್ ಟರ್ಮ್ KCET, NEET, PCMB ಎಲ್ಲ ಇಂಟಿಗ್ರೇಟೆಡ್. ಅದಕ್ಕೂ ಜಸ್ಟ್ 10,000 ಒಳಗಡೆ ಫಸ್ಟ್ 50 seats ಗೆ ಸೊ 10,000 ಒಳಗಡೆ ಸೊ ಕ್ಲಾಸಸ್ ನ ಅರೇಂಜ್ ಮಾಡಿಕೊಟ್ಟಿರ್ತ. ಒಂದು ವರ್ಷ ಪೂರ್ತಿ ಅವರು ಸೊ ಮಾರ್ನಿಂಗ್ 6 o'clock to 8 o'clock ತನಕ 2 hours ದಷ್ಟು ಡೈಲಿ ಕ್ಲಾಸಸ್ ಅಟೆಂಡ್ ಆದ್ರೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಪರ್ಫೆಕ್ಟ್ ಅನ್ನಂಗ್ ಮಾಡಿಸಿ ಸೊ ಅವರಿಗೆ ಎಲ್ಲ ನೆಕ್ಸ್ಟ್ 2027 ಎಕ್ಸಾಮ್ಸ್ ಗೆ ರೆಡಿ ಮಾಡಿಸಿರ್ತದೆ. ಸೊ ಯಾರ್ಯಾರು ನಿಮ್ ಜೂನಿಯರ್ಸ್ ಪರಿಚಯ ಇದ್ದವ್ರು ಇದ್ದಾರಲ್ಲ ಅವ್ರಿಗೆ ಎಲ್ಲರಿಗೂ ಕನ್ವೆ ಮಾಡ್ರಿ. ಇದು ಎಲ್ಲ ಡೇಟ್ ಮುಗಿದ ಬಳಿಕ ಆಫರ್ ಮುಗಿದ ಬಳಿಕ ಬಂದು ಸೊ ನಾರ್ಮಲ್ ಫೀಸ್ ಇದ್ದಾಗ ಬಂದು ರಿಕ್ವೆಸ್ಟ್ ಮಾಡೋದಕ್ಕಿಂತ ಈಗ ಆಫರ್ ನ ಇಟ್ಟಿದ್ವಿ ಅದು ಯುಟಿಲೈಸೇಷನ್ ಮಾಡ್ಕೊಳ್ಕ. ಸೊ ಕನ್ವೆ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಹೇಳಿದೇವ್ ನೋಡ್ರಿ ನಿಮಗೆ ಬೆಸ್ಟ್ ಆಗಂತ ಸಾಧನ ಕೋರ್ಸ್ ಜಸ್ಟ್ ಅಟ್ 4000 ಒಳಗಡೆ ಇದೆ ಇನ್ಸ್ಟೆಡ್ ಆಫ್ 16,000 75% ಆಫ್ ಇರೋದ್ರಿಂದ ಜಸ್ಟ್ ಅಟ್ ಸೊ 4000. ಫಸ್ಟ್ ಅಲ್ಲಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ, ಆಮೇಲೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್, ದಟ್ ಈಸ್ 4th chapter related to the D and F block elements. ಸೊ ಇದ್ರಾಗಂತೂ ಇವು ಎರಡು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕನಿಷ್ಠ ಅಂದ್ರೆ 10 times ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ 2 questions. ಅದೇ ತರನೇ ಇಲ್ಲಿ ಕನಿಷ್ಠ ಅಂದ್ರೆ 20 times ಯು ಸಪೋಸ್ ಟು ಪ್ರಾಕ್ಟೀಸ್ ದೀಸ್ 2 questions. 10-20 times ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ವಿದಿನ್ 1 or 2 minutes ದಾಗ ಇದು ಆನ್ಸರ್ ಮಾಡ್ತೀರಿ ನಿಮ್ಮ ಎಕ್ಸಾಮ್ ಒಳಗಡೆ. ಸೊ ಇವು ಎರಡು ಕ್ವೆಶನ್ಸ್ ಇಂಥವು
45 ಕ್ವಶನ್ಸ್ ಇದಾವೆ ಇಡೀ ಕೆಮಿಸ್ಟ್ರಿದೊಳಗಡೆ. ಆ 45 ಕ್ವಶನ್ಸ್ ಸೊ ಪೇಜ್ ಮೊನ್ನೆ ಏನು ವಾಟ್ ಟು ಡೂ ಆಫ್ಟರ್ PUC2 ಅಂತೇಳಿ ಕಂಡಕ್ಟ್ ಮಾಡಿದೇವಲ್ಲ ಆಫ್ಲೈನ್ ಬಂದವರಿಗೆ 45 ಕ್ವಶನ್ಸ್ ಪೇಜ್ ನ ಕೊಟ್ಟು ಕಳ್ಸೈತಿ. ಸೊ ಅದರದ್ದು ಪೇಜಸ್ PDF ನ ನಮ್ಮ ಸಾಧನಾ ಕೋರ್ಸ್ ದೊಳಗಡೆ ಪಾಸಿಂಗ್ ಪ್ಯಾಕೇಜ್ ದೊಳಗಡೆ ಇನ್ಕ್ಲೂಡ್ ಮಾಡೈತಿ. ಸೊ ಆ 45 ಕ್ವಶನ್ಸ್ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ಸೊ ದೇರ್ ಇಸ್ ನೋ ಡೌಟ್ ಟು ಸ್ಕೋರ್ ಹೈಯೆಸ್ಟ್ ಪರ್ಸೆಂಟೇಜ್. ಜಸ್ಟ್ ಪಾಸ್ ಆಗೋದಲ್ಲ, ಹೈಯೆಸ್ಟ್ ಪರ್ಸೆಂಟೇಜ್ ಸ್ಕೋರ್ ಮಾಡ್ಲಿಕ್ಕೆ. ಸೊ ಇವು ಎರಡು ಕ್ವಶನ್ಸ್ ಯಾವ್ದ್ರ ಸರ್ ಪ್ರಿಪರೇಷನ್ ಆಫ್ K2Cr2 O7 ಫ್ರಾಮ್ ಕ್ರೋಮೈಟ್ ಓರ್ ಅಂತೇಳಿ, ಇಲ್ಲಾಂದ್ರೆ KMnO4 ಫ್ರಾಮ್ MnO2. ಸೊ ಇವ್ ಎರಡು ಪ್ರಿಪರೇಷನ್ ಸೊ ಕಂಪಲ್ಸರಿ. ಸೊ ದೇ ಆರ್ ಗೋಯಿಂಗ್ ಟು ಅಪಿಯರ್ ಫಾರ್ 2 marks in your examination. There is no doubt. Okay. So let us go ahead the consent ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಡಿಫ್ರೆನ್ಸಸ್ ಕೇಳಬಹುದು. ಇಲ್ಲಾಂದ್ರೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು ಮತ್ತೆ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು ಅಂತೇಳಿ 2 marks ಕೇಳಬಹುದು. ಸೊ ಇವು ಸ್ಪ್ಲಿಟ್ ಮಾಡಿರ್ತಾನ. ಇಲ್ಲಿ ಕೆಲವೊಬ್ರು ಏನು 5 marks ಕ್ವಶನ್ ಇರ್ತಾವೇನ್ರಿ ಸರ್ ಅಂತೇಳಿ ಕೆಲವೊಬ್ರು ಕೇಳ್ತಾ ಇದ್ರು. 5 marks 2 marks ಮತ್ತೆ 3 marks ಸ್ಪ್ಲಿಟ್ ಮಾಡಿ ಸೊ 5 marks ನ ಪಾರ್ಟ್ ಡಿ ದೊಳಗಡೆ ಮಾಡಿರ್ತಾನ. ಓಕೆ. ಸೊ ಇವ್ರ ಮೇಲೆ ಇದಂತೂ ಪಾರ್ಟ್ ಸಿ ದೊಳಗಡೆ ಇದಿರ್ತಾವ ನೋಡ್ರಿ. ಇವೆರಡು ಪಾರ್ಟ್ ಸಿ ದೊಳಗಡೆ ಕೇಳಿರ್ತಾನ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಪ್ರಿಪೇರ್ ದೀಸ್ ಟು ಥರೋಲಿ. ಎನಿ1 ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ ನೋಡ್ರಿ, ಎನಿ1. ರೈಟ್. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಮತ್ತೆ ಕ್ಯಾಲ್ಕುಲೇಷನ್ ಆಫ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಇದಂತೂ ಬಹಳ ಈಜಿ. ಬಟ್ ಇದು ಪಾರ್ಟ್ ಇ ದೊಳಗಡೆ ಕೇಳಂಗಿಲ್ಲ, ಪಾರ್ಟ್ ಸಿ ಇಲ್ಲಾಂದ್ರೆ ಪಾರ್ಟ್ ಬಿ ದೊಳಗಡೆ ಜಸ್ಟ್ 2 marks ಅಥವಾ 3 marks ಗೆ ಹೆಚ್ಚಾಗಿ 2 marks ಗೆ ಕೇಳ್ತಾನ ನೋಡ್ರಿ. ಪಾರ್ಟ್ ಬಿ ದೊಳಗಡೆ ಕ್ಯಾಲ್ಕುಲೇಷನ್ ಆಫ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಒಂದ್ 4-5 ನಮ್ ಕ್ಲಾಸ್ ನ ನೋಟ್ಸ್ ನಾಗು ಪ್ರಾಕ್ಟೀಸ್ ಮಾಡಿಸೈತಿ. ಇವನ್ ಪಾಸಿಂಗ್ ಪ್ಯಾಕೇಜ್ ಕೊಟ್ಟೈತಿ. ಯು ಕ್ಯಾನ್ ಗೋ ಥ್ರೂ ದಟ್. ಓಕೆ. ಲೆಟ್ಸ್ ಗೋ ಹೆಡ್ ದ ಕನ್ಸೆಂಟ್ ಇದೆ. ಯಾವ ತರ ಕ್ವಶನ್ಸ್ ಕೇಳಿದಾನ ಅಂತ ಅನ್ನೋದು ಇಲ್ಲಿ ನೋಡ್ಕೊಳ್ರಿ, ನಿಮಗೆ ಗೊತ್ತಾಗ್ತದೆ. ಕಂಪಲ್ಸರಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಯು ಸಪೋಸ್ ಟು ರೈಟ್. Okay, compulsory balanced chemical equation ಬರೋದು. Manufacture of potassium so dichromate from so chromate ore ಅಂತೇಳಿ. So that he has asked many more times. ಒಂದೆರಡು ಸಲ ಅಲ್ಲ, many more times this was appeared. So that is ಒಮ್ಮೊಮ್ಮೆ ಇಲ್ಲಿ ಕೊಟ್ಟಿದ್ದೇವೆ ನೋಡ್ರಿ. ಸೊ ಈ ತರ ಕೆಮಿಕಲ್ ಫಾರ್ಮುಲಾ ಬಂದಿರ್ತದ ಕ್ವಶನ್. ಸೊ K2Cr2 O7 ಫ್ರಾಮ್ ಕ್ರೋಮೈಟ್ ಓರ್ ಅಂತೇಳಿ ಇರ್ಲಿಲ್ಲ ಅಂದ್ರೆ ಸೊ ಈ ತರ ವರ್ಡ್ಸ್ ತಗರೆ ಬಂದಿರ್ತದ. ಓಕೆ. ಬಿ ರೆಡಿ ಫಾರ್ ಬೋತ್ ಕೈಂಡ್ ಆಫ್ ಕ್ವಶನ್ಸ್. ಓನ್ಲಿ ಒನ್ ತರದಕ್ಕೆ ಪ್ರಿಪರೇಷನ್ ಎರಡು ಒಂದೇ ಆನ್ಸರ್, ಬಟ್ ಕ್ವಶನ್ ಮೆಥಡ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಹೌ ಈಸ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂದ್ರೆ KMnO4 ಸೊ ಪ್ರಿಪೇರ್ಡ್ ಫ್ರಮ್ MnO2 ಅಂತೇಳಿ. ಸೊ ರೈಟ್ ದಿ ಇಕ್ವೇಶನ್ಸ್ ಅಂತೇಳಿ. ಸೊ ಇದು ದಿಸ್ ಆಲ್ಸೋ ವಾಸ್ ಅಪಿಯರ್ಡ್ ಮೆನಿ ಮೋರ್ ಟೈಮ್ಸ್ ಇನ್ ಪ್ರಿವಿಯಸ್ ಇಯರ್. ಓಕೆ. ಸೊ ಆಲ್ರೆಡಿ ಹೇಳಿದೇವಲ್ಲ ಕ್ಯಾಲ್ಕುಲೇಷನ್ ಇಂಥವನ್ನ ಸೊ ಈ ತರ ಕೇಳಿರ್ತಾನ. ಅಲ್ಲಿ ಯಾವ್ದ್ರದ್ದು ಅಟೆಂಪ್ಟ್ ಕೇಳಿದಾನಲ್ಲ, ಯಾವ್ದು ಎಲಿಮೆಂಟ್ ಕೇಳಿದಾನಲ್ಲ ಅದ್ರ ಅಟಾಮಿಕ್ ನಂಬರ್ ಕೊಟ್ಟಿರ್ತಾನೆ. ಇಲ್ಲಾಂದ್ರೆ ಕೆಲವೊಮ್ಮೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇದ್ದದ್ದು ಸೊ Mnದು, ಜಿಂಕ್ದು, ಕೋಬಾಲ್ಟ್ದು. ಓಕೆ. ಇಂಥವನ್ನ ಸ್ವಲ್ಪ ಕರೆಕ್ಟ್ ಆಗಿ ಅಟಾಮಿಕ್ ನಂಬರ್ ಆಲ್ಸೋ ಯು ಕ್ಯಾನ್ ಸೊ ಬಿ ರಿಮೆಂಬರ್. ಓಕೆ. ನ್ಯೂಮೆರಿಕಲ್ದ್ ಅಂತೇಳಿ ಕೆಲವೊಬ್ರು ಕೇಳ್ತಾ ಇದ್ರು. ನ್ಯೂಮೆರಿಕಲ್ದ್ ಬೇಸ್ಡ್ ಸೊ ದಟ್ ಮೇಕ್ ವಿಡಿಯೋ ಸೊ ಆಫ್ ನ್ಯೂಮೆರಿಕಲ್ ಬೇಸ್ಡ್ ಆನ್ ಗ್ರಾಫ್ ಅಂತೇಳಿ. ಸೊ ನ್ಯೂಮೆರಿಕಲ್ದ್ ಅಂತೂ ಆಲ್ರೆಡಿ ಬಿಡಿಸಿದ ನೋಡ್ರಿ. ಗ್ರಾಫ್ ಬೇಸ್ಡ್ ಕೆಲವೊಂದಿಷ್ಟು ಅಷ್ಟೇ ಮಾಡಲ್ ಕ್ವಶನ್ ಪೇಪರ್ದಾಗ ಅದು ಮತ್ತೆ ಈ ಪ್ರಿಪರೇಟರಿ ಒಳಗದು ಕೇಳಿದಾನ. ಬಟ್ ಹೆಚ್ಚಾಗಿ ಅದು ಗ್ರಾಫ್ ಬೇಸ್ಡ್ ಕೇಳೋದು ಎಕ್ಸ್ಟ್ರೀಮ್ಲಿ ಡೌಟ್. ಅದೇ ಅಟೆಂಪ್ಟ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಉಳಿದಿದ್ನ ಸೊ ಈಸಿಯೆಸ್ಟ್ ವೇದೊಳಗಡೆ ನಿಮ್ಗೆ ಯಾವ್ದಾವ್ದು ಪ್ರಿಪರೇಷನ್ ಮಾಡ್ರಿ ಅಂದ್ರೆ EA ಕ್ಯಾಲ್ಕುಲೇಷನ್ ಅಂದ್ರೆ ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಮೊಲಾರಿಟಿ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಅಪ್ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಆದ ಬಳಿಕ ಸೊ ಕಂಪಲ್ಸರಿ ಯು ಕ್ಯಾನ್ ಪ್ರಿಪೇರ್ ಕನ್ಸಂಟ್ ದಿ ವಾಟ್ ರೇಟ್ ಕಾನ್ಸ್ಟಂಟ್ ಕ್ಯಾಲ್ಕುಲೇಷನ್. ಓಕೆ. ಅಷ್ಟು ನೀವು ಪ್ರಿಪೇರ್ ಆಗಿದ್ರೆ ಸೊ ಆರಾಮ್ಸೆ ಈ ಕಡೆ ಉಳಿದಿದ್ದ ಗ್ರಾಫ್ ಮೇಲೆ ಬಂದಿದ್ದು ಚಾಯ್ಸ್ ದಾಗ ಬಿಡಬಹುದು. ಓಕೆ. ಲೆಟ್ ಅಸ್ ಗೋ ಹೆಡ್ ದ ಸೊ ಕನ್ಸಂಟ್ ಇದೆ. ಇಲ್ಲಿ ಯಾವ್ದ್ರ ಸೇರ್ತಾ ಕನ್ಸಂಟ್ ದಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್. ಓಕೆ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ಸ್ ದೊಳಗಡೆ ಸೊ ಯಾವ ತರ ಇಲ್ಲಿ ಕ್ವಶನ್ ಕೇಳ್ತಾನೆ ಸರ್ ಅಂತಂದ್ರೆ ಸೊ ಇಲ್ಲಿ VBT ಥಿಯರಿ ಮತ್ತೆ ವರ್ನರ್ಸ್ ಥಿಯರಿ, ಪಾಸ್ಟುಲೇಟ್ಸ್, ಲಿಮಿಟೇಷನ್ಸ್ ಇಲ್ಲೇನ್ ಕೊಟ್ಟಿದೀವಲ್ಲ ಇದು ಥಿಯರಿ ಆಸ್ಪೆಕ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ್ರಿ. ಇವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಇವು ಪಾಸ್ಟುಲೇಟ್ಸ್ ಮತ್ತೆ ಲಿಮಿಟೇಷನ್ಸ್ ಆಫ್ ಬೋತ್ ದಿ ಥಿಯರಿ ಯು ಹ್ಯಾವ್ ಟು ಸ್ಟಡಿ. ಒನ್ಸ್ ಯು ಸ್ಟಡಿಡ್ ದಿಸ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್ ವಿತ್ ದ ಹೆಲ್ಪ್ ಆಫ್ VBT ಅಂದ್ರೆ ವ್ಯಾಲೆನ್ಸ್ ಬಾಂಡ್ ಥಿಯರಿದ ಹೆಲ್ಪ್ ತಗೊಂಡು ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಜೆಮೆಟ್ರಿ ಆಫ್ ದಿ ಫಾಲೋವಿಂಗ್ ಕಾಂಪ್ಲೆಕ್ಸ್ ಒಂದೇ ಕೊಟ್ಟಿರ್ತಾನ. ಸೊ ಯಾವ್ದಾದ್ರು ಒಂದು ಕೊಡ್ಬೋದು ನೋಡಿ. NiCl4 2 - ಕೊಡ್ಬೋದು, NiCN4 2 - ಕೊಡ್ಬೋದು, CONH3 6 3+ ಕೊಡ್ಬೋದು, COF6 3 - ಯಾವ್ದಾದ್ರು ಒಂದು. ಸೊ ಇಲ್ಲಿ ಬರೆದ್ ಬಿಟ್ಟಿವಿ ನೋಡಿ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಅಂತ ಹೇಳಿ ತಗೋರಿ ಫಾರ್ ಆಲ್ ದಿ ಎಕ್ಸಾಮ್ಸ್, ನಾಟ್ ಓನ್ಲಿ ಫಾರ್ ದಿ ಫಸ್ಟ್ ಎಕ್ಸಾಮ್. ಇವು ಇಲ್ಲಿ ಏನ್ ಮೆನ್ಷನ್ ಮಾಡಿದಲ್ಲ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗಡೆ ಇಷ್ಟ ಕಂಪಲ್ಸರಿ ಓದ್ರೆ ಅದು ಓದಿದ ಬಳಕ ನೀವು ಪ್ರಿಡಲ್ ಕ್ರಾಫ್ಟ್ ಥಿಯರಿ ಸೊ ಬೇಕಂದ್ರೆ ಪ್ರಿಪರೇಷನ್ ಮಾಡ್ರಿ, ವಲ್ಲ ಅಂದ್ರೆ ಚಾಯ್ಸ್ ದಾಗ ಬಿಡ್ಬೋದು, ನಿಮ್ ಚಾಯ್ಸ್. ಓಕೆ. ಡಿಪೆಂಡ್ಸ್ ಆನ್ ಯುವರ್ ಲೆವೆಲ್, ಯು ಕ್ಯಾನ್ ಟೇಕ್ ದಟ್ ಡಿಸಿಷನ್.
ಸೊ ಇಲ್ಲಿ ಕ್ವಶನ್ಸ್ ಯಾವ ತರ ಕೇಳ್ತಾನ ಅಂತ ಅನ್ನೋದು ಕ್ಲಿಯರ್ ಆಗಿ ಕೊಟ್ಟೈತಿ ನೋಡ್ರಿ. ಸೊ ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ದೊಳಗಡೆ ಸೊ ಸಾಲ್ವ್ ಮಾಡಿಸಿದ್ದೆ ಇದು. ಸೊ ಇಲ್ಲಿ 6th ಅಂತೇಳಿ ಬರೋಣ, ಮತ್ತೆ ಆಗಲೇ ಅಲ್ಲಿ 30th ಅಂತೇಳಿ ಅಂದ್ರೆ ಸೀಕ್ವೆನ್ಸಿಯಲ್ ಆಗಿ ಸೊ ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವಲ್ಲ ಅವು ಫಸ್ಟ್ ಅರೇಂಜ್ ಮಾಡೈತಿ, ಯಾವ ಲೀಸ್ಟ್ ಇಂಪಾರ್ಟೆಂಟ್ ಇದ್ದಾವಲ್ಲ ಲಾಸ್ಟಿಗೆ ಕೊಟ್ಟೈತಿ. ಅದಕ್ಕೆ ಇಲ್ಲಿ ನಂಬರ್ನ ಸ್ವಲ್ಪ ಚೇಂಜ್ ಆಗಿರ್ತವೆ. ಸೊ ಇವು 4 ಆಗಲೇ ಹೇಳಿದೇವಲ್ಲ ಪ್ರಿಪರೇಷನ್ ಯಾವ್ದಾದ್ರು ಒಂದು. ಸೊ ಅಟ್ ಲೀಸ್ಟ್ ಇದನ್ನೇ ಹೊಳ್ಳಿ ರಿಪೀಟ್ ಆಗ್ತದೆ ಅನ್ಸುತ್ತಾ, ದೇರ್ ಮೇ ಬಿ ದಿ ಪ್ರೊಬಬಲ್ ಚಾನ್ಸ್ ಟು ಗೆಟ್ ರಿಪೀಟ್ ಅಗೇನ್. ಸೊ ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದ್ಯಾಟ್. ಇಲ್ಲಿ ಕೆಲವೊಬ್ರು ಡೌಟ್ ಇದೆ ಅಂತೇಳಿ ಆನ್ಯುವಲ್ ಎಕ್ಸಾಮ್ ದೊಳಗಡೆ ಕೇಳ್ತಾನ ಇಲ್ಲ ಸರ್ ಅಂತೇಳಿ 3 ಮಾಡೆಲ್ ಕ್ವಶನ್ ಪೇಪರ್ ದೊಳಗಡೆ ಏನಂತೇಳಿ ಸರ್ ವಿಬಿಟಿ ಸೊ ಈಸ್ ಆಸ್ಕ್ಡ್ ಇನ್ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್, ಸೊ ಇಟ್ ಈಸ್ ಡೌಟ್ ಟು ಅರೈಸ್ ಆನ್ಯುವಲ್ ಎಕ್ಸಾಮ್. ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಮಾಡೆಲ್ ಕ್ವಶನ್ ಪೇಪರ್ ದಾಗ ಕೇಳ ನನ್ನ ಆನ್ಯುವಲ್ ಎಕ್ಸಾಮ್ ಕೇಳಂಗಿಲ್ಲ ಅಂತೇಳಿ ಡೌಟ್ ದಾಗ ಬರ್ಲಕ್ ಹೋಗ್ಬೇಡ್ರಿ. ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ದಾಗ ಕೇಳಿಲ್ಲ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಕೇಳಂಗಿಲ್ಲ ಅಂತೇಳಿ. ಸೊ ಈ ವಿಡಿಯೋ ಅಂತೂ ಯೂಟ್ಯೂಬ್ ನಾಗ ಇದಿರ್ತದೆ. ಇವತ್ತು ಡೇಟ್ ಎಷ್ಟಪ್ಪ ಅಂದ್ರೆ ದಟ್ ಈಸ್ February 6th. ಓಕೆ, ನಿಮ್ ಎಕ್ಸಾಮ್ ಕೆಮಿಸ್ಟ್ರಿ ಮುಗಿದು ಬಂದ ಬಳಿಕ ಈ ವಿಡಿಯೋದಿಂದ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗ್ಯಾವ ಅಂತ ಅನ್ನೋದು ಸೊ ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಹಾಕ್ಬಹುದು. ಸೊ 1 or 2 year ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ಕತ್ತಿಲ್ಲ, ಒಂದ್ಸಲ 2 ಸಲ ಕಲಿಸಿದ ಬೇಸಿಸ್ ಮೇಲೆ ಹೇಳ್ಕತ್ತಿಲ್ಲ. 50 to 60 times more than this I taught chemistry. Okay, 10 year experience ಬೇಸಿಸ್ ಮೇಲೆ 1 year ಕ ಅರೌಂಡ್ 4 to 5 times ನ ಕವರ್ ಮಾಡಿರ್ತದ. ಸೊ ಅದ್ರ ಬೇಸಿಸ್ ಮೇಲೆ ಹೇಳ್ಕತ್ತೈತಿ. ಅದಕ್ಕೆ ನೀವು ಪ್ರಿಪೇರ್ ಆದ್ರೆ ನಿಮಗೆ ಬೆಸ್ಟ್. ಇವು ಪ್ರಿಪೇರ್ ಆಗಿದ ಬಳಿಕ ನೆಕ್ಸ್ಟ್ ಯಾವ್ದಾದ್ರು ಪ್ರಿಪೇರ್ ಆಗ್ರಿ. ಇದನ್ನ ಬಿಟ್ಟು ಏನಾರು ಓದಿದ್ರ ಅಂದ್ರೆ ಎಕ್ಸಾಮ್ ಕ ಹೋಗಿರ್ತೀರಿ, ಇವೇ ಕ್ವಶನ್ಸ್ ರಿಪೀಟ್ ಆಗಿರ್ತಾವ. ಆಲ್ರೆಡಿ ಕೆಲವೊಬ್ರಿಗೆ ಹೆಂಗ ಅದು ಬರ್ತದ ಇಲ್ಲೋ ಅಂತೇಳಿ ಡೌಟ್ ದಾಗ ಇರ್ತದ ಅಂತ ಹೇಳ್ತಾರಲ್ಲ. ಸೊ 1ನೇ ಎಕ್ಸಾಮ್ ಮಿಸ್ ಹೊಡೆದ್ರ 2ನೇ ಎಕ್ಸಾಮ್ ಮಿಸ್ ಹೊಡೆದ್ರ 3ನೇ ಎಕ್ಸಾಮ್ ಹಿಂಗ ಯಾವ್ದಾದ್ರು ಒಂದಿಲ್ಲ ಒಂದ್ ಎಕ್ಸಾಮ್ ಅಪಿಯರ್ ಆಗಿರ್ತದ. ಸೊ ಫಸ್ಟ್ ಎಕ್ಸಾಮ್ ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಅಂತಂದ್ರೆ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ. ನೆಕ್ಸ್ಟ್ ಅಂತಂದ್ರೆ ಸೊ ಅದೇ ತರನ ಹೋದ್ರ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ. ನೆಕ್ಸ್ಟ್ ಅಂತಂದ್ರೆ ಲಿಮಿಟೇಷನ್ಸ್ ಆಫ್ ವಿಬಿಟಿ ಥಿಯರಿ. ನೆಕ್ಸ್ಟ್ ಸೊ ಪಾಸ್ಟುಲೇಟ್ಸ್ ಆಫ್ ವಿಬಿಟಿ ಥಿಯರಿ ಅಂತೇಳಿ ಹಿಂಗ ಯಾವ್ದಾದ್ರನ್ನ ಸೊ ಒಂದು ಥಿಯರಿ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಸೊ ಎಕ್ಸ್ಪ್ಲನೇಷನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಆಲ್ರೆಡಿ ಹೇಳಿದೇವಲ್ಲ, ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಎರಿನ್ಸ್ ಚಾಪ್ಟರ್. ಇಲ್ಲಂತರೂ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. SN1 ಮೆಕ್ಯಾನಿಸಮ್, ನೆಕ್ಸ್ಟ್ ಸರ್ ಅಂತಂದ್ರೆ SN2 ಮೆಕ್ಯಾನಿಸಮ್. ಯು ಡೋಂಟ್ ನೆಗ್ಲೆಕ್ಟ್, ಕಂಪಲ್ಸರಿ ಇವೆರಡು ತರುವಾಗಿ ಪ್ರಿಪೇರ್ ಆಗ್ರಿ. ಓಕೆ, ಸೊ ಕೆಲವೊಬ್ರು MCQs ದಲ್ಲಿ ಸೊ MCQs ಆಲ್ರೆಡಿ ಕೆಲವೊಂದಿಷ್ಟು ಕೆಮಿಸ್ಟ್ರಿ ಮಾಡಿದೀವಿ ನೋಡ್ರಿ. ನೆಕ್ಸ್ಟ್ MCQs ನ ಚಾಪ್ಟರ್ ವೈಸ್ ನ ಮಾಡಿರ್ತದ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ MCQs ನೀವು ಎಷ್ಟು ಬಿಡಿಸ್ತೀರಿ ಅನ್ನೋದಕ್ಕಿಂತ ಹೌ ಯು ಆರ್ ಗೋಯಿಂಗ್ ಟು ಟ್ಯಾಕಲ್ ದಟ್ ಇಸ್ ದ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇವನ್ 100 MCQs ಬಿಡಿಸಿದ್ರು ಆ ಕೂಡಲೇ ಬರ್ತಾವ ಅಂತ ಹೇಳಿ ಗ್ಯಾರಂಟಿ ಕೊಡಕ್ಕಾಗಿಲ್ಲ. ಸೊ ಟಾಪ್ 10 MCQs ನ ಪ್ರತಿಯೊಂದು ಚಾಪ್ಟರ್ದು ಪ್ರತಿಯೊಂದು ಸಬ್ಜೆಕ್ಟ್ದು ವೆರಿ ಶೂನ್ ದೇ ಆರ್ ಗೋಯಿಂಗ್ ಟು ಗೆಟ್ ಕಂಪ್ಲೀಟ್. ಓಕೆ, ಎಷ್ಟು ಅರ್ಲಿ ಆಗ್ತದೆ ಅಷ್ಟು ಅರ್ಲಿ. ಸೊ ನೀವು ಥಿಯರಿ ಇಲ್ಲಿ ತರೋ ಆಗಿದ್ದೆ ಆದ್ರೆ ಸೊ ಆರಾಮ್ಸೆ ನಿಮ್ಗಲ್ಲೇ MCQs ಟ್ಯಾಕಲ್ ಮಾಡಂತ ಎಬಿಲಿಟಿ ಅಂತೂ ಬಂದಿರ್ತದ. ಇಲ್ಲ ಸರ್ ಕೆಲವೊಂದಿಷ್ಟು MCQs ನಾವು ಪ್ರಾಕ್ಟೀಸ್ ಮಾಡ್ಬೇಕಂತೀವ್ರಿ ಅಂದ್ರೆ ಯಾವ್ದಾದ್ರು ಒಂದು PCMB 4 ಕುರಿದಿದ್ದು ಪರ್ಟಿಕ್ಯುಲರ್ ಆಗಿ ಕೆಲವೊಬ್ರು KCET ನೀಟ್ JEE ಅಂತ ಹೇಳಿ ಓದಿದ್ರ ಅಂದ್ರೆ ಈ ಥಿಯರಿ MCQs ಗಂತೂ ಅವ್ರು ಪ್ರಿಪರೇಷನ್ ಇಲ್ಲಾರ್ದೆ ಹೋದ್ರು ಟ್ಯಾಕಲ್ ಮಾಡ್ತಾರೆ, ನೋ ಇಶ್ಯೂಸ್. ಓಕೆ, ಇಲ್ಲ ಸರ್ ನಾವು ಜಸ್ಟ್ ಥಿಯರಿ ನಾವು KCET ನೀಟ್ JEE ಯಾವ ಎಕ್ಸಾಮ್ ಬರಂಗಿಲ್ಲ, ಬರೀ ಥಿಯರಿ ಅಷ್ಟೇ ಸ್ಕೋರ್ ಮಾಡ್ಕೊಳಕ್ಕೆ ಓದ್ಲಿಕತ್ತೀವಿ ಅನ್ನೋರು ಇದ್ರಂದ್ರೆ ಸೊ ಕೆಲವೊಂದಿಷ್ಟು MCQs ನ ಡಿಸ್ಕಷನ್ ಮಾಡಿರ್ತದೆ. ಯು ಕ್ಯಾನ್ ಸೊ ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಓಕೆ, ಲೆಟ್ಸ್ ಗೋ ಹೆಡ್ ದ ಕನ್ಸರ್ನ್ ಟು ದಿ. ಸೊ ಇಲ್ಲಿ ರಿಯಾಕ್ಷನ್ಸ್ ಬರ್ತಾವ ನೋಡ್ರಿ. ಓಕೆ, ರಿಯಾಕ್ಷನ್ಸ್ ಸೊ ಎಸ್ಪೆಷಲಿ ಫಿಟಿಗ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್, ನೆಕ್ಸ್ಟ್ ವುಡ್ಸ್ ಫಿಟಿಗ್ ರಿಯಾಕ್ಷನ್, ಸ್ವರ್ಡ್ಸ್ ರಿಯಾಕ್ಷನ್, ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತೇಳಿ ಇವು ಎವರ್ ಗ್ರೀನ್ ಕ್ವಶನ್ಸ್ ಆಗ್ತಾವ. ಡೋಂಟ್ ನೆಗ್ಲೆಕ್ಟ್ ದಿಸ್. ನೆಕ್ಸ್ಟ್ ಅದ್ರ ಜೊತೆಗೆ ರಾಸ್ಮಿಕ್ ಮಿಕ್ಸರ್, ಇದು 2 ಮಾರ್ಕ್ಸ್ ಕೇಳಂತ ಸಾಧ್ಯತೆ ಇದೆ ನೋಡ್ರಿ. ಓಕೆ, ಸೊ ಇಲ್ಲಿ ಕೆಲವೊಬ್ರು ಕ್ವಶನ್ ಬ್ಯಾಂಕ್ ಬಿಟ್ಟಿದಾರಲ್ರಿ ಸರ್ PU ಬೋರ್ಡ್ ಅಲ್ಲಿ, ಅದೆಷ್ಟು ಓದಿದ್ರೆ ಇನಫ್ ಆಗ್ತದ MCQs ಅಂತೇಳಿ. ಫಸ್ಟ್ ಅದೆಷ್ಟು ಓದ್ರಿ, ನೋ ಇಶ್ಯೂಸ್. MCQs ಇನಫ್ ಅನ್ನೋದು ಇಲ್ಲೇ ಇಲ್ಲ. ಸೊ ಅದು ಸಮುದ್ರ ಇದ್ದಂಗ, ಅದ್ರೊಳಗಡೆ ಒಂದ್ ಕೊಡ ನೀರ್ ತಕೊಂಡಂಗ್ ನೋಡ್ರಿ. ಇಷ್ಟ್ರ ಮೇಲೆ ನೀವು ಡಿಸೈಡ್ ಮಾಡ್ರಿ. ಸೊ KCET ನೀಟ್ JEE ಓದೋರಿಗೆ ಸೊ ಥಿಯರಿ MCQs ಅಂತೂ ಪ್ರಿಪರೇಷನ್ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಒಪಿನಿಯನ್. ಇಲ್ಲ ಸರ್ ನಾವು ಪ್ಯೂರ್ಲಿ ಬೋರ್ಡ್ ಎಕ್ಸಾಮ್ ಓದ್ತೀವಿ ಅನ್ನೋರು ಸೊ ಯು ಕ್ಯಾನ್ ಫೋಕಸ್ ಆಸ್ ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್ MCQs. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇಲ್ಲಿ ಎಷ್ಟು ಸಲ ಕೇಳಿದ ನೋಡ್ರಿ ಇಲ್ಲಿ ಥಿಯರಿ. ಸೊ ದಿಸ್ ಡಿಫ್ರೆಂಟ್ ವೇಸ್ ದೊಳಗಡೆ ಕೇಳಿದಾನ, ಅದನ್ನೇ SN1 ಮೆಕ್ಯಾನಿಸಮ್ ವಿತ್ ಆನ್ ಎಕ್ಸಾಂಪಲ್ ಅಂತೇಳಿ ಅಂದಂಗಕ್ಕದ. SN2 ಮೆಕ್ಯಾನಿಸಮ್ ವಿತ್ ಆನ್ ಎಕ್ಸಾಂಪಲ್. ಇಲ್ಲಿ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದಾನೆ. ಸರ್ ಇದೇ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ಬೋದೇನ್ರಿ ನಾವು ಎಕ್ಸಾಮ್ ದೊಳಗಡೆ? ಎಸ್, ಯು ಕ್ಯಾನ್, ನೋ ಇಶ್ಯೂಸ್. ಸೊ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಇಲ್ಲಾಂದ್ರೆ ಇದೇ ಪರ್ಟಿಕ್ಯುಲರ್ ಆಗಿ ತಗೊಂಡು ಇಫ್ ಯು ಎಕ್ಸ್ಪ್ಲೈನ್ ದಟ್ ಈಸ್ ಇನಫ್. ಓಕೆ, ಅದು 2 ಮಾರ್ಕ್ಸಿಗಾದ್ರೂ ಕೇಳ್ತಾನೆ, ಇಲ್ಲ 3 ಮಾರ್ಕ್ಸಿಗಾದ್ರೂ ಕೇಳಿರ್ತಾನೆ. ಅದನ್ನೇ ಹೇಳಿದವಲ್ಲ, ವುಡ್ಸ್ ದಾರಿ ಕೇಳ್ತಾನ, ಫಿಟಿಗ್ ದಾರಿ ಕೇಳ್ತಾನ. ವುಡ್ಸ್ ಫಿಟಿಗ್ದು ಇಲ್ಲಿ ಹೇಳಿ ನೋಡ್ರಿ.
ಕ್ಲಿಯರ್ ಆಗಿ ಮೆನ್ಷನ್ ಮಾಡೈತಿ. ಇವ್ ರಿಯಾಕ್ಷನ್ಸ್ ನ ಡೋಂಟ್ ನೆಗ್ಲೆಕ್ಟ್, ಪ್ರಾಕ್ಟೀಸ್ ದೀಸ್. ಇವಿಷ್ಟು ಪ್ರಾಕ್ಟೀಸ್ ಮಾಡಿದ ಬಳಿಕ ಇನ್ನ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡೋರ್ಗೆ ಏನ್ ಬೇಡ ಅನ್ನಂಗಿಲ್ಲ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಫ್ರಿಡಲ್ ಕ್ರಾಫ್ಟ್ ಮಿಥೈಲೇಷನ್, ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್, ಸೊ ದೋಸ್ ರಿಯಾಕ್ಷನ್ಸ್ ಆಲ್ಸೋ. ಓಕೆ, ಮಿನಿಮಮ್ ದೀಸ್ ರಿಯಾಕ್ಷನ್ಸ್ ಯು ಸಪೋಸ್ ಟು ಪ್ರಾಕ್ಟೀಸ್. ಕೆಲವೊಬ್ರು ಹೆಂಗಂದ್ರೆ ರಿಯಾಕ್ಷನ್ ಅಂದ್ರೆ ಬಿಟ್ಬಿಡ್ತಾರೆ ಆ ಚಾಪ್ಟರ್ಸ್. ಸೊ ಯು ಡೋಂಟ್ ಬಿ ಇನ್ ದಟ್ ಸೊ ಫ್ಯಾಸಿನೇಟ್. ಹೌ ಟು ಪ್ರಾಕ್ಟೀಸ್. ನಿಮಗೆ ಅಷ್ಟು ಕಿರಿಕಿರಿ ಅನಿಸ್ತಿತ್ತು ಅಂದ್ರೆ ಇಂಥವು ಯಾವ್ದಾರಲ್ಲ ಎವರ್ ಗ್ರೀನ್ ಕ್ವಶನ್ಸ್. ಸೊ ಇವರೇ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಇಥನಾಲ್ ಟು ಇಥಿನ್ ಕನ್ವರ್ಷನ್ ಇದು ಮತ್ತೆ 2026 ಎಲ್ಲ ಎಕ್ಸಾಮ್ಸ್ ಗಳಿಗೆ ಬರಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಓಕೆ, ಕ್ಯುಮಿನಿಯ ಪ್ರೋಸೆಸ್, ಕೋಲ್ಬೇಜ್ ರಿಯಾಕ್ಷನ್, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಅಂತೇಳಿ ಎವರ್ ಗ್ರೀನ್ ಕ್ವಶನ್ಸ್ ಆಗ್ತಾವ. ಸೊ ತರುವಾಗಿ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಓದೋರ್ಗೆ ಏನ್ ಬೇಡ ಅನ್ನಂಗಿಲ್ಲ. ಅವು ಓದೋದ್ರ ಜೊತೆಗೆ ಇವಿಷ್ಟು ಕಂಪಲ್ಸರಿ. ಸೊ ಯು ಹ್ಯಾವ್ ಟು ತರೋ. ಓಕೆ, ಇವಿಷ್ಟು ಓದಲಾರ್ದೆ ಮತ್ತೆ ಬೇರೆ ಓದ್ಕೋತ ಕೂತ್ರಿ ಅಂದ್ರೆ ಎಕ್ಸಾಮ್ ಕ್ಯೂ ಬಿದ್ದಿರ್ತಾವ, ಬಿಟ್ಟು ಬರೋಂತ ಸಾಧ್ಯತೆ ಆಗ್ತೈತಿ. ದಟ್ಸ್ ವೈ ಯು ಹ್ಯಾವ್ ಟು ಬಿ ತರೋ ವಿತ್ ದೀಸ್. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಯಾವ ತರ ಕ್ವಶನ್ಸ್ ನ ಕೇಳಿದಾನೆ ಇಲ್ಲಿ. ಓಕೆ, ಸೊ ಅಲ್ಲಿ ಇಥನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್ ನ ಡಿಫ್ರೆಂಟ್ ವೇಸ್ ದೊಳಗಡೆ ಡಿಫ್ರೆಂಟ್ ಇಯರ್, ಬಟ್ ಆನ್ಸರ್ ಅದೇ ಆಗಿರ್ತೈತಿ. ನೆಕ್ಸ್ಟ್ ಸರ್ತ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಇಲ್ಲಿ ಎಷ್ಟು ಸಲ ಕೇಳಿದಾನೆ ನೋಡ್ರಿ. ನೆಕ್ಸ್ಟ್ ಸರ್ತ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನೇ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಕೇಳಿದಾನೆ. ಓಕೆ, ನೆಕ್ಸ್ಟ್ ಫಿನಾಲ್ ಬೈ ಕ್ಯುಮಿನಿಯ ಪ್ರೋಸೆಸ್ ಅಂತೇಳಿ ಕೋಲ್ಬೇಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡೈತಿ ನೋಡ್ರಿ. ಇವಿಷ್ಟು ತರೋ ಆಗಿದ ಬಳಿಕ ಇನ್ನು ಎಕ್ಸ್ಟ್ರಾ ಓದೋರು ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರ್. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗ್ತದೆ ಸರ್ ಅಂತಂದ್ರೆ ಇದ್ರ ಮೇಲೆ 2 ಕ್ವಶನ್ ಬರ್ತಾವ ನೋಡ್ರಿ ಪಾರ್ಟ್ ಡಿ ದೊಳಗಡೆ. ಸೊ ದಟ್ಸ್ ವೈ ದಿಸ್ ಇಸ್ ಗೋಯಿಂಗ್ ಟು ಬಿ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಆಲ್ 2026 ಎಕ್ಸಾಮ್ಸ್. ಸೊ ಇನ್ನು ಕೆಲವೊಬ್ರು ಈ ಚಾಪ್ಟರ್ನೇ ಕೆಲವೊಂದು ಕಾಲೇಜ್ದೊಳಗ ಬಹಳಷ್ಟು ರಿಯಾಕ್ಷನ್ಸ್ ಅಂತೇಳಿ ಈ ಚಾಪ್ಟರ್ನೇ ಕಲಿಸಿಲ್ಲ ಅಂತೇಳಿ ಕೆಲವೊಬ್ರು ಕೋಚಿಂಗ್ ಬಂದ ಸ್ಟೂಡೆಂಟ್ಸ್ ಹೇಳಿದ್ರು. ಬಟ್ ನಾವಂತ್ರಿ ಇಲ್ಲಿ ಆಫ್ಲೈನ್ ಕಲಿಸಿದ್ವಿ, ಆನ್ಲೈನ್. ಸೊ ಆಲ್ರೆಡಿ ಲೈವ್ ರಿಕಾರ್ಡೆಡ್ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದಾನೆ, ರಿಕಾರ್ಡೆಡ್ ಕ್ಲಾಸಸ್ ಇದ್ದಿದ್ದಾವ. ಸೊ ಯು ಸಪೋಸ್ ಟು ವಾಚ್ ಆಲ್ ದೋಸ್ ಸೊ ದಟ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇನ್ ದಿಸ್. ಅದರೊಳಗಡೆ ಕಂಪಲ್ಸರಿ ಇವಿಷ್ಟನ್ನ ಪ್ರಿಪೇರ್ ಮಾಡ್ರಿ. ಯಾವ್ಯಾವ ರಿಸರ್ಚ್ ಕ್ಯಾನಿಜಾರೋ ರಿಯಾಕ್ಷನ್, ರೋಷನ್ಮನ್ಸ್ ರಿಡಕ್ಷನ್ ರಿಯಾಕ್ಷನ್, HCN ಮೆಕ್ಯಾನಿಸಮ್, HVZ ರಿಯಾಕ್ಷನ್, EW ಮತ್ತೆ EDG. ಓಕೆ, ಸೊ ಆನ್ ದಿ ಇಫೆಕ್ಟ್ ಆನ್ ದಿ ಎಸಿಡಿಟಿ ಆಫ್ ಸೊ ಕಾರ್ಬೋಕ್ಸೈಲಿಕ್ ಆಸಿಡ್ಸ್, ಅದರ ಜೊತೆಗೆ ಆಲ್ಡೋಲ್, ನೆಕ್ಸ್ಟ್ ಕ್ರಾಸ್ ಆಲ್ಡೋಲ್ ರಿಯಾಕ್ಷನ್. ಸೊ ಇಷ್ಟು ನೀವು ಮಿನಿಮಮ್ ಈ ಚಾಪ್ಟರ್ ಮೇಲೆ ಓದಲೇಬೇಕು. ಯಾಕಂದ್ರೆ ಕ್ವಶನ್ಸ್ ಫೋಕಸ್ ಆಗೋದು ಇದ್ರ ಬೇಸಿಸ್ ಮೇಲೆ. ಒಮ್ಮೊಮ್ಮೆ ಏನ್ ಮಾಡ್ಬಿಡ್ತಾನಂದ್ರೆ ಸೊ ಒಂದು ರಿಯಾಕ್ಷನ್ ಕೊಟ್ಟು ಸೊ ಅದ್ರದ್ದು A B C ಅಂತೇಳಿ 2025 ಕ್ವಶನ್ಸ್ ನೋಡ್ಕೋರಿ. ಸೊ ಇವ್ರದ ಮೇಲಿನ ಕ್ವಶನ್ಸ್ ನ ಆ ತರ ಪ್ರಿಪರೇಷನ್ ಮಾಡಿದಾನ. ಪ್ರಾಡಕ್ಟ್ಸ್ ಗಳದ್ದು ABC ಅಂತ ಹೇಳ್ಕೊಟ್ಟು ಎದ ಹೆಸರೇನು B ದ ಹೆಸರೇನು ಅಂತೇಳಿ ಸೊ that you can go through. Okay, so see here ಯಾವ ತರ ಕ್ವಶನ್ಸ್ ಕೇಳಿದಾನ ಅನ್ನೋದು ಇಲ್ಲಿ ಮೆನ್ಷನ್ ಮಾಡೈತೆ. ಎಕ್ಸ್ಪ್ಲೇನ್ ಕ್ಯಾನಿಜಾರೋ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ಸ್, ಎಕ್ಸ್ಪ್ಲೇನ್ ರೋಷನ್ಮನ್ಸ್ ರಿಡಕ್ಷನ್ ವಿತ್ ಇಕ್ವೇಶನ್ ಅಂತೇಳಿ, ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್ ಆಫ್ HCN, ಸೊ ದಟ್ ಈಸ್ ನೆಕ್ಸ್ಟ್ HVZ. ಓಕೆ, ಈ ತರ ಸೊ ಕ್ವಶನ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸೈಲಿಕ್ ಆಸಿಡ್ಸ್ ಮೇಲೆ ಸೊ ಕ್ವಶನ್ ಹ್ಯಾವ್ ಟು ಪ್ರಿಪೇರ್. ನೆಕ್ಸ್ಟ್ ಲಾಸ್ಟ್ ಬಟ್ ಒನ್ ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ಟು ದಿ ಅಮೈನ್ಸ್. ಸೊ ಇಲ್ಲಿ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಜೊತೆಗೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ರಿಯಾಕ್ಷನ್, ನೆಕ್ಸ್ಟ್ ಬೆಸಿಸಿಟಿ ಆಫ್ ಅಮೋನಿಯಾದು, ಮಿಥೈಲಮೈನ್ ಮತ್ತೆ ಅನಿಲಿನ್. ಸೊ ಇವು 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳಿದಾನಪ್ಪ ಅಂತಂದ್ರೆ ಇದು ಬಹಳಷ್ಟು ಸಲ ರಿಪೀಟ್ ಆಗೈತಿ ನೋಡ್ರಿ. ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಮತ್ತೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಎವರ್ ಗ್ರೀನ್ ಕ್ವಶನ್ಸ್ ಆಗ್ತಾವ ಇವು. ಅದ್ರ ಜೊತೆಗೆ ಈ ಕ್ವಶನ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ವೆರಿ ಈಸಿಯೆಸ್ಟ್ ಕ್ವಶನ್ ದಿಸ್ ಇಸ್. ಬೆಸಿಸಿಟೀಸ್ ಆಫ್ ಅಮೋನಿಯಾ, ಮಿಥೈಲಮೈನ್ ಎರಡರದ್ದು ಕೇಳ್ಬೋದು, ಇಲ್ಲ 3 ಕೊಟ್ಟು ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡ್ರಿ ಅಂತೇಳಿ ಈ ತರ ಕೇಳ್ಬೋದು. ಸೊ ಯು ಡೋಂಟ್ ನೆಗ್ಲೆಕ್ಟ್ ದೀಸ್ 3 ಕಾನ್ಸೆಪ್ಟ್ಸ್ ಇನ್ ಅಮೈನ್ಸ್. ಇದನ್ನ ಬಿಟ್ಟು ಎಕ್ಸ್ಟ್ರಾ ಓದೋರು ಸೊ ಯು ಕ್ಯಾನ್ ಪ್ರಿಪೇರ್ ದಟ್. ಕ್ಲಾಸ್ ನೋಟ್ಸ್ನಾಗ ಎಲ್ಲಾನು ಬರ್ಸಿದೀವಿ ನೋಡ್ರಿ. ಸೊ ಮಿನಿಮಮ್ ಅಷ್ಟು ಈಗೇನ್ ಹೇಳ್ಕತ್ತೀವಲ್ಲ ಇದು ಎಕ್ಸ್ಟ್ರೀಮ್ ಫಿಲ್ಟರ್ ಆಗ್ಯದ. ಲಾಸ್ಟ್ ಇದಕ್ಕೆ ಫಿಲ್ಟರ್ ಮಾಡ್ತೀರ ಅಂದ್ರೆ ಮತ್ತೆ ಹೊಳ್ಳಿ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಅನ್ಬೇಕಾಗ್ತದ. ಇಲ್ಲಾಂದ್ರೆ ಲೀಸ್ಟ್ ಸ್ಕೋರ್ ಮಾಡ್ಕೊಂಡು ಜಸ್ಟ್ ಪಾಸ್ ಆಗ್ಬೇಕಾಗ್ತದೆ. ಅದಕ್ಕೆ ಇಲ್ಲೇನ್ ಕೊಟ್ಟಿರ್ತೀವಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನೆಕ್ಸ್ಟ್ ಇರ್ತತ್ತ ಬಯೋಮಾಲಿಕ್ಯೂಲ್ಸ್. ಇದು ಚಾಪ್ಟರ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗ್ತೈತಿ. ಎಲ್ಲ KCET, ನೀಟ್, JEE, ಓಕೆ, ಇವನ್ ಕಾಂಪಿಟೇಟಿವ್ ಎಕ್ಸಾಮ್ PC, PSI, ಓಕೆ, KS, IS ಎಲ್ಲ ಎಕ್ಸಾಮ್ಸ್ ಗಳಿಗೆ ಇದು ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ ಈ ಚಾಪ್ಟರ್. ಸರ್ ಅಲ್ಲಿನೂ ಸೈನ್ಸ್ ಇರ್ತೈತಿ ಅಂದ್ರೆ ಜನರಲ್ ಸೈನ್ಸ್ ಅಂತೇಳಿ ಇದಿರ್ತೈತಿ. ಸೊ ಇವು ಇಂಥವು ಕ್ವಶನ್ಸ್ ಬರಂಗಿಲ್ಲ. ವಿಟಮಿನ್ಸ್ ಮೇಲೆ ಓಕೆ ಮೋಸ್ಟ್ ಎವರ್ ಗ್ರೀನ್ ಕ್ವಶನ್ಸ್, ಕಾರ್ಬೋಹೈಡ್ರೇಟ್ಸ್ ಮೇಲೆ ಸೊ ಎವರ್ ಗ್ರೀನ್ ಕ್ವಶನ್ಸ್ ಆಗ್ತಾವಲ್ಲಿ. ಇಲ್ಲಿ ನಿಮಗ ಹಾವರ್ತ್ ಸ್ಟ್ರಕ್ಚರ್, ಡ್ರಾ ದಿ ಹಾವರ್ತ್ ಸ್ಟ್ರಕ್ಚರ್ ಅಂತೇಳಿ 2 ಮಾರ್ಕ್ಸಿಗೆ ಇಲ್ಲಿ ಮಾಲ್ಟೋಸ್ ಕೊಟ್ಟೈತಿ, ಸುಕ್ರೋಸ್ ಕೊಟ್ಟೈತಿ, ಲ್ಯಾಕ್ಟೋಸ್ ಕೊಟ್ಟೈತಿ. ಸೊ ಇವೇ 3ದ್ರಾಗ ಒಂದು ಬರ್ತದೆ ಅಂದ್ರೆ ಸರ್ ಮೋಸ್ಟ್ ಎಕ್ಸ್ಟೆಂಟಿವ್. ಓಕೆ, ಯಾವ್ದಾದ್ರು ಒಂದು 2 ಮಾರ್ಕ್ಸಿಗೆ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ವಿಟಮಿನ್ಸ್ ಮೇಲೆ ಅದ್ರದ್ದು
ಕೆಮಿಕಲ್ ನೇಮ್ ಅರೆ ಕೇಳ್ಬೋದು, ಇಲ್ಲಾಂದ್ರೆ ಒಂದು ವಿಟಮಿನ್ ಕೊಟ್ಟು ಅದ್ರ ಡೆಫಿಷಿಯನ್ಸಿ ಡಿಸೀಸ್ ಇಲ್ಲಾಂದ್ರೆ ಒಂದು ಡಿಸೀಸ್ ಕೊಟ್ಟು ಅದು ಯಾವ ವಿಟಮಿನ್ಸ್ ಡೆಫಿಷಿಯನ್ಸಿ ಬರ್ತೈತೆ ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ದಾಗ ಮತ್ತೆ ಕ್ಲಾಸ್ ನೋಟ್ಸ್ ದಾಗ ಬರ್ಸೈತೆ ನೋಡ್ರಿ. ನೆಕ್ಸ್ಟ್ ಎಸೆನ್ಸಿಯಲ್ ಮತ್ತೆ ನಾನ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್ ಡಿಫರೆನ್ಸಸ್. ಓಕೆ, ಡಿಫರೆನ್ಸಸ್ ಬಿಟ್ವೀನ್. ಸೊ ಇಲ್ಲಿ DNA RNA ಅಂತ ಹೇಳಿ ತಗೊಂಡೈತಿ, ಯಾಕಂದ್ರೆ ಅಲ್ಲಿ ಕೇಳೋದು ನೈಟ್ರೋಜಿನಸ್ ಬೇಸಿಸ್, ಓನ್ಲಿ ಇನ್ RNA, ಓನ್ಲಿ ಇನ್ DNA ಅಂತ ಹೇಳಿ ಹಿಂಗ್ ಕೇಳ್ತಾನೆ. ಸೊ ಅದಕ್ಕೆ ಡಿಫರೆನ್ಸಸ್ ಓದ್ಬಿಟ್ರೆ ಅಂದ್ರೆ ಅದು ಆಟೋಮೆಟಿಕ್ ಕವರ್ ಆಗ್ತೈತಿ. ನೆಕ್ಸ್ಟ್ ಸರ್ತ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಸೊ ಇಷ್ಟು ಇದ್ರಾಗ ಮಿನಿಮಮ್ ಬಯೋಮಾಲಿಕ್ಯೂಲ್ಸ್ ದಾಗ ಓದಲೇಬೇಕು. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ದು ನೋಡ್ರಿ, ಹವರ್ತ್ ಸ್ಟ್ರಕ್ಚರ್, ವಿಟಮಿನ್ಸ್, ಎಸೆನ್ಸಿಯಲ್, ನಾನ್ ಎಸೆನ್ಸಿಯಲ್, ಡಿಫರೆನ್ಸಸ್ ಬಿಟ್ವೀನ್ DNA RNA, ಸೊ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್. ಓಕೆ, ಸೊ ಇಲ್ಲಿ ಕ್ವಶನ್ಸ್ ಯಾವ ತರ ಕೇಳ್ತಾನೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡೈತೆ. ಸೊ ಯಾವ್ದಾದ್ರು ಒಂದನ್ನ ಕೇಳ್ತಾನೆ, ಇಲ್ಲಿ ಮೂರು ನಿಮ್ಗೆ ಜಸ್ಟ್ ಒಂದು ಕ್ವಶನ್ ಒಳಗಡೆ ಕೊಟ್ಟೈತೆ, ಇಲ್ಲಿ 4 ಕೊಟ್ಟೈತೆ ನೋಡಿ. ಇವನ್ ಗ್ಲೂಕೋಸ್ ಒಂದು, ಯಾಕಂದ್ರೆ ಗ್ಲೂಕೋಸ್ ಗೊತ್ತೈತಂದ್ರೆ ಆಟೋಮೆಟಿಕ್ ಆಗಿ ಇವ್ರದ್ದೆಲ್ಲ ಕಾಂಬಿನೇಷನ್ ಆರಾಮ್ಸೆ ನೀವು ಟ್ಯಾಕಲ್ ಮಾಡ್ಬೋದು. ಸೊ ಇಲ್ಲಿ ವಾಟ್ ಆರ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್, ನಾನ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳ್ಬೋದು, ಡಿಫರೆನ್ಸಸ್. ಸೊ ಯಾವ್ದಾದ್ರು ವೆರೈಟಿ ಒಳಗೆ ಕ್ವಶನ್ ಕೇಳಿರ್ತಾನೆ. ಬಟ್ ಅದಕ್ಕೆ ತರವಾಗಿ ಈ ಮಾಸ್ಟರ್ ಪ್ಲಾನ್ ಏನ್ ಕೊಟ್ಟಿದ್ದೀವಿ ನೋಡ್ರಿ ಚಾಪ್ಟರ್ ವೈಸ್, ಇದನ್ನ ನೀವು ಬೆಟರ್ ನೋಟ್ಬುಕ್ ತಗೊಂಡು ಲಿಸ್ಟ್ ಮಾಡ್ರಿ. ಇದ್ರ PDF ನು ನಾವು SPUC ಆಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತೀವಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ದೊಳಗಡೆನು ನಾಳೆದು ಅಪ್ಲೋಡ್ ಮಾಡಿರ್ತಾ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಅವ್ರದ ಲಿಂಕ್ ಇದ್ದಾವ, ಅಲ್ಲಿಗೆ ನೀವು ಜಾಯ್ನ್ ಆಗಿ ಸೊ ಇದ್ರ PDF ನು ತಗೋಬಹುದು. ಪಾಸಿಂಗ್ ಪ್ಯಾಕೇಜ್ ದಾಗಂತೂ ಇದ್ರದ್ದೆಲ್ಲ PDF ನ ಇನ್ಕ್ಲೂಡ್ ಮಾಡಿದ್ದೆ ಐತಿ. ಓಕೆ, ಸೊ ಎಷ್ಟು ಇವತ್ತಿನ ಕ್ಲಾಸಿಂದ ಕನ್ಸೆಂಟ್ ಇದೆ ಕೆಮಿಸ್ಟ್ರಿ ಆಯ್ತು. ಸೊ ಆಲ್ರೆಡಿ ಸಾಧನ ಕೋರ್ಸಸ್ ಹೇಳಿದ್ವಿ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಲ್ರೆಡಿ ಸೊ ಬೈ ಮಾಡ್ಕೊಂಡಿದ್ದಾರೆ ಈ ಕೋರ್ಸಸ್ ನ. ಇನ್ನು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಲ್ಲ, ವೆರಿ ಸೂನ್ ಇವ್ರದ್ದೆಲ್ಲ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತಿ. 75% ಆಫ್ಲೆ ಈಗ ಜಸ್ಟ್ ಅಟ್ 4000 ಒಳಗಡೆ ಅವೈಲೇಬಲ್ ಇದೆ. ಸೊ ಉಷ್ಟು ವಿಡಿಯೋಸ್ ನೋಡಕ್ ಆಗಂಗಿಲ್ರಿ ಸರ್, ನಮಗೆ ಶಾರ್ಟ್ ಟೈಮ್ ಇದೆ ಅಂತೇಳಿ ಅದನ್ನೇ ಹೇಳಿದಿವಲ್ಲ. ಇಲ್ಲೇನ್ ಮಾಸ್ಟರ್ ಪ್ಲಾನ್ ಏನ್ ಕಲಿಸಿದೀವಿ ನೋಡ್ರಿ, ಇವ್ರದ್ದು ಎಲ್ಲದರದ್ದು ಒನ್ ಶಾರ್ಟ್ ವಿಡಿಯೋಸ್ ನ ಅಂದ್ರೆ ಪ್ರಿವಿಯಸ್ ಕ್ಲಾಸ್ ವಿಡಿಯೋನ ಕಟ್ ಮಾಡಿ ಜಾಯಿನ್ ಮಾಡಿ ಒನ್ ಶಾರ್ಟ್ ವಿಡಿಯೋನ ಮಾಡಿ ಸೊ ಅದನ್ನು ಅಪ್ಲೋಡ್ ಮಾಡಿರ್ತಾರೆ. ಸೊ ದಟ್ ಈಸ್ ಗೋಯಿಂಗ್ ಟು ಮಿನಿಮೈಸ್ ಯುವರ್ ಸೊ ಟೈಮ್ ಫಾರ್ ದಿ ಪ್ರಿಪರೇಷನ್. ಓಕೆ, ಆರಾಮ್ಸೆ ಹೈಯೆಸ್ಟ್ ರಿಸಲ್ಟ್ ಕೊಡಕ ಬೆಸ್ಟ್ ಆಗಂಗ ಪ್ರಿಪರೇಷನ್ ಅದರಲ್ಲಿ ಒನ್ ಶಾರ್ಟ್ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಇನ್ನು ಯಾರು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಲ್ಲ, ಇಲ್ಲಿ QR ಕೋಡ್ ನ ಸೊ ಸ್ಕ್ಯಾನ್ ಮಾಡ್ಕೊಂಡು ಯು ಕ್ಯಾನ್ ಡೌನ್ಲೋಡ್ ದಿ ಆ್ಯಪ್. ಆಲ್ರೆಡಿ ನೀವು ಯೂಟ್ಯೂಬ್ ದೊಳಗಡೆನೆ ವಾಚ್ ಮಾಡ್ತಾ ಇದ್ರಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದ್ರ ಲಿಂಕ್ ನ ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ನೀವು ಶೇರ್ ಮಾಡಿದ್ರೆ ಅಂದ್ರೆ ನಿಮ್ ಫ್ರೆಂಡ್ಸಿಗೂ ಹೆಲ್ಪ್ಫುಲ್ ಆಗ್ತದೆ. ಮತ್ತೆ ಇದ್ರದ್ದು ಲಿಂಕ್ ನ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ರಿ ಅಂತಂದ್ರೆ ಸೊ ಯುವರ್ ಫ್ರೆಂಡ್ಸ್ ಆಲ್ಸೋ ದೇ ಕ್ಯಾನ್ ಯುಟಿಲೈಸ್. ಓಕೆ, ಇಲ್ಲಿದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನೋಡ್ರಿ. ಸೊ ಇಲ್ಲಿದ್ದು ಸ್ಕ್ಯಾನ್ ಮಾಡ್ಕೊಂಡು ಯು ಕ್ಯಾನ್ ಜಾಯಿನ್ ಟು ದಿ ಸೊ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಅಲ್ಟಿಮೇಟ್ಲಿ SPUC ಇನ್ಸ್ಟಾಗ್ರಾಮ್ ಆಗಲಿ, ಟೆಲಿಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಿರ್ಲಿ, ಮತ್ತೆ ಆ್ಯಪ್ ಆಗಿರ್ಲಿ, ಎಲ್ಲಾ ಕಡೆಗೂ ಸ್ಟಡಿ ಕಂಟೆಂಟ್ ನ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗಂಗೆ ಸೊ ಪ್ರೊವೈಡ್ ಮಾಡಿಸಿರ್ತ. ಅನ್ನೆಸರ್ಲಿ ವೇಸ್ಟ್ ವಿಡಿಯೋಸ್ ನ ಮಾಡಿ ಹಾಕಲ್ಕ್ ಹೋಗಂಗಿಲ್ಲ. ದಿ ಬೆಸ್ಟ್ ವೇದೊಳಗಡೆ ಸ್ಟಡಿಗೆ ಹೆಲ್ಪ್ಫುಲ್ ಆಗಂತ ವಿಡಿಯೋನ ಅಪ್ಲೋಡ್ ಮಾಡಿರ್ತ. ಓಕೆ, ಇಷ್ಟು ಇವತ್ತಿನ ಕ್ಲಾಸಿಂದಾಗಿತ್ತು. ಸೊ ಇಲ್ಲೊಂದು ಇನೋವಾ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ, ಇವತ್ತು ಇದ್ರದ್ದು ಲಾಸ್ಟ್ ಡೇಟ್ ಇದೆ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ದಿ ಕೋರ್ಸ್ ಜಸ್ಟ್ ಅಟ್ ಎಷ್ಟದ್ರಾಗಿದೆ ಸರ್ 1759. ಎಲ್ಲ ಆರಾಮ್ಸೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಇದು ಸ್ಪೆಷಲ್ ಆಫರ್. ಇವತ್ತೊಂದ್ ದಿನ ಆಯ್ತಂದ್ರೆ ಇದು ವಾಪಸ್ ಆಫರ್ ಬರಂಗಿಲ್ಲ. ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಯು ಕ್ಯಾನ್ ಬೈ ದಿಸ್ ಕೋರ್ಸ್. ಓಕೆ, ಇಲ್ಲಿ ಇದೆ ನೋಡ್ರಿ, ಸ್ಕ್ಯಾನ್ ಮಾಡ್ಕೊಂಡು ಇದ್ರ QR ಕೋಡ್ ನ ಸೊ ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅಲ್ಲಿ ವಿಸಿಟ್ ಮಾಡಿ ಯು ಕ್ಯಾನ್ ಬೈ ದಿ ಕೋರ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಸೊ ಲೈವ್ ಕ್ಲಾಸ್. ಇದ್ರ ಲಿಂಕ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಬಿಫೋರ್ ಎಂಡಿಂಗ್ ದಟ್ ಸೊ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಯಾಕಂದ್ರೆ ಈ ಟೈಮ್ ದೊಳಗಡೆ ಯಾವುದೇ ನೆಗೆಟಿವಿಟಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಲ್ವೇಸ್ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್, ಡೂ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹಾರ್ಡ್ ವರ್ಕ್ ಆಸ್ ವೆಲ್ ಆಸ್ ಸ್ಮಾರ್ಟ್ ವರ್ಕ್ ಸೊ ಟು ಗೆಟ್ ದಿ ಸಕ್ಸಸ್. ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ಲೆ ದಿ ಬೆಸ್ಟ್ ವೇದೊಳಗಡೆ ನಾವು ಏನ್ ಹೇಳ್ಕೊತ ಹೋಗಿದೀವಲ್ಲ, ಇಲ್ಲಿ ಮಾಸ್ಟರ್ ಪ್ಲಾನ್ ಇದು ಚಾಪ್ಟರ್ ವೈಸ್ ನಾಟ್ ಓನ್ಲಿ ಫಾರ್ ದಿ ಕೆಮಿಸ್ಟ್ರಿ ಬಟ್ ಆಲ್ಸೋ ಆಲ್ರೆಡಿ ಬಯಾಲಜಿದ್ ಮಾಡಿದೈತಿ. ಅಲ್ಲಿ ಯಾರು ನೋಡಿಲ್ಲ ನೋಡ್ಕೊಂಡು ಹಿಂಗ್ ಚಾಪ್ಟರ್ ವೈಸ್ ನ ಲಿಸ್ಟ್ ಔಟ್ ಮಾಡ್ಕೋರಿ. ನೆಕ್ಸ್ಟ್ ವೆರಿ ಸೂನ್ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿರ್ತ, ಇಲ್ಲ ಲೈವ್ ಕ್ಲಾಸ್ ನೇ ಕೊಟ್ಬಿಟ್ಟಿರ್ತದ. ಸೊ ದಟ್ ಯು ಕ್ಯಾನ್ ಯುಟಿಲೈಸ್ ದೋಸ್ ಟು ಆಲ್ಸೋ. ನೆಕ್ಸ್ಟ್ ಏನಿದೆ ಅಲ್ಲ, ಕೆಲವೊಂದಿಷ್ಟು ಕ್ವಶನ್ಸ್ ಅಂಡ್ ಟಾಪ್ ಮೋಸ್ಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಎಂತವ್ರಿ ಸರ್ ಅಂತಂದ್ರೆ ಇಲ್ಲಿ ಕೆಲವೊಂದು ತೋರಿಸಿರ್ತ ನೋಡ್ರಿ. ವೆರಿ ಬೆಸ್ಟ್ ಟಾಪ್ ಮೋಸ್ಟ್ ಕ್ವಶನ್ಸ್ ಇಲ್ಲಿ ತೋರಿಸಿರ್ತ ನೋಡ್ರಿ. ಇಂಥವು ಇಥೆನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್, ಅದೇ ತರನೇ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ರಿ SN1 ಮೆಕ್ಯಾನಿಸಮ್ ವಿತ್ ಎನ್ ಎಕ್ಸಾಂಪಲ್. ಇಂಥ ಟಾಪ್ ಮೋಸ್ಟ್ ಕ್ವಶನ್ಸ್ ನ ಸೊ ಏನ್ ಮಾಡಿರ್ತದಪ್ಪ ಅಂದ್ರೆ ಲೈವ್ ಕ್ಲಾಸ್ ನ ತಗೊಂಡು ಸೊ ಅದನ್ನು ಸಾಲ್ವ್ ಮಾಡಿರ್ತದೆ. ಕೆಲವರು ನ್ಯೂಮರಿಕಲ್ಸ್ ಹೇಳ್ಕೊಡ್ರಿ ಸರ್ ಅಂತ ಹೇಳಿದ್ರು, ನ್ಯೂಮರಿಕಲ್ಸ್ ಕೆಲವೊಂದಿಷ್ಟು ಲೈವ್ ಕ್ಲಾಸಿಗೆ ಕಂಡಕ್ಟ್ ಮಾಡಿರ್ತದೆ ನೋಡ್ರಿ. ಸೊ ಆಲ್ರೆಡಿ ನಾವೇನ್ ಹೇಳಿದೇವಲ್ಲ ಸಾಧನ ಕೋರ್ಸ್, ಅಲ್ಲಿ A to Z ನಿಮಗೆ ಯಾವ ಎಕ್ಸಾಮ್ ಬೀಳ್ತಾವಂತ ಅನ್ನೋದು ಸೊ ಅದರದ್ದು ಕಾನ್ಸೆಪ್ಟ್ ಮೇಲೆ ಬರೋದು ಇವೆಲ್ಲಾರು ಕಂಪಲ್ಸರಿ ಪ್ರಿಪೇರ್ ಆಗ್ರಿ ಅಂತೇಳಿ ಹೇಳ್ಕೊಂಡು ಹೋಗೈತಿ. ಸೊ ಕೆಲವೊಂದಿಷ್ಟು ಫ್ರೀ ಕ್ಲಾಸಸ್ ಇದ್ದಾವ ನೋಡ್ರಿ, ಅವು ವಾಚ್ ಮಾಡ್ರಿ ಅವು ಗೊತ್ತೇ ಆಗ್ತದೆ ನಿಮಗ.
ಸೊ ಡೈರೆಕ್ಟ್ ಆಗಿ ಕೋರ್ಸ್ ನ ಬೈ ಮಾಡ್ರಿ ಅಂತ ಹೇಳ್ಕತ್ತಿಲ್ಲ. ಸೊ ಫಸ್ಟ್ ಅಲ್ಲಿದ್ದು ಫ್ರೀ ಕಂಟೆಂಟ್ ವಾಚ್ ಮಾಡಿದ ಬಳಿಕ ನಿಮಗೆ ಕಾನ್ಫಿಡೆನ್ಸ್ ಬಂತಂದ್ರೆ ಯು ಸಪೋಸ್ ಟು ಬೈ ದಿ ಕೋರ್ಸ್. ಓಕೆ, ಇವಾಗ ನ್ಯೂಮರಿಕಲ್ ಅದು ಇದು ಅಂತೇಳಿ ಕೇಳೋದಕ್ಕಿಂತ ಒಂದ್ ಸಿಸ್ಟಮೆಟಿಕ್ ವೇದೊಳಗಡೆ ಸಿಗ್ತದ. ಈ ತರ ಏನ್ ಇದಾವಲ್ಲ ಇವು ಮೂರು ಕುರಿದು ಕೂಡ ಒಂದ್ ಶಾರ್ಟ್ ವಿಡಿಯೋನು ಮಾಡಿ ಹಾಕಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ಲಿಂಕ್ ಟು ಆಲ್ ಯುವರ್ ಫ್ರೆಂಡ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಇದ್ರದ್ದು ವಾಟ್ಸ್ಆಪ್ ಸ್ಟೇಟಸ್ ನ ಇಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಎದ್ರದ್ದು ಫಿಸಿಕ್ಸ್ ಮಾಡಿರ್ತದ, ನೆಕ್ಸ್ಟ್ ಇನ್ನೊಂದು ಮ್ಯಾಥಮೆಟಿಕ್ಸ್ ಮಾಡಿ ಕೆಲವೊಂದಿಷ್ಟು ಇನ್ನ ಹೇಳಿದೇವಲ್ಲ ಹಂಗ್ ಟಾಪ್ ಮೋಸ್ಟ್ ಕ್ವಶನ್ಸ್ ಕೆಮಿಸ್ಟ್ರಿದು ಮತ್ತೆ ನ್ಯೂಮರಿಕಲ್ ಅಂತೇಳಿ ಕೆಲವೊಬ್ರು ಕೇಳ್ತಾ ಇದ್ದೀರಿ. ಸೊ ಸರಿ, ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದ್ನ ಸೊಲ್ಯೂಷನ್ ದೊಳಗಡೆ ನ್ಯೂಮರಿಕಲ್ ಸಾಲ್ವ್ ಮಾಡಿಸಿದ್ವಿ ನೋಡ್ರಿ. ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ದೊಳಗಡೆ ನ್ಯೂಮರಿಕಲ್ ಸಾಲ್ವ್ ಮಾಡಿಸಿದ್ವಿ ಲಾಸ್ಟ್ ಇಯರ್ 2025. ಇನ್ನು ಯಾರು ವಿಡಿಯೋ ನೋಡಿಲ್ಲ ಸೊ ಅಲ್ಲಿ ಪ್ಲೇ ಲಿಸ್ಟ್ ಹೋಗ್ರಿ, ಎಲ್ಲಾ ವಿಡಿಯೋಸ್ಗಳನ್ನ ಈ ಒಂದ್ 2-3 ದಿನದಾಗ ವಾಚ್ ಮಾಡ್ಕೊಂಡು ರೆಡಿ ಇರಿ ನಿಮ್ ಎಕ್ಸಾಮ್ಕ. ಸೊ ಯಾಕಂದ್ರೆ ಎಕ್ಸಾಮ್ ಹತ್ರ ಬಂದಾಗ ವಾಚ್ ಮಾಡೋದಕ್ಕಿಂತ ನಾವು ಓನ್ಲಿ ಯು ಕ್ಯಾನ್ ವಾಚ್ ಆಲ್ ದಿ ವಿಡಿಯೋಸ್. ಸೊ ಲಾಸ್ಟ್ ಇಯರ್ದನ್ನ ಮತ್ತೆ ಈಗೇನು ಕಂಡಕ್ಟ್ ಮಾಡಿದಲ್ಲ ಇವುಷ್ಟು ನೀವು ಪ್ರಿಪೇರ್ ಆಗಿದ್ದಾದ್ರೆ ದಿ ಬೆಸ್ಟ್ ವೇದೊಳಗಡೆ ಸ್ಕೋರ್ ಮಾಡ್ಕೊಳಕ ಅನುಕೂಲ ಆಗ್ತೈತಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಟು ಆಲ್. ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ SPUC ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೈತಿ. ಏನೇನ್ ಫ್ರೀ ಕಂಟೆಂಟ್ ಇದ್ದಾವ, ಸೊ ಯಾವ ತರ ನಿಮ್ ಸ್ಟಡಿಗೆ ಅದು ಹೆಲ್ಪ್ಫುಲ್ ಆಗ್ತೈತಿ, ಮತ್ತೆ ಪ್ರಿವಿಯಸ್ ಮಾಡಿದ ವಿಡಿಯೋಗಳನ್ನ ನೀವು ಯಾರು ಇನ್ನು ನೋಡಿಲ್ಲಲ್ಲ ಅವು ಯಾವ ತರ ನೋಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೋರಿ. ಆಲ್ರೆಡಿ 300 ಅಂಡ್ ಸೊ ಎಷ್ಟಪ್ಪ ಅಂತಂದ್ರ 74. ಓಕೆ, 374 videos are already uploaded in this YouTube channel. They are all free of cost, completely free ಒಳಗೆ ಇರ್ತವೆ. So already 1910 plus subscribers are there. So you also subscribe and utilize this available resources at free of cost. So let us get into in detail about this channel. So ಇಲ್ಲಿ ಹೋಮ್ ಪೇಜ್ ಇದೆ. ಸೊ ಇಲ್ಲಿ ಹೋಮ್ ಪೇಜ್ ನಂದು ಸೊ ಆಲ್ರೆಡಿ ಮೆನಿ ಮೋರ್ ವಿಡಿಯೋಸ್ ಆರ್ ಅಪ್ಲೋಡೆಡ್. ಸೊ ಕಂಪ್ಲೀಟ್ ಆಗಿ ಸೊ ಇಲ್ಲೊಂದು ವಿಡಿಯೋ ಇದೆ ನೋಡ್ರಿ ಕೆಮಿಸ್ಟ್ರಿದು. ಇದು 5 hours 51 minutes ಕಂಪ್ಲೀಟ್ ಆಗಿ ವಾಚ್ ಮಾಡಿದಾದ್ರೆ ಸೊ 1000 lakh crore percentage ಗ್ಯಾರಂಟಿ ಕೊಡ್ತೈತಿ. 2026 ಗೆ ನೀವು 100% ಅಲ್ಲ 1000 lakh crore percentage ಫಿಕ್ಸ್ ನೀವು ಪಾಸ್ ಆಗ್ತೀರಿ ಮತ್ತೆ ಸ್ಕೋರ್ ಮಾಡ್ಕೋತೀರಿ. ಸೊ ಅದೇ ತರನೇ ಇಲ್ಲಿ ಸೊ ಕೆಮಿಸ್ಟ್ರಿದು ಒಂದೇ ಚಾಪ್ಟರ್ದನ್ನು ಡಿಟೇಲ್ ಕೊಡಲಾಗಿದೆ. ಸೊ ಬಯಾಲಜಿದನ್ನು ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ಸೊ ಸಿ ಹರ್ ಫಸ್ಟ್ ಹಿಯರ್ ವಿಡಿಯೋಸ್. ಓಕೆ, ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೊ ಇಲ್ಲಿ ಮೆನಿ ಮೋರ್ ವಿಡಿಯೋಸ್ ಆರ್ ಆಲ್ರೆಡಿ ಅಪ್ಲೋಡೆಡ್. ಓಕೆ, ಮೋಸ್ಟ್ ಆಫ್ ದಿ ಥಿಂಗ್ಸ್ ದೇ ಆರ್ ಡಿಸ್ಕಸ್ಡ್. ಅಬೌವ್ 90% ಹೆಂಗ್ ಸ್ಕೋರ್ ಮಾಡ್ಕೋಬೇಕು PCMB ಒಳಗ ಅಂತೇಳಿ. ಸೊ ಔಟ್ ಆಫ್ ಔಟ್ ಹೆಂಗ್ ಫಿಸಿಕ್ಸ್ ಒಳಗ ಸ್ಕೋರ್ ಮಾಡ್ಕೋದು, ನಾಟ್ ಓನ್ಲಿ ಫಿಸಿಕ್ಸ್ ಬಟ್ ಆಲ್ಸೋ ಕೆಮಿಸ್ಟ್ರಿ ಒಳಗಡೆ, ಬಯಾಲಜಿ ಒಳಗಡೆ, ಮ್ಯಾಥ್ಸ್ ಒಳಗಡೆ ಕಂಪ್ಲೀಟ್ ಆಗಿ. ಸೊ ಈ ವಿಡಿಯೋನ SPUC ಕೋಚಿಂಗ್ ಯೂಟ್ಯೂಬ್ ನಾನು ವಿಡಿಯೋಸ್ ನೀವು 2025 ಒಳಗ ಮತ್ತೆ ಅದ್ರ ಪ್ರಿವಿಯಸ್ ಇಯರ್ ಮಾಡಿದ್ನು ಎಲ್ಲಾ ವಿಡಿಯೋಸ್ ನೀವು ವಾಚ್ ಮಾಡಿದ್ದೆ ಆದ್ರೆ ಸೊ ನೋ ಡೌಟ್ ಟು ಸ್ಕೋರ್ ಔಟ್ ಇನ್ ಆಲ್ ದಿ ಎಕ್ಸಾಮ್ಸ್ 2026. ಅದು ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು. ಓಕೆ, ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ನೆಕ್ಸ್ಟ್. ಇಲ್ಲಿ ವಿಡಿಯೋಸ್ ನ ಇವು ಎಲ್ಲಾ ವಿಡಿಯೋಸ್ ವಾಚ್ ಮಾಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸೊ ಶಾರ್ಟ್ ವಿಡಿಯೋಸ್ ಸಮ್ ಇನ್ಫಾರ್ಮೇಶನ್ ಇಲ್ಲಿ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದೋಸ್ ಆಲ್ಸೋ ಬಿ. ಸೊ ಕೋರ್ಸಸ್ ಇದ್ದಿದ್ದಾಗಿರ್ಬೋದು, ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್. ನೆಕ್ಸ್ಟ್ SPUC ಅಡ್ರೆಸ್ ಡೀಟೇಲ್ಸ್ ನ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕಮ್ ಬ್ಯಾಕ್ ಟು ದಿ ಮೇನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಲೇ ಲಿಸ್ಟ್. ಓಕೆ, ಕಂಪ್ಲೀಟ್ ಆಗಿ ಪ್ಲೇ ಲಿಸ್ಟ್ ಪ್ರಕಾರ ಸೊ PCMB 4 ಕುರಿದನ್ನು ಯಾವ ತರ ನೀವು ವಾಚ್ ಮಾಡ್ಬೇಕು ಅನ್ನೋದು ಇಲ್ಲಿ ಡಿಟೇಲ್ ಆಗಿ ಕೊಡಲಾಗ್ತದೆ. ಸೊ ಲೈವ್ ಕ್ಲಾಸಸ್ ನ ಇಲ್ಲಿ ಆಲ್ರೆಡಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಲೈವ್ ಕ್ಲಾಸಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಆಲ್ಸೋ ಬಿ. ಸೊ ಪ್ರಿವಿಯಸ್ ಲೈವ್ ಕ್ಲಾಸಸ್ ಸೊ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೊಳ್ರಿ. ಬೂಸ್ಟರ್ ಕ್ಲಾಸಸ್ ಅಲ್ಲೇ ಡಿಸ್ಕಷನ್ ಮಾಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಪ್ಲೇ ಲಿಸ್ಟ್. ಈ ಪ್ಲೇ ಲಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೆಕೆಂಡ್ PUC ಮತ್ತೆ ಫಸ್ಟ್ PUC ದವರಿಗಿನ ಹೆಲ್ಪ್ಫುಲ್ ಆಗಂಗ ಕೆಲವೊಂದಿಷ್ಟು ಇದ್ದಾವ. ಸೊ ಇಲ್ಲಿ ಪ್ರೀ KCET ಮತ್ತೆ ನೀಟ್ ಕ್ಲಾಸಸ್. ನೆಕ್ಸ್ಟ್ ಸೊ ಪ್ರೀ ಸಂಡೇ ಕ್ಲಾಸಸ್ ಸೊ ಕಂಡಕ್ಟ್ ಮಾಡಿದನ್ನ ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ 3 videos are there. You can watch completely those 3. ಇಲ್ಲಿ 5 videos are there. So concern to the every Sunday's free class. Next ಇದೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕನ್ಸರ್ನ್ ಟು ದಿ PUC 2 ಬಯಾಲಜಿದು. ಸರ್ ಎಷ್ಟು ವಿಡಿಯೋಸ್ ಇದ್ದಾವ ಅಂತಂದ್ರೆ ಆಲ್ರೆಡಿ ಇನ್ ದಿಸ್ ಸೊ 14 videos are there. ಓಕೆ, ಸೊ ಕನ್ಸರ್ನ್ ಟು ದಿ ಕೆಮಿಸ್ಟ್ರಿ ಸೊ 18 videos, ಕನ್ಸರ್ನ್ ಟು ದಿ ಮ್ಯಾಥ್ಸ್ 19 videos. ನೆಕ್ಸ್ಟ್ ಕನ್ಸರ್ನ್ ಟು ದಿ ಸೊ ಇಲ್ಲಿ ಯಾವ್ದ್ರದ್ದಿದೆ ಬಯಾಲಜಿದು ಸೊ ಕೆಲವೊಂದಿಷ್ಟು ಇಲ್ಲಿ ಎಕ್ಸ್ಟ್ರಾ ಸೊ
ಡೆಮೋ ಕ್ಲಾಸಸ್ ಇದಾವ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫಿಸಿಕ್ಸ್ 11 ವಿಡಿಯೋಸ್. ಸೊ ಲೆಟ್ ಅಸ್ ಸಿ ದೋಸ್ ಕನ್ಸರ್ನ್ ಟು ದಿ ಫಸ್ಟ್. ಇಲ್ಲಿ ಬಯಾಲಜಿದು ಒಂದಿಷ್ಟು ತೋರಿಸಿರ್ತದೆ ನೋಡ್ರಿ ಏನಿದೆ ಅಂತೇಳಿ. ಸೊ ನೀವು ಎಲ್ಲಾನು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಸರ್ ಇವು 2025 ಇದ್ದು ಅಲ್ರಿ, ಇವು 2026 ಹೆಲ್ಪ್ಫುಲ್ ಆಗ್ತವೆ ಅಂತಂದ್ರೆ 2025, 2026, 2027 ಇವೇ ಹೆಲ್ಪ್ಫುಲ್ ಆಗ್ತವೆ. ಬಟ್ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಯೂಸ್ ಆಗ್ತದೆ. ಸೊ ಇದು 20 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್, ಸೊ ಇದು 5 hours 40 ಮಿನಿಟ್ಸ್ ಕಂಪ್ಲೀಟ್ ಆಗಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್ ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್ ಫಾರ್ ಯುವರ್ 2026 ಒಂದೇ ಎಕ್ಸಾಮ್ ಅಷ್ಟೇ ಅಲ್ಲ, 2ನೇ ಎಕ್ಸಾಮ್, 3ನೇ ಎಕ್ಸಾಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತಾವ. ಓಕೆ, ಸೊ ಅದಕ್ಕಿದು ಬಯಾಲಜಿ ಇದೆ, ಇದೇ ತರನೇ ಸೇಮ್ ಟು ಸೇಮ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಮಿಸ್ಟ್ರಿದೂ ಇದೆ. ಸೊ ಜಸ್ಟ್ ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ನಾಟ್ ಓನ್ಲಿ ಸೊ ಬಯಾಲಜಿ ಬಟ್ ಆಲ್ಸೋ ಸೊ ಕೆಮಿಸ್ಟ್ರಿದನ್ನು ನೋಡ್ಕೊಳ್ರಿ. ಸೊ ಸಿ ಹರ್ 18 ವಿಡಿಯೋಸ್ ಆರ್ ದೇರ್ ಕನ್ಸರ್ಟ್ ಇದೆ. ಸೊ ಕೆಮಿಸ್ಟ್ರಿ, ಸೊ ಇಲ್ಲಿನೂ 12 ಮಿನಿಟ್ಸ್, ನೆಕ್ಸ್ಟ್ 34 ಮಿನಿಟ್ಸ್, ಹಿಂಗ ಡಿಫ್ರೆಂಟ್. ಇದು 2 hours ಇದೆ, ಸೊ ಇದು 5 hours, ಸೊ 44 ಮಿನಿಟ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ವಾಚ್ ಮಾಡಿದ್ರೆ ಅಂದ್ರೆ ಸೊ ನೋ ಡೌಟ್ ಟು ಪಾಸ್ ಅಂಡ್ ಸ್ಕೋರ್ ಇನ್ ಯುವರ್ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗೆ. 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಅಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಮತ್ತೆ KCET ನೀಟ್ಗೂ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗಂತ ಡಿಸ್ಕಷನ್ ಇಲ್ಲಿದ್ದಾವೆ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ಕನ್ಸಲ್ಟ್ ದಿ. ಸೊ ಕೆಮಿಸ್ಟ್ರಿ, ಕಮ್ ಬ್ಯಾಕ್ ಟು ದಿ ನೆಕ್ಸ್ಟ್. ಅದೇ ತರನೇ ಸೊ ಯಾವ್ದು ಈಗ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದು, ನೆಕ್ಸ್ಟ್ ಫಿಸಿಕ್ಸ್ ಇದು. ಓಕೆ, ಸೊ ಇಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇವು ಕಂಪ್ಲೀಟ್ ಆಗಿ ಯು ಕ್ಯಾನ್ ಗೋ ಥ್ರೂ. ಇಲ್ಲಿ 19 ವಿಡಿಯೋಸ್ ಇದ್ದಾವೆ. ಸೊ ಕನ್ಸಲ್ಟ್ ದಿ ಮ್ಯಾಥಮೆಟಿಕ್ಸ್ 2025 ಒಳಗಡೆ, ಮತ್ತೆ ಇಲ್ಲಿ ಬರದೇ ಬಿಟ್ಟೈತಿ ನೋಡ್ರಿ 2026 ಎಲ್ಲ ಎಕ್ಸಾಮ್ ಸಿಗನು ಅಂತೇಳಿ. ಸೊ 22 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್. ಸೊ ಇದು 2 hours ಇದೆ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ 2020. ಇಲ್ಲಿ ಬರದೇ ಬಿಟ್ಟದ್ ನೋಡಿ 2025 ಆಸ್ ವೆಲ್ ಆಸ್ 2026, 2027 ಸಿಲೆಬಸ್ ಇದೆ ಅಂತಂದ್ರೆ ಏನು ನೋ ಡೌಟ್ ಹೆಲ್ಪ್ಫುಲ್ ದೋಸ್ ವಿಡಿಯೋಸ್ ಫಾರ್ ಯುವರ್ ಆಲ್ ದಿ ಎಕ್ಸಾಮ್ಸ್. ಸೊ ಇಲ್ಲಿ ಇನ್ನೊಂದು ಫಿಸಿಕ್ಸ್ ಒಂದು ತೋರಿಸಿ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಫಿಸಿಕ್ಸ್. ಸೊ ಇಲ್ಲಿದ್ದೆ ನೋಡ್ರಿ 11 ವಿಡಿಯೋಸ್. ಸೊ ಕನ್ಸರ್ನ್ ಟು ದಿ PUC ಟು ಫಿಸಿಕ್ಸ್. ಓಕೆ, ಇದು 19 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್ ಇದೆ, ನೆಕ್ಸ್ಟ್ ಇದು 39 ಮಿನಿಟ್ಸ್ ಇದೆ. ಸೊ ಇವೆಲ್ಲಾನು ನೀವು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದಾನೆ ಆದ್ರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತದೆ. ಸರ್ ನಮ್ಗೆ ಕ್ರಾಶ್ ಕೋರ್ಸ್ ಬೇಕ್ರಿ ಸರ್, ಈಗ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆಫ್ಲೈನ್ ಕ್ಲಾಸಸ್ ಬೇಕು ಅಂದರು. ಸೊ ಕೋಚಿಂಗ್ ನಂಬರ್ಗೆ ನೀವು ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಸೊ ಆಫ್ಲೈನ್ ಕ್ಲಾಸ್ 10th of January ಹಿಡಿದು 2026. ಓಕೆ, 10th January 2026 ಹಿಡಿದು 40 days ಕ್ರಾಶ್ ಕೋರ್ಸ್ ನ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ನ ಮಾಡಿಕೊಡ್ತದೆ. ಮಾರ್ನಿಂಗ್ 6 o'clock to 8 o'clock ಡೈಲಿ 2 hours ದಷ್ಟು. ಸೊ 100% ಯಾಕೆ 1000% ಗ್ಯಾರಂಟಿ ಕೊಡ್ತದೆ. ಪಾಸ್ ಆಗೋದ್ರ ಜೊತೆಗೆ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತಾವ ಆಫ್ಲೈನ್ ಕ್ಲಾಸಸ್ ಜಸ್ಟ್ at 4000 rupees ದಾಗ. ಸೊ ಅವು ಎಲ್ಲ PCMB 4 40 days ಕ್ಲಾಸಸ್ ಮಾಡಿ ಕೊಡ್ತದೆ. ಸರಿ ಸರ್, ಹಾಗಾದ್ರೆ ಲಾಸ್ಟ್ ಡೇಟ್ ಇದೆ ಏನ್ರಿ ಅಡ್ಮಿಷನ್ ಅಂತಂದ್ರೆ ಸೊ 5th of January is the last date for getting the admission. So whoever interested you can communicate to the coaching number. ಸೊ ಕೋಚಿಂಗ್ ನಂಬರ್ಗೆ ಸೊ ಕಾಲ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಸೊ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಸೊ ಇವು ಎಲ್ಲ ವಾಚ್ ಮಾಡ್ರಿ. ಸೊ ಇವು ಆನ್ಲೈನ್ ಮುಖಾಂತರ. ಇಲ್ಲ ಸರ್ ನಮಗ ಆನ್ಲೈನ್ ಕಂಪ್ಲೀಟ್ ಕ್ಲಾಸದ ವಿಡಿಯೋಸ್ ಬೇಕ್ರಿ ಅಂತಂದ್ರೆ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ತರ. ಸೊ ಸಾಧನಾ ಕೋರ್ಸ್ ಅಂತ ಹೇಳಿದೆ PCMB 4 ಇದ್ದಿದ್ದು. ಇಂಡಿವಿಜುವಲ್ ಸಬ್ಜೆಕ್ಟ್ ಇದ್ದಾವ. ಸೊ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್, ಬಯಾಲಜಿ ಬೇಕಂದ್ರೆ ಬಯಾಲಜಿ. ಸೊ ಅವು 4 ಇಂಡಿವಿಜುವಲ್ ಸಬ್ಜೆಕ್ಟ್ ನ SPUC ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರೊಳಗಡೆ ಕೋರ್ಸಸ್ ನ ಕ್ರಿಯೇಟ್ ಮಾಡಿದೆ. ಸೊ ಜಸ್ಟ್ ಪಾಸ್ ಆಗೋರಿಗೆ 500 rupees ದೊಳಗಡೆ ಇದೆವ ಕ್ರಾಶ್ ಕೋರ್ಸ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ. ಸರ್ ನಮ್ಗೆ ಕಂಪ್ಲೀಟ್ 90% ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ ಬೇಕು ಅನ್ನೋರಿಗೆ ಸೊ ದಟ್ ಇಂಡಿವಿಜುವಲ್ ಸಬ್ಜೆಕ್ಟ್ 1000 rupees ದೊಳಗಡೆ ಇದೆ. PCMB 4 ಬೇಕನ್ನೋರಿಗೆ ಸೊ 4000 ದಾಗ ಸಾಧನ ಕೋರ್ಸ್ ಅಂತ ಹೇಳಿದೆ. ವೆರಿ ಸೂನ್ ಅವ್ರದ್ದು ಪ್ರೈಸ್ ಅಂದ್ರೆ ಅವ್ರದ್ದು ಫೀಸ್ ನ ಇನ್ಕ್ರೀಸ್ ಮಾಡ್ತದೆ. ಸೊ ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ those so available resources. Okay, share this information to all of your friends. So whoever not subscribed our channel, so ಇಷ್ಟೆಲ್ಲ ಫ್ರೀ ಕಂಟೆಂಟ್ ನ ನಿಮ್ಗೆ ಸೊ ಸ್ಟಡಿ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ SPUC ದೊಳಗಡೆ ಆಲ್ರೆಡಿ 374 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದು ಎಲ್ಲರದ್ದು ಬೆನಿಫಿಟ್ ತಗೊಳ್ರಿ. ಈ ಇನ್ಫಾರ್ಮೇಶನ್ ನಿಮ್ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.